ಹಲೋ ನಮಸ್ಕಾರ. ತಾಯಂದಿರ ದಿನದ ವಿಶೇಷವಾದ ಭಾವನಾ ಲೋಕ ಸೋನಿಕಾ ಸ್ಪೆಷಲ್ಗೆ ಸ್ವಾಗತ. ನಾನು ಮಾವಳಿ ಕಾರ್ತಿಕ್. ಕರ್ನಾಟಕ ನ್ಯೂಸ್ ಬೀಟ್ನ ಸಮಸ್ತ ವೀಕ್ಷಕರಿಗೂ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. ತಾಯಿಗಿಂತ ದೇವರಿಲ್ಲ, ತಾಯಿಗಿಂತ ಭಾವನೆ ಇಲ್ಲ ಅಂತ ಆಗಾಗ ಬಾಯಿ ಮಾತಲ್ಲಿ ಹೇಳ್ತಾ ಇರ್ತೀವಿ. ಬರೀ ಮದರ್ಸ್ ಡೇ ದಿನ ಮಾತ್ರ ನಾವು ತಾಯಿನ ನೆನಪು ಮಾಡ್ಕೋಬಾರ್ದು. ನಮ್ಮ ಜೀವನದಲ್ಲಿ ತಾಯಿ ಪಾತ್ರ ಎಷ್ಟು ದೊಡ್ಡದು ಅಂತ ಒಂದು ಸಲ ಯೋಚನೆ ಮಾಡ್ತಾ ಹೋದರೆ ಆ ಯೋಚನೆಗೆ ಇಡೀ ದಿನ ಸಾಲೋದಿಲ್ಲ. ಇದೇ ಭಾವನೆಗಳ ಜಾತ್ರೆಯ ಜೊತೆ ಅಮ್ಮ ಮಗಳು ನಮ್ಮ ಜೊತೆ ಮಾತನಾಡೋದಕ್ಕೆ ಜಾಯಿನ್ ಆಗಿದ್ದಾರೆ. ತುಂಬ ವಿಶೇಷವಾದ ಹರಟೆ ಇದು. ಅವ್ರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಡ್ತೀನಿ. ವೆಲ್ಕಮ್ ಟು ದಿ ಶೋ. ನಮಸ್ತೆ, ಥ್ಯಾಂಕ್ ಯು. ಗೌಡ್ರೆ, ತುಂಬ ದಿನಗಳಾಗಿತ್ತು ನಾವು ಮಾತಾಡಿ. ರೂಪಾ ಮೇಡಮ್ಮು ಇದು ಫಸ್ಟ್ ಟೈಮ್ ಒಂದು ಇಂಟರ್ವ್ಯೂ ಕೂತ್ಕೊತಾ ಇರೋದು ಅನಿಸುತ್ತೆ. ಎಲ್ಲೂ ಜಾಸ್ತಿ ಮಾತಾಡಿರಲಿಲ್ಲ. ಅಮ್ಮ ಮಗಳು ತುಂಬ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಕಾಣಿಸ್ತಾ ಇದ್ದೀರಾ. ಒಂದೊಂದ್ಸಲ ಸುಮ್ಮನೆ ತಮಾಷೆಗೆ ಹೇಳ್ತೀವಿ, ಅಮ್ಮ ಮಗಳು ಒಟ್ಟಿಗೆ ಕೂತ್ಕೊಂಡ್ರೆ ಅಕ್ಕ ತಂಗಿರ ಥರ ಕಾಣಿಸ್ತಾರೆ ಅಂತ. ಆ ಎಮೋಷನ್ಸ್ ಇದೆಯಾ ನಿಮ್ಮಿಬ್ಬರ ಮಧ್ಯೆ? ಅಫ್ಕೋರ್ಸ್ ಎಸ್, ತುಂಬ ಜನ ಹೇಳ್ತಾರೆ. ಆ್ಯಕ್ಚುಲಿ ನಾವೆಲ್ಲೇ ಆಚೆ ಹೋದ್ರೂ ಸೊ ಇದಂತೂ ಕೇಳಿದ್ದೀವಿ. ಇಲ್ಲ, ಕೇಳ್ತಾರೆ ಅದನ್ನು, ಅಕ್ಕ ತಂಗಿ ಥರ ಕಾಣಿಸ್ತಾ ಇದ್ದೀರಾ ಅಂತ ಕೇಳ್ತಾರೆ. ಮಾತಾಡಿ ತುಂಬ ಸಮಯ ಆಗಿದೆ. ಏನು ಮಾಡ್ತಾ ಇದ್ದೀರಾ ಗೌಡ್ರೆ? ಇವಾಗ ಲಾಕ್ಡೌನ್ ಆದಮೇಲೆ ಬಿಸ್ನೆಸ್ ನಂದಾದಂತ ಶುರು ಮಾಡಿದ್ದೀನಿ. ಇಟ್ಸ್ ಬೀನ್ ಆಲ್ಮೋಸ್ಟ್ 2 years. ಚೆನ್ನಾಗಿ ನಡೀತಾ ಇದೆ. ಹಾಗೆ ಈ ವರ್ಷ ಒಂದು ಪ್ರಾಜೆಕ್ಟ್ ಸೈನ್ ಮಾಡಿದ್ದೀನಿ. ಸೊ ಎಲ್ಲ ಒಂಚೂರು ಮಲ್ಟಿ ಟಾಸ್ಕಿಂಗ್ ಆಗಿ ಚೆನ್ನಾಗಿ ನಡೀತಾ ಇದೆ. ಹೌದು, ನಿಮ್ಮನ್ನು ನೋಡಿ ಆ್ಯಕ್ಚುಲಿ 2 years ಮೇಲೆ ಆಗ್ತಿದೆ. ನಾವು ಗಣೇಶ ಹಬ್ಬದ ದಿನ ಬಂದಿದ್ರಿ ನೀವು. ಸೊ ಇಟ್ ಫೀಲ್ ಸೋ ಗುಡ್ ಅಗೇನ್. ರೂಪಾ ಮೇಡಮ್ ಏನು ಮಾಡ್ತಾ ಇದ್ದಾರೆ ಮಗಳು? ಒಬ್ಬ ತಾಯಿಯಾಗಿ ಹೇಳೋದಾದರೆ? ತಾಯಿಯಾಗಿ ಹೇಳೋದಾದರೆ ಖುಷಿನೇ ಆಗುತ್ತೆ. ಅವಳು ಅಟ್ಲೀಸ್ಟ್ ಪ್ರೌಡ್ ನನಗೆ ಒಂದು ಇದರಲ್ಲಿ. ಅವಳು ಅಂದರೆ ಸಪೋರ್ಟ್ ಇಲ್ದಲೇ ಇಂಡಸ್ಟ್ರಿಲೆಲ್ಲ ಬಂದು ಅವಳೇನೆ ಸಿಂಗಲ್ ಎಲ್ಲ ಸ್ಟ್ರಗಲ್ ಮಾಡಿದ್ದ ಖುಷಿನೇ ಇದೆ. ಗೌಡ್ರೆ, ಒಂದು ತುಂಬ ಅಪರೂಪದ ಸಂಗತಿ ನನಗೆ ನಿಮ್ಮನ್ನ ಇಂಟರ್ವ್ಯೂ ಮಾಡೋದಕ್ಕಿಂತ ಮುಂಚೆ ಗೊತ್ತಾಯಿತು. ನಾನು ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ, ನಿಮ್ಮ ಜೀವನದಲ್ಲಿ ಮದರ್ಹುಡ್ ಇದೆ, ಬ್ರದರ್ಹುಡ್ ಕೂಡ ಇದೆ. ಎರಡರಲ್ಲೂ ನೀವು ಶ್ರೀಮಂತರೆ, ದುಡ್ಡು ಕಾಸು ಎಲ್ಲ ಇದೆ, ಅದರಲ್ಲೂ ಶ್ರೀಮಂತರೆ. ಇದರಲ್ಲಿ ಸ್ಪೆಷಲಿ ಈ ಎರಡು ವಿಚಾರದಲ್ಲಿ ತುಂಬ ಲಕ್ಕಿ ಫೀಲ್ ಮಾಡ್ಬೋದು ನೀವು. ಎರಡನ್ನೂ ಹೇಗೆ ನೋಡ್ತೀರಾ ನೀವು? ಆ್ಯಕ್ಚುಲಿ ಎರಡೂ ಇಟ್ ಹಸ್ ಬೀನ್ ಅ ಹ್ಯೂಜ್ ಸಪೋರ್ಟ್ ಟು ಮೀ. ಬಿಕಾಸ್ ಅಮ್ಮ ಮತ್ತು ನನ್ನ ತಮ್ಮ ಇವಾಗ ಕಾಲೇಜ್ ಮುಗಿಸ್ಕೊಂಡು ಹಿ ಹಸ್ ಕಮ್ ಟು ದ್ಯಾಟ್ ಲೆವೆಲ್ ವೇರ್ ನಂಗೆ ಸಪೋರ್ಟಾಗಿ ನಿಂತ್ಕೊಳೋ ಥರ. ಸೊ ಎರಡೂ ಇಲ್ಲಾಂದಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ನಂಗೆ ತುಂಬ ಕಷ್ಟ ಆಗಿರೋದು. ಒಂದು ಬಿಸ್ನೆಸ್ ವೈಸಲ್ಲೂ ನೋಡೋಕ್ಕೆ, ಆಮೇಲೆ ಮನೆ ಮ್ಯಾನೇಜ್ ಮಾಡೋಕ್ಕೆ ಎಲ್ಲನೂ ಕಷ್ಟ ಆಗಿರೋದು. ಸೊ ಎರಡೂ ಒನ್ ಇಸ್ ಎಮೋಷ್ನಲ್ ವಿಚ್ ಇಸ್ ಫ್ಯಾಮಿಲಿ ಕಡೆಯಿಂದ, ಒನ್ ಇಸ್ ಸ್ಟ್ಯಾಂಡಿಂಗ್ ಸ್ಟೇಬಲ್ ಒಂದು ಬಿಸ್ನೆಸ್ ಕಡೆಗೆ ನನ್ನ ತಮ್ಮ ಸಪೋರ್ಟಿವ್ ಆಗಿ ನಿಲ್ತಿದ್ದಾನೆ. ಸೊ ಎರಡೂ ತುಂಬಾ ಖುಷಿ ಆಗುತ್ತೆ ಆ್ಯಕ್ಚುಲಿ. ಈ ಇಂಟರ್ವ್ಯೂ ಶುರು ಮಾಡೋದಕ್ಕಿಂತ ಮುಂಚೆ ತೇಜಸ್ ಗೌಡ ಅವರು ಬಂದು ಎಲ್ಲ ಚೆಕ್ ಮಾಡ್ಕೊಂಡು ಹೋದರು. ನಾನು ಸುಮ್ಮನೆ ಹಂಗೆ ಮಾತಾಡಿಸ್ತಾ ಸೋನಿಕಾ ಗೌಡ ಅವರು ಎಲ್ಲೂ ಓದಿದ್ದು ಅಂತ ಕೇಳಿದೆ. ಸುಮ್ಮನೆ ಗೊತ್ತಿಲ್ಲ ಅಂತ ಹೇಳಿದ್ರು. ಅದೊಂದು ಇನೋಸೆನ್ಸು. ಇಲ್ಲ, ಅವ್ನು ತುಂಬ ಇನೋಸೆನ್ಸ್. ಮನೇಲಿ ಇದೇ ವಾತಾವರಣ. ಓಹೋ, ನಿಜ ನಿಜ, ಅವನು ತುಂಬ ಇನೋಸೆನ್ಸ್. ಅವನು ಅಂದರೆ ಹಿಂಗೆ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಹಿಂಗೆ ಏನೋ ಮನೇದು ಕನ್ಸ್ಟ್ರಕ್ಷನ್ ನಡೆಯಬೇಕಾದ್ರೆ ಏನೋ ಹೇಳ್ತಾ ಇದ್ದೀನಿ, ನೀನು ಮದುವೆ ಆದಮೇಲೆ ಹಿಂಗೆ ಯಾವುದೋ ಒಂದು ಹೇಳ್ದ ಐಡಿಯಾಗಳು, ಯಾವಾಗ ಮದುವೆ ಅಂತ ಕೇಳ್ಬಿಟ್ಟ ಅವನೇನೆ. ಅಂದರೆ ಅಷ್ಟು ಇನೋಸೆನ್ಸ್. ಅಂದರೆ ಚಿಕ್ಕ ಹುಡು, ಅವನದ್ರಲ್ಲಿ ಏನೂ ಇಲ್ಲ, ತುಂಬ ಇನೋಸೆನ್ಸ್ ಅವನು. ಸೊ ಆ್ಯಕ್ಚುಲಿ ಆ ಏಜ್ ಹುಡುಗರು ಹೆಂಗೆ ಅಂದರೆ ಆಚೆ ಸುತ್ತೋದು, ಫ್ರೆಂಡ್ಸು ತುಂಬ ಇರುತ್ತೆ. ಬಟ್ ನಮ್ಮ ತೇಜು ವಿಷಯದಲ್ಲಿ ಹಂಗಿಲ್ಲ. ಕಾಲೇಜ್ ಆಗಿದ ತಕ್ಷಣ ನಂಗೆ ಕಾಲ್ ಮಾಡ್ತಾನೆ, ಬಿಟ್ಟಿದ ತಕ್ಷಣ, ಅಕ್ಕ ಎಲ್ಲಿದ್ದೀರಾ ಅಕ್ಕ, ಮನೆಗೆ ಬರಲಾ ಇಲ್ಲ ವರ್ಕ್ ಪ್ಲೇಸಿಗೆ ಬರಲಾ ಅಂತ. ಸೊ ಆ ಜಡ್ಜ್ಮೆಂಟ್ ಮೇಲೆ ಹೀಲ್ ಟೇಕ್ ಇಟ್. ಏನೇ ಸ್ಟೆಪ್ ಇದ್ರೂ ನಮ್ದಿರುತ್ತೆ. ನೀವು ಹಿಂಗೆ ಹೇಳಿದ್ ವಿಚ್ ಇಸ್ ಟ್ರೂ, ಎಲ್ಲರೂ ಹೇಳ್ತಾರೆ. ಹಿ ಕ್ಯಾರೀಸ್ ಅರ್ ಇನೋಸೆನ್ಸ್ ವೇ ಟು ಮಚ್ ದ್ಯಾನ್ ಅವನ ಏಜಲ್ಲಿರೋ ಹುಡುಗರ್ಗಿಂತ. ಇನೋಸೆನ್ಸ್ ಇರೋದು ಕೂಡ ದಟ್ ವಿ ಫೀಲ್ ಇಟ್ಸ್ ಲಕ್ಕಿ ಅಂತ. ಖುಷಿ ಆಗುತ್ತೆ. ಅದು ಖುಷಿನೇ. ಯಾಕೆಂದರೆ ಹೊರಗಡೆ ಫ್ರೆಂಡ್ಸ್ ಇಲ್ಲ, ಹೊರಗಡೆ ಕ್ರಿಕೆಟ್ ನಾವೇ ಬೈತೀವಿ. ಅಟ್ಲೀಸ್ಟ್ ಫ್ರೆಂಡ್ಸ್ ಯಾರಾದ್ರು ಹೋಗೋ, ಹೊರಗಡೆ ಎಲ್ಲಾದರೂ ಸ್ವಲ್ಪ ಎಲ್ಲೂ ಹೋಗಲ್ಲ ಅವನು. ಆ್ಯಕ್ಚುಲಿ ಅವನು ನಮ್ಗೆ ಅನ್ಸುತ್ತೆ ನಮ್ಮ ಫ್ಯಾಮಿಲೀಸ್ ಆಲ್ ಇಂಟು ಫ್ಯಾಮಿಲಿನೇ. ಈಗ ನಾನು ಅಷ್ಟೇ ಇದ್ದಾರೆ ಫ್ರೆಂಡ್ಸ್ ಅಂತ, ಬಟ್ ಮೋರ್ ಇಂಟು ಫ್ಯಾಮಿಲೀಸೇನೆ. ಅವನು ಅದೇ ರೀತಿನೇ, ಜಾಸ್ತಿ ಇನ್ವಾಲ್ವ್ಮೆಂಟ್ ಫ್ಯಾಮಿಲಿನೇನೆ. ಆದರೆ ಅವ್ನು ನನ್ನ ಸ್ಕೂಲ್ಗೆ ಗೊತ್ತಿತ್ತು, ನಾನು ಅವನೆಲ್ಲ ಒಂದೇ ಸ್ಕೂಲಲ್ಲಿ ಓದಿರೋದು. ನಾನು ಆಕ್ಸ್ಫರ್ಡ್ ಓದಿರೋದು, ಅವನು ಅಲ್ಲೇ ಓದಿರೋದು. ಐ ಡೋಂಟ್ ನೋ. ತಮಾಷೆ ಏನು ಗೊತ್ತಾ, ನೀವು ಯಾವ ಕಾಲೇಜು ಅಂತ ಕೇಳಿದ್ರೆ ಅದನ್ನು ಯೋಚನೆ ಮಾಡಿಬಿಟ್ಟೆ ಹೇಳಿದ್ರು. ಹೌದಾ? ಎಮ್.ಎಸ್ ಸೆಕೆಂಡ್ ಇಯರ್ ಡಿಗ್ರಿ, ಫಸ್ಟ್ ಇಯರ್ ಕಂಪ್ಲೀಟ್ ಆಗ್ತಾ ಇದೆ ಇವಾಗ ಮಲ್ಲೇಶ್ವರಂ. ನೋಡಿ, ಇದೇ ಮರೆಗೂಳಿತನ ಒಂದೊಂದ್ಸಲ ನಮಗೆ ತುಂಬ ಫನ್ನಿ ಅನಿಸುತ್ತೆ. ಸೋನಿಕಾ ಅವರು ಆ ವಿಚಾರದಲ್ಲಿ ಹೇಗೆ ಅಂದರೆ ಡೈಲಿ ಲೈಫ್ನ ಅವ್ರು ಎಷ್ಟು ಎಂಜಾಯ್ ಮಾಡ್ತಾರೆ? ಡೈಲಿ ಲೈಫ್ ಅವಳು ಅಂದರೆ ಅವಳು ಇನ್ನೋಸೆಂಟೆ. ಒಂದು ಹೇಳಬೇಕಂದ್ರೆ ಅವಳ್ದು ಅಂದರೆ ಮನೆ ಆಯಿತು, ಅವಳಿಗೊಂದು ಚೋಟು ಇದ್ದಾನೆ, ನನ್ನ ಮಗ ಇದ್ದಾನೆ ರೆಡಿ ಆಲ್ರೆಡಿ, ಅವನ ಜೊತೆ ಆಟ ಆಡಿಕೊಂಡು. ಬಟ್ ಬೇರೆ ಹೊರಗಡೆ ಜಾಸ್ತಿ ಎಲ್ಲೂ ಹೋಗಲ್ಲ. ಅವಳು ಅಷ್ಟೇ, ಮನೆ ಕೆಲಸ ಅಷ್ಟೇ, ಎರಡು.
ಹೇಳಿ, ಎಷ್ಟು ಎಂಜಾಯ್ ಮಾಡ್ತೀರಾ ನೀವು ಡೈಲಿ ಲೈಫ್ನ? ಡೈಲಿ ಲೈಫ್ ಆ್ಯಕ್ಚುಲಿ ತುಂಬ ಬ್ಯುಸಿಯಾಗಿ ನಡೀತಿದೆ ಇವಾಗಂತೂ. ಮುಂಚೆ ಮೂವೀಸ್ ಮಾಡುವಾಗ ಒಂದು ಖುಷಿ ಇರೋದು, ಬೆಳಗ್ಗೆ ಎದ್ದೋಳು ರೆಡಿ ಆಗು, ಮೇಕಪ್ ಮಾಡು, ಗೆಟ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ, ಅದೊಂಥರ ಇಟ್ ವಾಸ್ ಅ ಡಿಫ್ರೆಂಟ್ ಲೈಫ್ ಸ್ಟೈಲ್. ಇವಾಗ ಒಂದು 2 ಇಯರ್ಸಿಂದ ಬಿಸ್ನೆಸ್ಗೆ ಎಷ್ಟು ಇನ್ವಾಲ್ವ್ಮೆಂಟ್ ಆಗಿಬಿಟ್ಟಿದೆ ಅಂದರೆ ಓಕೆ ಇಟ್ಸ್ ಟೂ ಮಚ್ ಅನಿಸ್ತಾ ಇದೆ. ಬೆಳಗ್ಗೆ ಎದ್ದೋಳು ವರ್ಕ್ ನೋಡು, ತಿರ್ಗಾ ಸ್ಟಾಫ್ಸ್ ಮ್ಯಾನೇಜ್ಮೆಂಟು, ಮನೆಗೆ ಬಂದರೆ ಇಟ್ಸ್ ಪೀಸ್. ನಂದೊಂದು ಪೆಟ್ ಇದೆ 17 ಇಯರ್ಸು. ಸೊ ಅವ್ನಿಗೆ ಇವಾಗ 2 ಇಯರ್ಸಿಂದ ನಡೆಯೋಕ್ಕಾಗಲ್ಲ, ಏನೂ ಇಲ್ಲ. ಸೊ ಮೋಸ್ಟ್ ಆಫ್ ದ ಟೈಮ್ ಅವ್ನಿಗೆ ಅಂತಲೇ ನಾವು ಇಟ್ಟಿದ್ದೀವಿ. ಅದು ಬಿಟ್ಟರೆ ಫ್ಯಾಮಿಲಿ ಡಿನ್ನರ್ಸ್ ಹೋಗ್ತೀವಿ ಅಷ್ಟೇ. ನಾವು ತಾಯಂದಿರ ದಿನ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಹೌದು, ಅದಕ್ಕೆ ಎಮೋಷನ್ ಕಟ್ಟಕ್ಕಾಗದೇ ಇರೋ ಒಂದು ಪದ ಇದ್ದರೆ ಅದು ತಾಯಿ ಅಂತ ಹೇಳ್ಬೋದು. ನೀವು ತಾಯಿ ಆಗೋದಕ್ಕಿಂತ ಮುಂಚೆ ಮೊದಲನೇದಾಗಿ ಹೆಣ್ಣು ತನ್ನ ಭಾವನೆಗಳನ್ನ ಸುಲಭವಾಗಿ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ, ಓಪನ್ ಅಪ್ ಆಗೋದಿಲ್ಲ. ನಿಮ್ಮ ತನವನ್ನು ಸೋನಿಕಾ ಗೌಡ ಅವರಲ್ಲಿ ಹೇಗೆ ನೋಡ್ತಾ ಹೋಗ್ತೀರಾ ನೀವು? ಯಾವ ರೀತಿ? ಐ ಗೆಸ್ ನಾನು ಆನ್ಸರ್ ಮಾಡ್ತೀನಿ ಇದಕ್ಕೆ. ಬಿಕಾಸ್ ನಮ್ಮಿಬ್ರು ವಿಷಯ ನೋಡೋಕೆ ಹೋದರೆ ನೀವು ವಿ ಬೋತ್ ಆರ್ ಡಿಟ್ಟೋ ಸೇಮ್. ಇಬ್ಬರಲ್ಲೂ ಕೋಪ ಹಿಂಗೆ ಬರುತ್ತೆ. ಹಾಂ, ಎಕ್ಸಾಕ್ಟ್ಲಿ. ಲೈಕ್ ಕೋಪನೂ ಅಷ್ಟೇ ಬರುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ನಾವೇ ಮರ್ತೋಗ್ಬಿಟ್ಟಿರ್ತೀವಿ ಏನು ವಿಷಯ ಅಂತ. ಮಮ್ಮಿದ್ರಲ್ಲೂ ಅದನ್ನ ನೋಟಿಸ್ ಮಾಡಿರ್ತೀನಿ. ರಾತ್ರಿ ಬೇಕಾದ್ರೆ ನಾವು ತುಂಬ ಜಗಳ ಆಡಿರ್ತೀವಿ, ನೆಕ್ಸ್ಟ್ ಡೇ ಬೆಳಗ್ಗೆ ಅವರು ಮರ್ತೋಗಿರ್ತಾರೆ ಏನು ವಿಷಯ ಅಂತ. ಸೊ ನಾರ್ಮಲಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ಸೇಮ್ ಟು ಸೇಮ್ ಇದೆ. ದರ್ ಇಸ್ ನಥಿಂಗ್ ಎರಡು ಆಪೋಸಿಟ್ ಪೋಲ್ ಅಲ್ಲ, ಈಕ್ವಲ್ ಪೋಲ್. ಅದಕ್ಕೆ ಇಟ್ ಹಿಟ್ಸ್ ವೆರಿ ಬ್ಯಾಡ್ ಸಮ್ಟೈಮ್ಸ್. ಸೊ ಹಂಗೆ ಕೋಪ ಜಾಸ್ತಿನಾ ಗೌಡ್ರಿಗೆ? ಕೋಪನೂ ಜಾಸ್ತಿ, ಹಾಗೆ ತಣ್ಣಗೆ ಹಾಕ್ತೀನಿ ನಾನು ಬೇಗ. ಇವಾಗಿನ ಟ್ರೆಂಡ್ ಮಕ್ಕಳು ಅಂತ ಅನ್ಸುತ್ತೆ. ಬಟ್ ನಾವು ನಮ್ಮಮ್ಮನ ಜೊತೆ ಹಂಗಿರೋಕ್ಕಾಗಿರ್ಲಿಲ್ಲ, ಅವಾಗೆಲ್ಲ ಫೈಟ್ ಮಾಡೋಕ್ಕಾಗಿರ್ಲಿಲ್ಲ. ಅದು ನಮ್ಮ ಟ್ರೆಂಡ್ ಅಂತ ಹೇಳ್ತಾರೆ. ಬಟ್ ಇವಾಗ ಜನ್ರೇಷನ್ ಹೇಳ್ತಾರೆ. ಬಟ್ ನಮ್ಮದು ಅವ್ರದ್ದು ಅಡ್ಜಸ್ಟ್ ಆಗೋದು ಕಷ್ಟ. ಯಾಕೆ ನಾವು ಹೇಳೋದೊಂದು, ಅವ್ರು ಮಾಡೋದಂದ್ರೆ ಒಂದು ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಇವಾಗಿನ ಇದರಲ್ಲಿ. ಬಟ್ ಅವಾಗ ಒಂಥರ ಕಾಲ ನಡೀತು. ಇವಾಗಿನ ಮಕ್ಳುಗಳು ಸ್ವಲ್ಪ ಹಾಗೆ ಬಟ್ ಕ್ಲಾಶ್ ಆಗುತ್ತೆ. ಆಮೇಲೆ ಹಂಗೆ ಅಡ್ಜಸ್ಟ್ ಆಗ್ತದೆ. ಹಂಗೇನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ ಅವಾಗ. ಅವ್ರಿಗೇನು ಇಷ್ಟನೋ ಹಂಗೆ ನಾವು, ಅವ್ಳಿಗೇನು ಇಷ್ಟ ಹಾಗೆ ನಾವು ಅಡ್ಜಸ್ಟ್ ಆಗಿಬಿಡ್ತಾ ಇದ್ದೀನಿ. ಅದರಿಂದ ಬೇಜಾರೇನಿಲ್ಲ. ಒಂದು ಹೆಣ್ಣು ಮನೆಯಿಂದ ಆಚೆ ಕಾಲಿಟ್ಟಾಗ ಔಟರ್ ವರ್ಲ್ಡ್ಗೆ ಅವಳು ಶೇಪ್ ಮಾಡ್ಕೊಳ್ತಾಳೆ. ಅಂದರೆ ಸಮಾಜದಲ್ಲಿ ಒಂದು ಹೆಣ್ಣು ಗಟ್ಟಿಯಾಗಿ ಇರಲೇಬೇಕಾದಂಥ ಒಂದು ಸಬಲೀಕರಣದಲ್ಲಿ ನಾವು ನಿಂತಿದ್ದೀವಿ. ಮನೆ ಹೊರಗಡೆ ಸೋನಿಕಾ ಅವರು ಹೇಗಿರ್ತಾರೆ ಅನ್ನೋದೊಂದು ಕ್ವಶನ್ನು. ಮನೆ ಒಳಗಡೆ ಬಂದ ಮೇಲೆ ಹೇಗೆ ಟ್ರಾನ್ಸಿಷನ್ ತಗೊಳ್ತಾರೆ? ಅದು ನಾನು ಹೇಳಬೇಕಂದ್ರೆ ನನಗೆ ಅನ್ಸೋದು, ಮನೇಲಿ ಇರಬೇಕಾದ್ರೆ ಸ್ಟ್ರಾಂಗ್ ಅವಳು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಹೊರಗಡೆ ಅವಳ ಜೊತೆ ಯಾವಾಗಾದರೂ ಹೋದಾಗ. ಸೊ ಬೇರೆ ಹೆಣ್ಮಕ್ಳನ್ನೆಲ್ಲ ನೋಡಿದಾಗ ಸ್ವಲ್ಪ ಸ್ಟ್ರಾಂಗ್ ಇರ್ತಾರಲ್ಲ ಹುಡುಗಿರು. ಬಟ್ ಇವಳು ಹೊರಗಡೆ ಸಖತ್ ಸಾಫ್ಟ್ ನೇಚರು. ಅವಳು ಹೊರಗಡೆ ಹಂಗೆಲ್ಲ ಎಷ್ಟೇ ಎಲ್ಲ ಬೇಗ ಮಿಕ್ಸ್ ಆಗೋದಾಗಲಿದ್ದಿಲ್ಲ. ಅವಳು ಏನಿದೆ ಬಿಸ್ನೆಸ್ ಅಷ್ಟೇ ಮೈಂಡ್. ಅವಳು ಬೇರೆ ಇನ್ನೇನು ಇದಾಗಲ್ಲ. ಮನೇಲಿ ಸ್ಟ್ರಾಂಗ್ ಇರ್ತಾಳೆ. ಮನೇಲಿ ಎಲ್ಲದಕ್ಕೂ ಸ್ವಲ್ಪ ಹಠ, ಇದು ಹಿಂಗಂದ್ರೆ ಹಿಂಗೆ ಇರಬೇಕು. ಅವಳಿಗೆ ಫುಡ್ಡಿ ಅಂದರೆ ಅವಳಿಗೆ ಏನು ಬೇಕೋ ಅದನ್ನೇ ಮಾಡ್ತಿನ್ನೋದು, ಇಲ್ಲಾಂದರೆ ಬೇರೆ ಏನೂ ತಿನ್ನಲ್ಲ. ಆ ಥರ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅವಳು ಊಟದಲ್ಲಿ ತುಂಬ ಫುಡ್ಡಿ ಚಾಯ್. ಅವಳಿಗೆ ಚಾಯ್ಸ್ ಅದೇ ಬೇಕಂದ್ರೆ ಅದೇ ಬೇಕು. ಬಟ್ ಆ್ಯಕ್ಚುಲಿ ಮನೇಲಿ ಅಂದ್ರೆ ನಾನು ಡಿಮ್ಯಾಂಡಿಂಗ್ ಇದ್ದೀನಿ. ಬಿಕಾಸ್ ಹೊರಗಡೆ ನಾವು ತೋರಿಸ್ಕೊಳಕ್ಕಾಗತ್ತಲ್ವಾ. ಆಚೆ ನಾವು ಮುಂಚೆ ಎಲ್ಲ ಮೂವೀಸ್ ಎಲ್ಲ ಮಾಡುವಾಗ, ಶೂಟ್ಸಿಗೆ ಹೋಗುವಾಗ ನನಗಿಂತ ಜಾಸ್ತಿ ಮಮ್ಮಿ ಎಲ್ಲರ ಹತ್ರ ಮಿಂಗಲ್ ಆಗೋರು. ಅವ್ರು ನನ್ನನ್ನು ಕೇಳ್ತಾರೆ ಇಲ್ವೋ ಮಮ್ಮಿನ ಕೇಳೋರು. ಇನ್ಫ್ಯಾಕ್ಟ್ ಡೈರೆಕ್ಟ್ರು, ದ ಟೀಮ್ ಆ್ಯಂಡ್ ಆಲ್ ಎಲ್ಲ ನಿಮ್ಮಮ್ಮ ಎಲ್ಲಿ, ಯಾಕೆಂದರೆ ಅಷ್ಟು ಮಿಂಗಲ್ ಆಗೋದ್ರಲ್ಲಿ ನಾನು ಸ್ವಲ್ಪ ಟೈಮ್ ತೊಗೊತೀನಿ. ಬಟ್ ಮಮ್ಮಿ ಅದರಲ್ಲಿ ಎಲ್ಲರ ಹತ್ರನೂ ಮಾತಾಡಿಸ್ಕೊಂಡು ಒಂದು ಅಟ್ಮಾಸ್ಫಿಯರ್ ಸೆಟ್ ಮಾಡಿರ್ತಾರೆ. ಬಟ್ ನಾನು ಮನೇಲಿ ಸ್ವಲ್ಪ ಇದು ಹುಡುಗಿರ ವಯಸ್ಸು ಕೇಳಬಾರ್ದು ಅಂತ ಒಂದು ಸೂಕ್ತಿ ಇದೆ, ಕೇಳಬಾರ್ದು ಏಜು ಅಂತ. ನಿಮ್ಗೆ ಎಷ್ಟು ಏಜು ಅಂತ ನಾನು ಕೇಳಕ್ಕೆ ಹೋಗೋದಿಲ್ಲ. ಆ ಚೈಲ್ಡ್ನೆಸ್ ಇನ್ನೂ ಕೂಡ ಮನಸ್ಸಲ್ಲಿ ಜೀವಂತವಾಗಿದೆಯಾ? ಆಫ್ಕೋರ್ಸ್ ಎಸ್, ಆಫ್ಕೋರ್ಸ್. ಐ ಗೆಸ್ ಅದು ಯಾವ ಏಜ್, ಇವನ್ ಇಫ್ ಯು ಕ್ರಾಸ್ 40, 50 ಯಾವುದೇ ಏಜಲ್ಲೂ ನಮ್ಮದೊಂದು ಇನ್ನರ್ ಅಸ್ ಅದಿದ್ದೇ ಇರುತ್ತೆ ಅನಿಸುತ್ತೆ. ಐ ಸ್ಟಿಲ್ ಫೀಲ್ ಗುಡ್. ಒಂದೊಂದು ಚಿಕ್ಕ ವಿಷಯದಲ್ಲೂ ಐ ಫೀಲ್ ನೈಸ್. ಪ್ರಾಬ್ಲಿ ಅದು ಒಂದು ಸರ್ಟೇನ್ ಏಜಲ್ಲಿ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಬಂದಾದಮೇಲೆ ನಾವು ಐ ಫೀಲ್ ವೆರಿ ಕಾಮ್. ಬಿಕಾಸ್ ಒಂದು ಸ್ಟೇಬಲ್ ಲೈಫ್ ಇದೆ, ವರ್ಕ್ ಎಲ್ಲನೂ ಒಂದು ಸ್ಟೆಬಿಲಿಟಿ ಇದೆ. ಸೊ ಇವಾಗ ಐ ಫೀಲ್ ಐ ಎಂಜಾಯ್ ಎವ್ರಿ ಮೂಮೆಂಟ್. ಈಗ ಯಾವ್ದಾದ್ರು ಒಂದು ಮೂವಿನೇ ಬರಲಿ, ನಾವೆಲ್ಲರೂ ಹೋಗ್ತೀವಿ ಫ್ಯಾಮಿಲಿ, ಲೈಕ್ ದ ಹೋಲ್ ಫ್ಯಾಮಿಲಿ. ಸೊ ಚಿಕ್ಕ ವಿಷಯದಲ್ಲೂ ವಿ ಮೇಕ್ ಶ್ಯೂರ್ ವಿ ಆರ್ ವೆರಿ ಆ ಒಂದು ವಿಷಯದಲ್ಲಿ ವಿ ಆರ್ ದೇರ್. ರೂಪಾ ಮೇಡಮ್, ತುಂಬ ಚಿಕ್ಕ ವಯಸ್ಸಿಗೆ ಸೋನಿಕಾ ಅವರು ಸಿನಿಮಾಗಳಲ್ಲಿ ಇನ್ವಾಲ್ವ್ ಆಗ್ತಾ ಹೋಗ್ತಾರೆ. ಅಂದರೆ ಬೇರೆ ಬೇರೆ ಬಿಸ್ನೆಸ್ ವೆಂಚರಲ್ಲಿ ಈಗ ಕೈ ಹಾಕ್ತಿದ್ದಾರೆ. ಪರ್ಸ್ನಲಿ ಒಂದು ಗ್ರೋತ್ ಇದೆ, ನೀವು ನೋಡ್ಕೊಂಡು ಪ್ರತಿ ಹಂತದಲ್ಲೂ ನೋಡ್ಕೊಂಡು ಬಂದಿರ್ತೀರ. ಯಾವ ಮೂಮೆಂಟಲ್ಲಿ ನಿಮಗನ್ನಿಸ್ತು ಸೋನಿಕಾ ಅವರು ಈಗ ಮೆಚ್ಯೂರ್ಡ್ ಆಗಿದ್ದಾರೆ ಅಂತ? ನನಗಿನ್ನು ಅಲ್ಲ ಅನಿಸಿಲ್ಲ ಅನ್ನೋದಕ್ಕೆ. ಬಿಸ್ನೆಸ್ ವೈಸ್ ಓಕೆ, ಬಟ್ ನಮ್ಮ ಜೊತೆ ಎಲ್ಲ ಇರ್ಬೇಕಾದ್ರೆ ಅವಳು ಇನ್ನೂ ಸ್ವಲ್ಪ ಮೆಚೂರ್ ಬೇಕು ಅಂತ ನನಗೆ ಅನ್ಸೋದು. ಯಾಕೆಂದ್ರೆ ನಂದು ಮೆಂಟಾಲಿಟಿ ಬೇರೆ ಹಾಗೆ ಇರುತ್ತಲ್ವ, ನಮ್ಮ ಏಜ್ ಗ್ರೂಪ್ ನನಗೆ ಅನ್ಸೋದು ಮೋಸ್ಟ್ಲಿ. ಸೊ ಇನ್ನೂ ಸ್ವಲ್ಪ ನೀನು ಚೇಂಜ್ ಆಗಬೇಕು ಅಂತ ನಾನು ಹೇಳ್ತಾನೆ ಇರ್ತೀನಿ. ಅದರಿಂದ ಅದಂತೂ ನನಗೆ ಅನಿಸುತ್ತೆ ಇವಾಗ ಇನ್ನೂ ಅವಳು ಚೇಂಜ್ ಆಗ್ತಾನೆ ಇರಬೇಕು ಅಂತ ಅನಿಸುತ್ತೆ ಅಷ್ಟೇ. ಈ ಮೆಚುರಿಟಿಯಲ್ಲಿ ಅಮ್ಮನ ಇನ್ಪುಟ್ಸ್ ಹೇಗಿರುತ್ತೆ?
ನನಗೆ ಖುದ್ದಾಗೆ ಅನಿಸುತ್ತೆ ಬಿಕಾಸ್ ನಾನು ಇವಾಗ ತಿರುಗಿ ನೋಡಿದಾಗ ಒಂದು 2 years ಬ್ಯಾಕು ನನ್ನಲ್ಲಿ ತುಂಬ ಇಮ್ಮೆಚುರಿಟಿ ಇತ್ತು. ಸೊ ನಾನೊಂದು ನಡ್ಕೊಳೋ ರೀತಿ ಇಲ್ಲ ಮಾತಾಡೋ ರೀತಿ ಎಲ್ಲದರಲ್ಲೂ ಇತ್ತು. ಇವಾಗ ಒಂದು ಸ್ವಲ್ಪ ಒಂದು ಪ್ರಾಬ್ಲಿ 1.5 yearಯಿಂದ ಒಂದು ನನಗೆ ಫೀಲ್ ಆಗ್ತಿದೆ ದಟ್ ಓಕೆ ಇದೆ. ಬಟ್ ನಮ್ಮಮ್ಮ ಇವಾಗಲೂ ಹೇಳ್ತಾರೆ ನೀನು ಹಿಂಗೆ ಚೇಂಜ್ ಆಗಬೇಕು, ನೀನು ಹಂಗೆ ಮೆಚೂರ್ ಇರಬೇಕು. ಸೊ ಇವಾಗಲೂ ಅದು ಇನ್ಪುಟ್ಸ್ ಎನಿ ಟೈಮ್ ಹೇಳ್ತಾರೆ, ದಿನ ಹೇಳ್ತಾರೆ ಬೇಕಿದ್ರೆ. ಅಂದ್ರೆ ಏನಂದ್ರೆ ಮಕ್ಕಳುಗಳಿಗೆ ಅಂದ್ರೆ ನಾವಿರೋವರೆಗೂ ಹೇಳ್ಬೋದಲ್ವಾ, ಅಟ್ಲೀಸ್ಟ್ ಏನಂದ್ರೆ ಚೇಂಜ್ ಆಗಬೇಕು ಅಂದ್ರೆ ಹಿಂಗಿರ್ಬೇಕು, ನಾವೊಂದು ತೋರಿಸ್ಕೊಡ್ಬೇಕು ನಾವಿರೋವರೆಗೂ. ಅಟ್ಲೀಸ್ಟ್ ಹಿಂಗೆ ಸೋನು ಯಾರಾದ್ರು ಬಂದರೆ ಹಿಂಗೆ ಮಿಕ್ಸ್ ಆಗಬೇಕು, ಮಾತಾಡಬೇಕು. ಅಂದರೆ ಇವಾಗೆಲ್ಲ ಮಕ್ಕಳುಗಳು ಅವ್ರವ್ರ ರೂಮಲ್ಲೇ ಇದ್ಬಿಡ್ತಾರಲ್ವಪ್ಪ. ಇವಾಗ ನಾನು ಅದೇ ಅನ್ಕೋತೀನಿ, ಸೋನು ಇವಾಗ ದೊಡ್ಡ ಮನೆ ಕಟ್ಸಿದೆ ತಪ್ಪಾಗೋಯ್ತು ಸೋನು, ಎಲ್ಲರೂ ಅವ್ರವ್ರ ರೂಮಲ್ಲಿ ಲಿಫ್ಟಲ್ಲಿ ಬರ್ತಾರೆ, ಮೇಲೆ ಹೋಗ್ಬಿಡ್ತಾರೆ 3rd floor. ನಾವು 2nd floor ಇದ್ರೂ ಗೊತ್ತಿರಲ್ಲ, ಊಟ ಮಾಡಿದ್ರೆ ಯಾರು ಅಂದರೆ ಅವ್ರಿಗೆ ಅಂದರೆ ಅವ್ರದ್ದೇ ಆದಂಥ ಬಿಸಿ ಶೆಡ್ಯೂಲ್ಸ್. ಇವಾಗ ಮೊದಲು ಹಂಗಿರಲಿಲ್ಲ, ನಾವೆಲ್ಲ ಒಂಥರ ಜಗಳ, ಅಮ್ಮ ಅಂದರೆ ಮನೆ ಒಳಗಡೆ ಎಲ್ಲ ಮಾತಾಡ್ಕೊಂಡಿರ್ತಾ ಇದ್ವಿ. ಇವಾಗ ಅವ್ರದೇ ಕೆಲಸ ಇರೋದ್ರಿಂದ ಬರ್ತಾರೆ, ಟಯರ್ಡ್ ಆಗಿರುತ್ತೆ, ಅವಳು ಸರಿ ಅಲ್ಲಿ ಹೋಗ್ಬಿಡ್ತಾಳೆ. ನಂದು 9 ಗಂಟೆ ಸೀರಿಯಲ್ ಮುಗಿದ ತಕ್ಷಣ ನಾನು ಮಲಗಿಬಿಡ್ತೀನಿ, ಹಂಗಾಗ್ಬಿಟ್ಟಿದೆ ಅಷ್ಟೇ. ಇದೊಂದು ವಿಷಯದಲ್ಲಿ ಇವನ್ ಐ ಕ್ಯಾರಿ ಸಮ್ ಕೈಂಡ್ ಆಫ್ ಗಿಲ್ಟ್. ಯಾಕೆಂದ್ರೆ ನೀವು ಹಳೆ ಮನೆಗೆ ಬಂದಿದ್ದೀರಾ, ಅಲ್ಲಿ ಹೆಂಗೆ ಅಂದರೆ ನಾವು ಊಟಕ್ಕಾದ್ರೂ ಎಲ್ಲರೂ ಜೊತೆಲಿ ಸೇರ್ತಿದ್ವಿ. ಇದು ಇವಾಗ ಈ ಮನೆಗೆ ಬಂದಾದ್ಮೇಲೆ ಹೆಂಗಾಗಿದೆ ಅಂದರೆ ನನ್ನ ತಮ್ಮ ಒಂದು ಫ್ಲೋರಲ್ಲಿ ಇರ್ತಾರೆ, ಮಮ್ಮಿ ಒಂದು ಫ್ಲೋರು. ಸೊ ಮಮ್ಮಿಗೆ ಒಂದೊಂದ್ಸತಿ ಗೊತ್ತೇ ಆಗಲ್ಲ, ಫೋನ್ ಮಾಡ್ತಿರ್ತಾರೆ, ಇನ್ನೂ 9:30 ಆಯ್ತು ಇನ್ನೂ ಬಂದಿಲ್ಲ ನೀನು ಅಂತ. ನಾನು ಆಲ್ರೆಡಿ ರೂಮಲ್ಲಿದ್ದೀನಿ. ಸೊ ಲಿಫ್ಟಿಂದ ಮೇಲಕ್ಕೆ ನಾನು 3rd floor ಹೋಗಿದ್ರು ಅವ್ರಿಗೆ ಗೊತ್ತೇ ಆಗಲ್ಲ. ಸೊ ಸಮ್ವೇರ್ ಯುನೋ ದೊಡ್ಡ ಮನೆ ಇದ್ದಷ್ಟು ದಟ್ ಇಸ್ ಅದೊಂದು ನಾವು ಮಿಸ್ ಮಾಡ್ತೀವಿ ಎಲ್ರೂ. ನನ್ನ ತಮ್ಮನೂ ಯಾವಾಗ ಬರ್ತಾನೆ ಅಂತಲೂ ನಮಗೆ ಅವ್ನು ಕಾಲೇಜ್ ಮುಗಿಸ್ಕೊಂಬಂದಾಗಲೂ ಒಂದೊಂದ್ಸತಿ ಗೊತ್ತೇ ಆಗಲ್ಲ ಅದು. ಸೊ ದ್ಯಾಟ್ ಇಸ್ ಸಮಥಿಂಗ್. ನೋಡಿ, ಮನೆ ಮನಸ್ಸು ಎರಡೂ ವಿಚಾರ ಮಾತಾಡ್ತಾ ಇದ್ದೀವಿ. ಆಗ ಅಲ್ಲಿದ್ರಿ ನಾಗರಬಾವಿಯಲ್ಲಿ, ನಾನೊಂದು ಸಲ ಬಂದಿದ್ದೆ, ಇಂಟರ್ವ್ಯೂ ಮಾಡಿದ್ದೆ. ಒಂದು ಮನೆ ಕಟ್ಸ್ಬೇಕು ಬೆಂಗಳೂರಲ್ಲಿ ಇರೋರಿಗೆ ಡ್ರೀಮ್ ಬಿಡಿ, ಬೆಂಗಳೂರಲ್ಲಿ ಬೇಸಿಕ್. ಹೌದೌದು, ಒಂದು ಮನೆ ಇರಬೇಕು, ಎಲ್ಲರೂ ಮನೆತನ ಇರಬೇಕು, ಮನೆಯವರು ಕೂಡಬೇಕು, ಮಾತಾಡಬೇಕು, ಆ ಬಾಂಧವ್ಯ ಇರಬೇಕು ಅಂತ. ನಾವೀಗ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ನಮಗೆ ಟೈಮ್ ಕೊಡೋದಕ್ಕೆ ಟೈಮ್ ಇಲ್ಲ. ನಾವು ಬರೀ ವಾಚಲ್ಲಿ ಮೊಬೈಲಲ್ಲಿ ನೋಡ್ತೀವಿ ಅಷ್ಟೇ ಟೈಮು. ಅದು ಮನೆ ಒಳಗಡೆ ಕೂತ್ಕೊಂಡು ನೋಡಿದಾಗಲೂ ಅದು ಕಾಡ್ತಾ ಇರುತ್ತೆ. ಇವಾಗ ಟೈಮ್ ಬೀಯಿಂಗ್ ಬಗ್ಗೆನೇ ಮಾತಾಡ್ತಾ ಇದ್ವಿ ನಾವು. ಎಲ್ಲೋ ವರ್ಕ್ ಪ್ರೆಷರಲ್ಲಿ ಇದ್ದಾಗ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಕ್ಕಾಗಲ್ಲ, ಮಾತಾಡೋದಕ್ಕಾಗೋದಿಲ್ಲ, ಮೊಬೈಲಲ್ಲಿ ನಾವು ಬ್ಯುಸಿಯಾಗಿರ್ತೀವಿ. ಈ ಮನೆ ಬಗ್ಗೆ ನಿಮ್ಮ ಇಂಪಾರ್ಟೆನ್ಸ್ ಏನು, ನಿಮ್ಮ ಒಂದು ಚಿತ್ರಣ ಏನು? ಮನೆ ಹೇಗಿರಬೇಕು? ಒಂದು ಮನೆ ಕಂಪ್ಲೀಟ್ ಮನೆ ಹೆಂಗಿರಬೇಕು ಅಂದರೆ ಅಟ್ಲೀಸ್ಟ್ ಒಂದು ಟೈಮ್ ಆದರೂ ಮಕ್ಳುಗಳು ಅಂದರೆ ಎಲ್ಲರೂ ಜೊತೇಲಿ ಕೂತ್ಕೊಂಡು ಊಟ ಮಾಡಬೇಕು, ಒಂದು ಸ್ವಲ್ಪ ಶೇರಿಂಗ್, ಒಂದು ಅರ್ಧ ಗಂಟೆ. ಯಾಕೆಂದರೆ ನಮ್ಮದು ಏಜ್ ವೈಸ್ ಇದಾಗ್ತಾ ಇದ್ದಾಗ ಅಟ್ಲೀಸ್ಟ್ ಏನು ಮಾಡ್ತಾಯಿದ್ದೀರಾ ಅಮ್ಮ, ಊಟ ಮಾಡಿದ್ರ, ಏನು ಮಾಡಿದ್ರಿ? ಅದಕ್ಕೆ ನಾವು ಮಕ್ಕಳನ್ನ ಇವತ್ತವರೆಗೂ ಕೇಳ್ತಾನೆ ಇರ್ತೀವಿ, ಇರೋದವರೆಗೂ ಎಷ್ಟೊತ್ತಾಯಿತು ಬರಲಿಲ್ಲ, ಊಟ ಮಾಡಿದ ನಾವು ಕೇಳ್ತಾ ಇರ್ತೀವಿ. ಅಟ್ಲೀಸ್ಟ್ ನಮಗೊಂದು ಅನ್ಸುತ್ತೆ, ನಮಗೆ ಒಂದು ಎಕ್ಸ್ಪೈರಿ ಡೇಟ್ ಅಂತಾರಲ್ಲ 50 ಕ್ರಾಸ್ ಆದಾಗ ಹಂಗೆ ಅನಿಸ್ತಾ ಇರುತ್ತೆ. ಅಟ್ಲೀಸ್ಟ್ ಮಕ್ಕಳು ಟೈಮ್ ಕೊಡ್ತಾ ಇಲ್ಲ, ಕೇಳಬೇಕು, ಒಂದ್ಸರಿ ಊಟಕ್ಕೆ ಟೈಮ್ ಕೂತ್ಕೋಬೇಕು. ಒಂದು ಹಂಗೆ ಹಬ್ಬ ಹುಣ್ಮೆಗಳಲ್ಲಿ ಮಾತ್ರನೇ ಸೇರ್ತೀವಲ್ವಪ್ಪ ಊಟಕ್ಕೆ. ಅಟ್ಲೀಸ್ಟ್ ಡೈಲಿ ಒಂದ್ಸರಿ ಇವಾಗ ಏನಾದ್ರು ಒಂದು 10 ನಿಮಿಷ ಮಾತಾಡ್ಬೋದಲ್ವಾ ಅಂತ. ಇಲ್ಲ ಆಮೇಲೆ ಅವ್ರು ಬಂದಾಗ ನಾವೇನಾಗಿರ್ತೀವಿ ಅಂದರೆ ನಮ್ದೇನಾಗಿದೆ, ನಮ್ಮದು TV ಆಗಿಬಿಡುತ್ತೆ. ಇವಾಗ ಸೀರಿಯಲ್ ಸಾಯಂಕಾಲ ಆದರೆ ನಂಗೆ 7 ಆದರೆ TV ನೋಡಬೇಕು, ನನಗೆ ಆ ಕಾನ್ಸೆಪ್ಟ್ ಸಾಯಂಕಾಲ ಆಗಿಬಿಟ್ರೆ. ಅವ್ರು ಬಂದಾಗಲೂ ಅಷ್ಟು ನನಗೂ ಇರಲ್ಲ ಅವಾಗ. ಇವಾಗ ಹಂಗೆ ಆಗ್ಬಿಟ್ಟಿದ್ವಿ ಚೇಂಜಸ್ ನಾವೇನೆ. ಅವ್ರು ಇದಕ್ಕೆ ನಾವು ಚೇಂಜ್ ಆಗ್ತಾ ಇರ್ತೀವಿ ಅನ್ಸುತ್ತಪ್ಪ ನನಗೇನೋ ಇವಾಗ. ಈಗ ನಮ್ಮ ಮನೆ ಇದು ನಮ್ಮ ಮನೆ ಹೆಸರೇ ಕನಸು ಅಂತ. ಸೊ ಇಟ್ ವಾಸ್ ಹರ್ ಡ್ರೀಮ್. ಇಷ್ಟು ವರ್ಷದಲ್ಲಿ ತುಂಬ ವರ್ಷದಿಂದ ಮಮ್ಮಿಗಿತ್ತು. ಸೊ ಮನೆ ಹೆಸರೇ ನಾವು ಕನಸು ಅಂತ ಇಟ್ವಿ. ಆ್ಯಂಡ್ ಹೌದು, ಬಟ್ ನಮ್ಮದು ಒಂದು ಪ್ಲಸ್ ಪಾಯಿಂಟ್ ಎವ್ರಿ ಡೇ ನಿಮಗೂ ಗೊತ್ತು, ಈಗ ಎಲ್ರದ್ದು ನಮ್ಮದೇ ಇರುತ್ತೆ. ಈಗ ಬೆಳಗ್ಗೆ ಹೋದರೆ ಬರೋ ಅಷ್ಟರಲ್ಲಿ ನಾನು ಇಲ್ಲಿಂದ 45 ಮಿನಿಟ್ಸ್ ಟ್ರಾವೆಲ್ ಮಾಡಬೇಕು. ಟ್ರಾಫಿಕ್ ಗೊತ್ತು, ಹೋಗಿ ಬರೋ ಅಷ್ಟರಲ್ಲಿ ಐ ವಿಲ್ ಬಿ ಡೆಡ್ ಟಯರ್ಡ್. ನಾನು ಬರೋ ಟೈಮಲ್ಲಿ ಇವ್ರದ್ದು ಸೀರಿಯಲ್ ಇರುತ್ತೆ, 7 o'clock ಸ್ಟಾರ್ಟ್ ಮಾಡಿಬಿಟ್ರೆ 9:30 ಅನಿಸುತ್ತೆ, ಕಂಟಿನ್ಯೂಸ್ ಸೀರಿಯಲ್ಲು. ಅದು ನಾವು ಬಂದು ಚೇಂಜು ಮಾಡೋಂಗಿಲ್ಲ. ಸೊ ದಿನ ನಾರ್ಮಲ್ ಡೇಸ್ ಹಂಗೆ ಹೋಗುತ್ತೆ ನಮ್ಮದು. ಅದರ್ವೈಸ್ ಹಬ್ಬಗಳು ಅಂತ ಇದ್ದಾಗ, ಇಲ್ಲ ಯಾವುದೇ ಒಂದು ಸ್ಪೆಷಲ್, ಯಾವುದೇ ಒಂದು ಬರ್ತ್ಡೇಸ್ ಏನೇ ಇದ್ರು ವಿ ಮೇಕ್ ಶೋರ್ ನಮ್ಮದು ಅಜ್ಜಿ, ಮಾಮ, ಅತ್ತೆ, ನಮ್ಮ ಲಿಖಿತ ಅಂತ ನನ್ನ ತಂಗಿ ಒಬ್ಳಿದ್ದಾಳೆ. ಸೊ ಎಲ್ಲರೂ ನಾವು ಗ್ಯಾದರ್ ಆಗ್ತೀವಿ. ಹಬ್ಬಗಳು ಮಾತ್ರ ನಾವು ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ. ಎಲ್ಲ ಹಬ್ಬಗಳೂ ಎಲ್ಲರೂ ಇರ್ತೀವಿ, ಎಲ್ಲರೂ ಜೊತೇಲಿ ಊಟ ಮಾಡ್ತೀವಿ. ಆ ಒಂದು ಅಟ್ಮಾಸ್ಫಿಯರು. ಆ್ಯಂಡ್ ಯಾರದೇ ಒಂದು ಮಾಮ ಅತ್ತೆದ ಆ್ಯನಿವರ್ಸರಿನಾದರೂ ಆಗಿರಲಿ. ಸೊ ಇದೆಲ್ಲ ವಿಷಯದಲ್ಲಿ ವಿ ಆರ್ ಟುಗೆದರ್. ನೀವು ಎಲ್ಲ ವಿಷಯಗಳನ್ನೂ ಅಮ್ಮ ಹತ್ರ ಶೇರ್ ಮಾಡ್ಕೊಳ್ತೀರಾ? ಜಗಳ ಆಡ್ತೀರಾ ನೀವು ಯಾವಾಗಾದರೂ? ಪ್ಲೀಸ್ ಡೋಂಟ್ ಆಸ್ಕ್. ಇವಾಗ ಹೇಳಿದ್ರೆ ಬೆಳಗ್ಗೆ ಒಂದು ಜಗಳ ಆಡಿರ್ತೀವಿ ನಾವು. ಜಗಳ ವಿಷಯದಲ್ಲಂತೂ ಚಿಕ್ಕ ವಿಷಯಕ್ಕೆ ಜಗಳ ಬಂದೇ ಬರುತ್ತೆ. ಯಾಕೆ ಗೊತ್ತಾ, ಸ್ವಲ್ಪ ಇಂಡಿಪೆಂಡೆಂಟ್ ಆಗಬೇಕಂತ ಅನ್ಸುತ್ತೆ. ಯಾಕೆಂದರೆ ಮಕ್ಕಳಿಗೆ ಒಂದು ನೀರು ಬೇಕು, ಅಮ್ಮ ನೀರು, ಅಮ್ಮ ಇದು ಎಲ್ಲ ಹೇಳ್ತಾ ಇದ್ದಾಗ ನನಗೂ ಒಂದ್ಸರಿ ಹೈಪರ್ ಆಗ್ಬಿಟ್ಟು, ಸೋನು ಇಷ್ಟು ಯಾವಾಗಲೂ ಅದನ್ನೇ ಹೇಳಿ, ನೀನು ಒಂಚೂರು ಇದ್ದು ತೊಗೋಬೇಕು ಹಂಗೆ ಅಂದರೆ ನಾನು ಹೇಳ್ತಾನೆ ಇರ್ತೀನಿ. ಅಷ್ಟಕ್ಕೆ ನಮ್ದು ಅಷ್ಟೇ ಒಂಥರ ಕೋಲ್ಡ್ ವಾರ್ ಥರ. ಚಿಕ್ಕ ವಿಷಯಕ್ಕೂ ಅಷ್ಟೇ ಆಗ್ತಾನೆ ಇರುತ್ತೆ. ಒಂದು 10 ನಿಮಿಷ ಆಮೇಲೆ ಸುಮ್ಮನೆ ಆಗ್ತೀವಿ. ಆಮೇಲೆ ನಮಗೆ ಬೇಜಾರಾಗ್ತದೆ, ಪಾಪ ಅವಳು ಕೇಳ್ತಾಳಲ್ವ. ಇರೋವರೆಗೂ ಕೇಳ್ಬೋದು, ಮದುವೆ ಆದಮೇಲೆ ಅವ್ರವ್ರ ಮನೆಗೆ ಇರ್ತಾರೆ, ಅವಾಗ ನೆನ್ಪು ಮಾಡ್ಕೋತಾರೆ, ಓ ಇಷ್ಟು ಕೆಲಸ ಇರುತ್ತೆ ಒಂದು ಮನೆ ಅಂದರೆ ಅಮ್ಮಂಗೆ ಅನ್ನೋದು ಅವ್ರಿಗೆ ಅವಾಗ ಗೊತ್ತಾಗುತ್ತೆ. ಇವಾಗ ಇನ್ನೂ ಗೊತ್ತಿರಲ್ವಲ್ಲ. ಹೇಳ್ತಾ ಇರ್ತೀನಿ, ಜಗಳ ಅಂತೂ ಚಿಕ್ಕ ಪುಟ್ಟಕ್ಕೆ ರೂಮ್ ಕ್ಲೀನ್ ಮಾಡ್ಕೊಳ್ಳೋ, ಅದು ಮಾಡು ಇದು ಮಾಡು ಅಂತ ಹೇಳ್ತಾನೆ ಇರ್ತಾರೆ. ವೆರಿ ಕಾಮನ್. ಕಾಮನ್
ಅದಂತೂ ನೀವು ಡೈಲಿ ಬೇಕಾದ್ರೂ ಕೇಳಿ ಡೈಲಿ ಇದೆ. ಇವಾಗ ಮಮ್ಮಿಗೆ ನಾನು ಅಕಸ್ಮಾತ್ ಒಂದೆರಡು ದಿನ ಏನೋ ನಾನು ಬಿಸಿ ಇದ್ದು ನಾನು ಮೇಲೆ ಕೆಳಗೆ ಸಿಕ್ಕಿಲ್ಲ ಅಂದ್ರೆ ನಮ್ಮ ತೇಜು ನಡ್ಕೊಂತಾರೆ. ಸೊ ಮನೇಲಿ ಒಟ್ಟಿನಲ್ಲಿ ಒಂದು ಚಿಕ್ಕ ವಿಷಯದಲ್ಲಾದ್ರೂ ನಮ್ಮ ಮನೇಲಿ ಎನಿ ಟೈಮ್ ಕಾಮನ್ ಅದು. ಬಟ್ ಅಷ್ಟೇ ಬೇಗ ಸಾರ್ಟ್ ಆಗುತ್ತೆ, ನಾವು ಕ್ಯಾರಿ ಮಾಡಲ್ಲ, ಅದೊಂದು ಪ್ಲಸ್ ಪಾಯಿಂಟ್. ಬೇಕಿದ್ರೆ ಒಂದೊಂದ್ಸತಿ ನಾವು ಕಾರಲ್ಲಿ ಅಷ್ಟು ಜಗಳ ಆಡಿರ್ತೀವಿ, ಇಳಿಯೋಷ್ಟ್ರಲ್ಲಿ ನಾವೇ ನಾರ್ಮಲ್ ಆಗಿ ಹೋಗಿರ್ತೀವಿ. ಈ ಬೇಸಿಕ್ ಕಿರಿಕಾದಾಗ ಯಾರು ಕದನ ವಿರಾಮ ಫುಲ್ ಸ್ಟಾಪ್ ಹಾಕೋದು ಯಾರು ಇಬ್ಬರಲ್ಲಿ? ನೋ, ನಾನು ಸ್ಟಾಪ್ ಆಗೋದು, ಬಟ್ ಅವಳು ಮಾತಾಡ್ತಾಳೆ ಸ್ವಲ್ಪ. ಇಲ್ಲ ನಾನು ಹೇಳ್ತೀನಿ ಪ್ಲೀಸ್ ಸ್ಟಾಪ್ ಅಂತ. ನಮ್ ದೇವಗೂ ಬೇಜಾರಾಗ್ಬಿಡ್ಬೇಕು ಡ್ರೈವಿಂಗ್ ಅಲ್ಲಿ, ಅಂದ್ರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಏನೋ ಸ್ಟಾರ್ಟ್ ಮಾಡ್ತಾಳ. ಬಟ್ ನಂದೊಂಥರ ಈಗೋ ಇದೆ, ಏನಂದ್ರೆ ನಮಗೊಂದು ಅವಾಗಿನಿಂದ ಗತ್ತಿದ್ದೇ ಇರುತ್ತೆ. ನಾವಂತ ತಾಯಿಯಿಂದಾಗ ನಾನು ಹಿಂಗೆ ನಾನೇನು ಅವಳು ಹೇಳಿದಾಗ ನಾನು ಕೇಳಬಾರ್ದು ಅಂತ. ಆಮೇಲೆ ಅನ್ಸುತ್ತೆ ಅವಳು ಹೇಳಿದ್ರೆ ಸರಿ ಅನ್ಸುತ್ತೆ, ಬಟ್ ಇರ್ಲಿ ಬಿಡು, ನಾನಂತೂ ಒಪ್ಪಲ್ಲ. ಈ ನಡುವೆ ನಾನು ಹೇಳ್ತೀನಿ ಅಮ್ಮ ಒಂಚೂರು ಇವಾಗ ಕಾಮ್ ಆಗು, ಏನೋ ಇವಾಗ ಒಂದು 50+ ಆದ್ಮೇಲೆ ಐ ಎಕ್ಸ್ಪೆಕ್ಟ್ ದಟ್ ನೀನು ಆರಾಮಾಗಿರು, ಖುಷಿಯಾಗಿ ಓಡಾಡ್ಕೊಂಡಿರು, ದಿಸ್ ಇಸ್ ವಾಟ್ ಐ ಎಕ್ಸ್ಪೆಕ್ಟ್. ಅವ್ರದ್ದು ಏನಿಲ್ಲ, ಒಂದು ಚಿಕ್ಕ ಟಾಪಿಕ್ ಇರಲಿ ಅದ್ರ ಬಗ್ಗೆ ಒಂದು 10 ಮಾತಾಡಿರ್ತಾರೆ, ವಿಚ್ ಇಸ್ ನಾಟ್ ರಿಲೆವೆಂಟ್. ನಾನು ಹೇಳ್ತೀನಿ ಇವಾಗ ಓಕೆ, ಇವಾಗ ಸುಮ್ಮನೆ ಇವಾಗ ನಾನು ಮಾತಾಡಲ್ಲ, ನೀನು ಸುಮ್ಮನೆ ಇರು, ಶಿ ಕಂಟಿನ್ಯೂಸ್. ಕೆಲವೊಂದು ಇವಾಗ ನಾವು ಮಾತಾಡ್ತಾ ಇರ್ತೀವಿ, ಈ ಹೆಣ್ಣಿನ ಅಬ್ರಿಂಗಿಂಗಲ್ಲಿ ಕೆಲವೊಂದು ಹೇಳ್ಕೊಳ್ಳೋದಾ ಬೇಡವಾ ಅನ್ನೋದು ಇದ್ದೇ ಇರುತ್ತೆ. ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟು ಹೇಳೋದಾದರೆ, ಇವಾಗ ಒಂದು ಹುಡುಗಿ ಕಾಲೇಜಿಗೆ ಹೋಗ್ತಾಳೆ ಅಂದ್ಕೊಳ್ಳೋಣ, ಸುಮ್ಮನೆ ಯಾರೋ ರೇಗಿಸ್ತಾರೆ, ಬುಲಿ ಮಾಡ್ತಾರೆ. ಇದನ್ನು ನಾನು ಮನೆಗೆ ಬಂದ್ಬಿಟ್ಟು ಹೇಳೋದಾ ಬೇಡವಾ ಅನ್ನೋದೆಲ್ಲ ಇರುತ್ತೆ. ತುಂಬ ಹಂತಗಳಲ್ಲಿ ಹೆಣ್ಣು ಇದನ್ನು ದಾಟ್ತಾನೆ ಬರ್ತಾಳೆ, ಹೇಳೋದಾ ಬೇಡವಾ ಅನ್ನೋಂಥ ಒಂದು ಡೈಲಮಾ ಇದ್ದೇ ಇರುತ್ತೆ ಮನಸ್ಸಲ್ಲಿ. ಹೇಳ್ಕೊಂಡ್ರೂ ಒಂದಷ್ಟು ಸಮಸ್ಯೆಗಳು, ಹೇಳ್ಕೊಂಡಿಲ್ಲ ಅಂದರೆ ಮನಸ್ಸಲ್ಲಿ ಆ ಒಂದು ಪರಿತಾಪ, ಹೇಳ್ಕೊಂಡು ಬಿಡ್ಬೇಕಾ ಇಲ್ವಾ ಅನ್ನೋದೆಲ್ಲ. ಅದನ್ನು ಸೋನಿಕಾ ಅವರಲ್ಲಿ ಹೇಗೆ ನೀವು ಅಬ್ಸರ್ವ್ ಮಾಡಿದ್ರಿ? ಹೇಳ್ಕೊಳ್ತಾ ಇದ್ರ, ಅವರು ಓಪನ್ ಅಪ್ ಆಗಿದ್ರ, ಅವರ ಕಾಲೇಜ್ ಡೇಸು, ಅವರ ವರ್ಕ್ ಲೈಫ್ ಸ್ಟ್ರಗಲ್ಸ್ಗಳನ್ನ ನಿಮ್ಮ ಹತ್ರ ಯಾವ ರೀತಿ ಶೇರ್ ಮಾಡ್ತಾ ಇದ್ರು ಅವರು? ಅವಳು ಸ್ವಲ್ಪ ಹೇಳ್ಕೊಳ್ಳೋದ್ರಲ್ಲಿ ಕಡಿಮೆ, ಏನು ಹೇಳಲ್ಲ. ಬಟ್ ನನಗೆ ಅವಳು ರಿಯಾಕ್ಷನ್ ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವಳು ಏನಿಗೂ ಟೆನ್ಷನ್ ಇದೆ ಅಂತ. ನಾನೇ ಕೇಳ್ತಾ ಇರ್ತೀನಿ ಹೋಗಿ ಏನು ಸುನು ಟೆನ್ಷನ್ ಏನಾಯಿತು, ಏನಾದರೂ ಹೇಳು ಅಂತ ಕೇಳ್ತೀನಿ ಅವ್ರದ್ದು. ಅವಳು ಜಾಸ್ತಿ ಹಂಗೆಲ್ಲ ಓಪನ್ ಅಪ್ ಆಗಿ ಹೇಳಲ್ಲ. ಏನು ಇವಾಗಲೂ ಅಷ್ಟೇ ಸಖತ್ ಸೈಲೆಂಟ್. ನಾನು ಹೇಳಿದ್ನಲ್ಲ, ಮಾತಾಡಿದಾಗ ಹೈಪರ್ ಆಗ್ತಾಳೆ, ಬಿಟ್ಟರೆ ಬೇರೆ ಇನ್ನೇನು ಮಾತಾಡಲ್ಲ. ನಾನೇ ಕೇಳ್ತೀನಿ, ಅವಳು ಗೊತ್ತಾಗ್ಬಿಡುತ್ತೆ ಅವಳು ಫೇಸ್ ನನಗೆ. ಏನೋ ಚಿಕ್ಕ ಪುಟ್ಟ ಅವಳದಾದ್ರೂ ಮನಸ್ಸಲ್ಲಿ ಏನಾದಿದ್ರು ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಕೇಳ್ತೀನಿ ಏನು ಸುನು ಏನಾಯಿತು ಅಂತ ಹೇಳಿದಾಗ ಅವಾಗ ಏನಾದರೂ ಚಿಕ್ಕ ಪುಟ್ಟ ಹಿಂಗೆ ಅಂತ ಹೇಳ್ತಾಳೆ, ಅದೇ ಶೇರ್ ಮಾಡ್ತಾಳೆ. ನೀವು ಹೇಗೆ ಶೇಪ್ ಆಗ್ತೀರಾ ಅಮ್ಮಂಗೆ, ಅಂದರೆ ವಿಚಾರಗಳನ್ನ ಹಂಚ್ಕೊಳ್ಳೋ ದಾರಿಯಲ್ಲಿ? ನಾನು ಯೂಶಲಾಗಿ ಜಾಸ್ತಿ ಶೇರ್ ಮಾಡಲ್ಲ, ಮಮ್ಮಿ ಅಂತಲೇ ಅಲ್ಲ, ನಾನು ಯೂಶಲಾಗಿ ನನ್ನ ವಿಷಯ ನನ್ನ ಹತ್ರನೇ ಇಟ್ಕೊತೀನಿ. ಮ್ಯಾಕ್ಸಿಮಮ್ ಯಾವಾಗಲೂ ಆಗಲ್ಲ ಅಂದಾಗ ಪ್ರಾಬಬ್ಲಿ ನಾನು ಮಾತಾಡ್ಬಿಡ್ತೀನಿ. ಅದನ್ನು ಬಿಟ್ಬಿಟ್ರೆ ನಾನೇ ಮ್ಯಾನೇಜ್ ಮಾಡೋಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಏನೇ ಈಗ ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಏನೇ ಇದ್ರೂ ನಾನು ಒಬ್ಬಳೇ ಹ್ಯಾಂಡಲ್ ಮಾಡಿ ನಂಗೆ ಮುಂಚೆಯಿಂದನೂ ಅಭ್ಯಾಸ. ಸೊ ನಾನು ಯಾವತ್ತೂ ಮನೆ ತನಕ ಯಾವ ವಿಷಯನೂ ತರಲ್ಲ. ಇದುವರೆಗೂ ಮದರ್ಸ್ ಡೇಗೆ ಸೋನಿಕಾ ಅವ್ರು ಕೊಟ್ಟಿರೋ ಸ್ಪೆಷಲ್ ಗಿಫ್ಟ್ ಏನು ನಿಮಗೆ ಕೊಟ್ಟಿದ್ದಾರಾ ಇಲ್ವಾ? ಎಲ್ಲ ವರ್ಷನೂ ಕೊಡ್ತಾಳೆ, ತುಂಬಾ ಖುಷಿ ಆಗುತ್ತೆ ಅದೆಲ್ಲ. ನನ್ನ ಬರ್ಡೇ ಆದ್ರೂ ಆಗ್ಲಿ, ಮದರ್ಸ್ ಡೇ ಆಗ್ಲಿ, ಎಲ್ಲ ಅವಳೇನೆ ಸರ್ಪ್ರೈಸ್ ಆಗಿ ಏನಾದ್ರು ಮಾಡ್ತಾ ಇರ್ತಾಳೆ. ನಾವು ಎಲ್ಲ ವರ್ಷ ಒಂದು ಲಂಚ್ ಅಂತೂ ಹೋಗ್ತೀವಿ ಜೊತೆಲಿ, ಅದಂತೂ ತುಂಬಾ ಖುಷಿ ಆಗುತ್ತೆ. ನಾನು ಹೇಳ್ತೀನಿ ವ್ಯಾಲೆಂಟೈನ್ಸ್ ಡೇ ಆಗ್ಲಿ ಕರ್ಕೊಂಡು ಹೋಗ್ತಾಳೆ ಎಲ್ಲಾದ್ರೂ ಹೊರಗಡೆ, ಅದೆಲ್ಲ ಅದು ಖುಷಿ ಆಗುತ್ತೆ. ಎಲ್ಲಾದ್ರೂ ಬಾಮ್ಮ ಅಂತ. ಅದಕ್ಕೆ ನಾನು ಹೇಳ್ತೀನಿ, ಸೋನು ತುಂಬಾ ಲಾಂಗ್ ಟೈಮ್ ಆಯ್ತು ಎಲ್ಲಾದ್ರೂ ಹೋಗಿ ಅಂತ, ಅಂದ್ರೆ ಅವಳ ಹತ್ರನೇ ಹೇಳ್ತಾ ಇರ್ತೀನಲ್ಲ, ಅವಾಗ ಅವಳೇ ಪ್ಲಾನ್ ಮಾಡ್ತಾಳೆ, ಎಲ್ಲಾದ್ರೂ ಕರ್ಕೊಂಡು ಹೋಗೋದೆಲ್ಲ ಅವಳೇನೆ ಮಾಡ್ತಾಳೆ. ಅದೊಂದು ಖುಷಿ ಆಗುತ್ತೆ. ನಿಮಗೆ ಹೇಳ ರೂಪಾ ಮೇಡಮ್, ಈ ಇಂಟರ್ವ್ಯೂ ಮಾಡೋದಕ್ಕಿಂತ ಮುಂಚೆನೂ ಏನೋ ಸರ್ಪ್ರೈಸ್ ಕೊಡಬೇಕು ಅಂತ ಇದ್ರು, ಬಟ್ ಸ್ವಲ್ಪ ಬ್ಯುಸಿಯಾಗಿದ್ರು ಬೇರೆ ಕೆಲಸದಲ್ಲಿ, ಕೊಡೋದಕ್ಕಾಗಲಿಲ್ಲ. ಏನು ಅಂತ ನೀವೇ ಹೇಳ್ಬಿಡಿ. ಇಲ್ಲ, ಅವ್ರಿಗೆ KSIC ಮೈಸೂರು ಸಿಲ್ಕ್ ಸ್ಯಾರಿ ತುಂಬ ಇಷ್ಟ. ಸೊ ನಾನು ನೆನ್ನೆ ಆ್ಯಕ್ಚುಲಿ ನನಗೂ ಇಟ್ ಸ್ಲಿಪ್ಡ್ ಔಟ್ ಆಫ್ ಮೈ ಮೈಂಡ್. ಕಾರ್ತಿಕ್ಗೆ ಹಂಗೂ ಕಾಲ್ ಮಾಡಿ ಹೇಳಿದೆ ಪೋಸ್ಟ್ಪೋನ್ ಮಾಡ್ಕೋಬೋದಾ ಅಂತ, ಬಟ್ ಆಗಲಿಲ್ಲ. ನಾನು ಅಲ್ಲಿ ಮಂಚಿ ರೋಡಲ್ಲೂ ಕಳಿಸಿದೆ, ನನ್ನ ಫ್ರೆಂಡ್ ಪ್ರೀತಮ್ ಅಂತ ಇದ್ದಾನೆ, ಅವನ್ನ ಕಳಿಸಿದೆ. ಇವತ್ತು ಸ್ಟಾಕ್ ಬಂದಿರಲಿಲ್ಲ ಅಲ್ಲಿ. ಆ್ಯಂಡ್ ನನ್ನ ತಮ್ಮ ಅವನು ಕಳಿಸಿದ ಬಸವೇಶ್ವರ ನಗರ, ಅವನು ಅಲ್ಲಿ ಹೋಗ್ಬಿಟ್ಟು ಬಂದ. ಸ್ಟಾಕ್ ಎರಡು ಕಡೆನೂ ಬಂದಿಲ್ಲ. ಇಲ್ಲ, ಬಟ್ ಅವಳು ಯಾವಾಗಲೂ ಸರ್ಪ್ರೈಸ್ ಆಗಿ ಕೊಡ್ತಾಳೆ. ಸ್ಯಾರಿನೇ ಕೊಡೋದು ನನಗೆ ಆಲ್ಮೋಸ್ಟ್. ನನಗೆ ಅವಳು ಚಿಕ್ಕದ್ರಿಂದ ಅವಳು ತುಂಬ ಅವಾಗಲೇ ಚಿಕ್ಕ ವಯಸ್ಸಲ್ಲ, ಇನ್ನೂ ಅವಳು ಫೀಲ್ಡಿಗೆ ಬಂದಿರಲಿಲ್ಲ, ಏನಿಲ್ಲ ಅಷ್ಟೇ. ಕಾಲೇಜಲ್ಲೆಲ್ಲ ಇದ್ದಾಗಲೂ ಅಷ್ಟೇ ಎಲ್ಲ ಸೇವ್ ಮಾಡೋಳು ದುಡ್ಡು. ಫಸ್ಟ್ ಅವಳೇ ಸ್ಯಾರಿ ನನಗೆ ಆಶ್ಚರ್ಯ ಆಗೋದು, ಅಂದರೆ ನಾವು ಆ ವಯಸ್ಸಲ್ಲಿ ನಮ್ಗೆ ಇನ್ನೂ ಐಡಿಯಾಗಳು ಇರಲಿಲ್ವಲ್ಲ, ಎಷ್ಟು ಸ್ಯಾರಿ ಎಲ್ಲ ಸರ್ಪ್ರೈಸ್ ಆಗಿ ತಂದು ಕೊಡೋಳು. ಅದನ್ನೆಲ್ಲ ಮಾಡ್ತಾಳೆ. ಈ ಥರ ವಿಷಯಗಳು ತುಂಬ ಸ್ಪೆಷಲ್ ಅನ್ಸುತ್ತೆ. ಬಿ ದಟ್ ಒಂದು ಬರ್ತ್ಡೇ ಆಗಿರಲಿ, ಏನೇ ಒಂದು ಸ್ಪೆಷಲ್ ಆಗಿ ಏನೇ ನಡೆದ್ರು ಐ ಫೀಲ್ ಎಲ್ರಿಗೂ ನಮ್ಮ ಮನೇಲಿರೋ ಎಲ್ರಿಗೂ ನಮ್ಮ ಮನೆ ಫ್ಯಾಮಿಲಿಲಿ ಎಲ್ರಿಗೂ ಇವಳಂತರ ಪಿಲ್ಲರ್ ತರ ಎಲ್ರಿಗೂ ತರ್ತಾಳೆ. ಏನೇ ಆದ್ರೂ ಎಲ್ರೂ ಕೇರ್ ಮಾಡ್ತಾಳೆ. ಅದೊಂದು ಖುಷಿ ಇದೆ ನನ್, ಅದು ಪ್ರೌಡ್ ನನ್ನ ಮಗಳ. ನನಗೆ ಎಲ್ರಿಗೂ ಯಾರಿಗಾದ್ರು ಒಂದು ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಅದನ್ನ ಒಂಥರ ಇದು ಮಾಡ್ತಾಳೆ, ನನಗಿಂತ ಜಾಸ್ತಿ ಸ್ಪಂದಿಸ್ತಾಳೆ ಫ್ಯಾಮಿಲಿಗೆ.
ಎಲ್ರಿಗೂ ಅವ್ಳು ಏನು ಮಾಡಬೇಕೋ ಅವ್ಳು ಫುಲ್ಫಿಲ್ ಮಾಡ್ತಾಳೆ. ನನಗಿಂತ ಐ ಜಾಸ್ತಿ ಗಾಟ್ ಇಟ್ ಫ್ರಮ್ ಮೈ ಫಾದರ್. ಸೊ ಅವರು ಅದೇ ತರನೇ ಒಂದು ಸ್ವಲ್ಪ ಯಾರಿಗೆ ಒಳ್ಳೆ ಹೆಲ್ಪಿಂಗ್ ನೇಚರ್ ಇದೆ ಅದೆಲ್ಲ. ನನಗೆ ಅದು ಖುಷಿ ಇದೆ. ಇಲ್ಲ ಇವಾಗ ಎಲ್ಲ ರೋಡಲ್ಲಿ ಏನಾದ್ರು ಯಾರಿಗಾದ್ರು ಪ್ರಾಬ್ಲಮ್ ಅಲ್ಲೂ ನಾನೇ ಹೇಳ್ತೀನಿ, ಸೋನು ಇದೆಲ್ಲ ಇವಾಗ ಸ್ವಲ್ಪ ಕಡಿಮೆ ಮಾಡ್ಕೋ, ಇದೆಲ್ಲ ಅದು ಈ ನಿಜನ ಸುಳ್ಳ ಗೊತ್ತಿರಲ್ಲ. ಯಾರಿಗಾದ್ರೂ ನಾಯಿಗೆ ಹುಷಾರಿಲ್ಲ ಫೋನ್ ಮಾಡ್ತಾರೆ, ಅಲ್ಲಿಗೆ ನಾನು ಹೇಳಿ ಸ್ವಲ್ಪ ಇದೆಲ್ಲ ಚೇಂಜ್ ಮಾಡ್ಕೊ ಅಂತ ಹೇಳ್ತಾ ಇರ್ತೀನಿ. ಬಟ್ ಅವಳಿಗೆ ಅದೊಂದು ನೇಚರ್ ತುಂಬ ಚೆನ್ನಾಗಿದೆ, ಎಲ್ರಿಗೂ ಸ್ಪಂದಿಸ್ತಾಳೆ. ಒಬ್ಬ ತಾಯಿ ಯಾವಾಗಲೂ ಮಗಳಲ್ಲಿ ಕರೆಕ್ಷನ್ ಪಾಯಿಂಟ್ಸ್ಗಳನ್ನ ಹುಡುಕ್ತಾ ಇರ್ತಾಳೆ. ಅಂದರೆ ಆ ಬೆಳವಣಿಗೆಯಲ್ಲಿ ತನ್ನನ್ನು ತಾನು ನೋಡ್ಕೊಳ್ತಾ ಇರ್ತಾಳೆ, ಆ ರಿಫ್ಲೆಕ್ಷನ್ನ ಪಡೆದುಕೊಳ್ತಾ ಇರ್ತಾಳೆ. ಈಗ ನನಗಾಗಿದ್ದು ನನ್ನ ಮಗಳಿಗಾಗೋದು ಬೇಡ, ನನಗಾಗಿದ್ದು ಮಗಳಿಗೆ ಗೊತ್ತಾಗಬೇಕು, ಅದರಿಂದ ಸರಿಪಡಿಸ್ಕೋಬೇಕು, ಈ ಥರನೂ ಕರೆಕ್ಟ್ ಆಗ್ತಾ ಹೋಗ್ತಾಳೆ ತಾಯಿ. ಆ ಒಂದು ಅಬ್ಸರ್ವೇಷನ್ಸ್ ಪಾಯಿಂಟ್ಸ್ಗಳು ಸೋನಿಕಾ ಅವರಲ್ಲಿ ಹೇಗೆ ತುಂಬ್ತಾ ಹೋಗ್ತೀರಾ ನೀವು? ಅಂದರೆ ನೀವು ನೋಡಿದಂಥ ಜೀವನಾನುಭವ ಇರ್ಬೋದು, ಅದನ್ನು ಹೇಗೆ ಅಪ್ಲೈ ಮಾಡಿ? ಇಲ್ಲ, ನನಗೊಂದು ಆಸೆಗಳಿತ್ತು. ಅವಾಗೆಲ್ಲ ಎಜುಕೇಷನ್ ಇರಲಿಲ್ಲ ನಮಗೆಲ್ಲ. ನಮ್ಮ ತಂದೆ ಒಳ್ಳೆ ತಹಸೀಲ್ದಾರೆಲ್ಲ ಆಗಿದ್ರು. ಬಟ್ ನಮ್ಗೆ ಎಜುಕೇಷನ್ ಇಲ್ಲ. 10th ಅಂದರೆ ಸಾಕು ಅನ್ನೋರು ಒಂದು ಏಜ್, ಒಂದು ಇದರಲ್ಲಿ. ಅವಾಗ ನಮಗೆ ನಾನು ನನ್ನ ಮಗಳಿಗೆ ಹೇಳ್ತಾ ಇದ್ದೆ, ಸೊ ನಮ್ಮ ಲೈಫಲ್ಲಿ ಇದೆಲ್ಲ ಇರಲಿಲ್ಲ. ನಾವು ತುಂಬ ಚಪ್ಪಲಿಲ್ದಲೇ ನಡ್ಕೊಂಡು ಹೋಗ್ತಾ ಇದ್ವಿ, ಬಸ್ಸಲ್ಲಿ ಹೋಗ್ತಾ ಇದ್ವಿ, ನಮಗೆಲ್ಲ ಏನೂ ಫೆಸಿಲಿಟೀಸ್ ಇರಲಿಲ್ಲ. ಮತ್ತು ಆ ದೀಪಗಳಲ್ಲೆಲ್ಲ ಓದಿದ್ದೀವಿ. ಬಟ್ ಅವ್ರಿಗೆ ಅದು ಸಿಲ್ಲಿ ಅನ್ಸ್ಬೋದು. ಬಟ್ ನಾನು ಹೇಳ್ತಾ ಇದ್ದೆ, ಸೋನು ನೀನು ಓದಬೇಕು. ಅಬ್ದುಲ್ ಕಲಾಂ ಇಲ್ಲ, ನಾನು ಇಲ್ಲ ನಾವು ಹಂಗೆ ಇತ್ತು, ನಮ್ದೆಲ್ಲ ಹಂಗೆ ಇತ್ತು. ನಮ್ಗೆ ಅವಾಗೆಲ್ಲ ಏನಿರಲಿಲ್ಲ ಹಳ್ಳಿ ಕಡೆ. ಅಂದರೆ ನಾವು ಸ್ವಲ್ಪ ಸಿಟಿಲಿ ಇದ್ರೂ ಹಳ್ಳಿಲಿ ಇದ್ವಿ, ಮಾಗಡಿ ನೇಟಿವು. ಸ್ವಲ್ಪ ಹಂಗಿದ್ದಾಗೆಲ್ಲ ನಾನು ನನ್ನ ಮಗಳಿಗೆ ಹೇಳ್ತೀನಿ, ಸೋನು ನೀನು ಎಜುಕೇಷನ್ ಮಾಡಬೇಕು. ನಂಗೆ ತುಂಬ ಇತ್ತು ಅವಳಿಗೆ. ಅವಳನ್ನ ನನಗೆ ಒಂದು ಗಂಡು ಮಗನ ಥರ ಬೆಳೆಸ್ಬೇಕು ಅಂತ. ನಮ್ಗೆ ಅವಾಗ ಫ್ರೀಡಮ್ ಇರಲಿಲ್ಲ, ನಮಗೆ ಹೆಣ್ಮಕ್ಳಿಗೆ ಇರಲಿಲ್ಲ. ನನ್ನ ಮಗಳು ಬುಲೆಟ್ ಓಡಿಸ್ಬೇಕು, ಹಂಗಿರಬೇಕು ಒಂಥರ ಟಾಮ್ ಬಾಯ್ ಥರ ಹುಡುಗಿ. ನನಗೆ ನನ್ನ ಒಬ್ಬಳೆ ಮಗಳಾದರೆ ನನಗೆ ಮಗಳು ಒಬ್ಬಳೆ ಆದ್ರೂ ಗಂಡು ಮಗನ ಥರ ಬೆಳೆಸ್ಬೇಕು ಅನ್ನೋದಿತ್ತು ಅವಳಿಗೆ. ಓದೋದು ಎಜುಕೇಷನ್ ತುಂಬ ಇಷ್ಟ ಆಯಿತು. ಅವಳು ಫ್ಯಾಷನ್ ಡಿಸೈನಿಂಗ್ ಬಂದು, ನಾನು ಏನೇನೋ ಮಾಡಿಸ್ಬೇಕು ಅಂತಿದ್ದೆ. ಅವಳು ಫ್ಯಾಷನ್ ಡಿಸೈನಿಂಗ್ ಬಂದು ಲೆವೆಲ್ ರೋಡಲ್ಲಿ ಅವಳು JD ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಅವಳು ಫ್ಯಾಷನ್ ನನಗೆ ಅದು ಇಂಟ್ರೆಸ್ಟ್ ಇರಲಿಲ್ಲ. ನಾನು ಇಂಜಿನಿಯರ್ ಮಾಡಬೇಕು, ನಮ್ಮ ತಲೆಯಲ್ಲಿ ಅದಲ್ವಪ್ಪ ಅವಾಗೆಲ್ಲ ಇದ್ದಿದ್ದು. ಇಂಜಿನಿಯರ್ ಏನೋ ಮಾಡಬೇಕು ಅವೆಲ್ಲ ಹಂಗಿತ್ತು. ಇವ್ರು ಫ್ಯಾಷನ್ ಫೀಲ್ಡಲ್ಲಿ ಇಷ್ಟ ಆಯಿತು. ಅವಳು ಚಿಕ್ಕದ್ರಿಂದನೂ ಸ್ಕೆಚ್ ಹಾಕೊಂಡು ಕೂತ್ಕೊಳ್ಳೋಳು. ನಮ್ಗೆ ಅದಷ್ಟು ಫ್ಯಾಷನ್ ಡಿಸೈನ್ ಅಂದರೆ ಅದೇನು ನಮಗೇನೋ ಅದು ಎಜುಕೇಷನ್ನೇ ಅಲ್ಲ ಅನ್ಸ್ಬಿಡೋದು. ಬಟ್ ನಾನು ಅವಳಿಗೆ ಹೇಳ್ತಾ ಇದ್ದೆ, ಸೊ ನಮಗೆ ಸಿಗದೇ ಇರೋ ಲೈಫ್ ನೀನು ಮಾಡು ಅಂತ ಹೇಳ್ತಾ ಇದ್ದೆ. ಬಟ್ ಓಕೆ, ಈ ಫೀಲ್ಡಲ್ಲಿ ಬಂದಿದ್ದು ಖುಷಿನೇ ಆಯಿತು. ಯಾಕೆಂದರೆ ಯಾವಾಗಾದರೂ ಎಲ್ಲಾದರೂ ಸೋನಿಕಾ ಅವರಮ್ಮ ಅಂತ ಹೇಳಿದಾಗ ಅದು ಖುಷಿ ಇರುತ್ತೆ. ಬಟ್ ಸೋನು ನಾನು ಎಲ್ಲ ಕಡೆ ಹೊರಗಡೆ ಕರ್ಕೊಂಡು ಹೋಗ್ತಾಳೆ, ಯಾವುದಾದ್ರೂ ಒಂದು ಈವೆಂಟ್ ಇದ್ದರು ಏನೋ ಒಂದು ಖುಷಿ ಆಗುತ್ತೆ ಅವಾಗ ನನಗೂ. ಸೋನು ಅಂತ ಅದೊಂದು ಖುಷಿ ಇದೆ. ಒಂದು ಥಿಕ್ನೆಸ್ ಥಾಟ್ಸ್ ಕಾಣಿಸ್ತಾ ಇದೆ. ಏನು ಮಾಗಡಿ ರೋಡಲ್ಲೂ ಬೈಕ್ ಓಡಿಸ್ತಾ ಇದ್ರಾ? ಬೈಕಲ್ಲಿ ನಮ್ಮ ಮಾಮನ್ ಬೀಳಿಸ್ಬಿಟ್ಟಿದ್ರು ಚಿಕ್ಕ ವಯಸ್ಸಲ್ಲಿ. ನಾನು ಸ್ವಲ್ಪ ಸ್ಟ್ರಾಂಗ್ ಇದ್ದೆ. ನಾವು ಮಾಗಡಿ ಗೌಡ್ರಲ್ವ, ನಾವು ಸ್ವಲ್ಪ ಹಂಗೆ ಇದ್ವಿ. ನನ್ನ ಮಗಳು ತುಂಬ ಸೆನ್ಸಿಟಿವ್ ಆಗಿ ಬೆಳೆದ್ಬಿಟ್ಲು. ಅವಳಿಗೆ ಹೊರಗಡೆ ಪ್ರಪಂಚ ಹಂಗೆ ಗೊತ್ತಿಲ್ಲ. ಮನೆ ಒಳಗಡೆ 3 ದಿವಸ ಇರೋ ಅಂದರು ಕಾರ್ತಿಕ್ 3 ದಿವಸನೂ ಇರ್ತಾಳೆ. ಅವಳಿಗೆ ಊಟ ತಿಂಡಿ ಏನೂ ಕೇಳಲ್ಲ. ಯಾವಾಗಲಾದ್ರೂ ಒಂದು ಸ್ವಲ್ಪ ಕೊಟ್ಟರು ಸಾಕು. ಕಾರ್ತಿಕ್ ನನ್ನನ್ನು ಮಾಡಿರೋದೇ ಇವ್ರಿಂಗೆ ಆಯ್ತಾ. ಬಿಕಾಸ್ ಕಾಲೇಜಲ್ಲಿ ಇದ್ದಾಗ್ಲೂ ಯಾವಾಗಲೂ ಪಿಕ್ ಡ್ರಾಪು ಆ್ಯಂಡ್ ಅದು ಮುಗಿತಾ ಹೇಳ್ದಂಗೆ ನಮಗೆ ಇವಳು ಹುಟ್ಟಿದ್ದು ಬಾಂಬೆಲಿ ಹುಟ್ಟಿದ್ಲು. ನಮಗೆ ಒಬ್ಬಳೆ ಮಗಳಲ್ವಾ, ಸ್ವಲ್ಪ ತುಂಬ ಒಂದು ಅಟ್ರಾಕ್ಷನ್, ಒಂದು ಸ್ವಲ್ಪ ಅಫೆಕ್ಷನ್. ನಮ್ಗೆ ಭಯ, ಮಕ್ಕಳು ಅದೇ ಗೊತ್ತಲ್ಲ ಪ್ರಪಂಚ ಹೆಂಗಿರುತ್ತೆ ಅಂತ. ಆ ಭಯಕ್ಕೆ ಎಲ್ಲಿ ಗೊತ್ತಾ, ಅವಳು ಆಕ್ಸ್ಫರ್ಡ್ ಸ್ಕೂಲ್ ಅಂದರೆ ಅಲ್ಲಿ ಮನೆ ಮಾಡ್ತಾ ಇದ್ದೆ. ಈಸ್ಟ್ ವೆಸ್ಟ್ ಕಾಲೇಜ್ಗೆ ಹೋಗಿ ಗೊತ್ತಾ, ಅಲ್ಲಿ ಮನೆ ಹಿಂದಿನ ರೋಡೆ ಮನೆ. ಇವಳಿಗೆ ಪ್ರೊಟೆಕ್ಷನ್ ಕೊಟ್ಟಷ್ಟು ನಮ್ಗೆ ಅವಾಗ ಏನೂ ಇರಲಿಲ್ಲಪ್ಪ. ನಮ್ಗೊಂಥರ ಆಯಿತು ಲೈಫ್. ಬಟ್ ಇವಳಿಗೆ ಆ ಲೆವೆಲ್ಗೆ ನಾನು ಸ್ವಲ್ಪ ಸಪೋರ್ಟಿವ್ ಆಗಿದೆ. ನಾನೇ ಬುದ್ಧು ಅದನ್ನ ನೋಡಿದವರೆಲ್ಲ ಹೇಳೋರು ಏನೋ ಎಲ್ಲೂ ಬಿಟ್ಟೇ ಇಲ್ಲ ಅವಳನ್ನ. ಇವಾಗ ನಮ್ಗೆ ಅನ್ಸುತ್ತೆ ಬಿಡಬೇಕಾಗಿತ್ತು, ಅವಾಗಲೇ ಸ್ಟ್ರಾಂಗ್ ಆಗಬೇಕಾಗಿತ್ತು. ಬಟ್ ಅವಳು ನಂತರ ಸ್ಟ್ರಾಂಗ್ ಆಗಿದ್ರೆ ಆಗ್ಬೋದಾಗಿತ್ತು. ಬಟ್ ತುಂಬ ಸಾಫ್ಟಾಗಿ ಬೆಳೆದ್ಬಿಟ್ಲು ಅವಳು. ಅದರಿಂದ ಅದು ಗೊತ್ತಿಲ್ಲ ಜೀವನ, ಲೈಫ್ ಸ್ಟೈಲ್ ಪ್ರಾಬ್ಲಮ್ ಏನು, ಹೆಂಗಿದೆ ಜೀವನ, ಹೊರಗಡೆ ಪ್ರಪಂಚ ಅಂತ ಗೊತ್ತಿರಲ್ಲ. ಬಟ್ ಇನ್ನು ಮುಂದೆ ಮದುವೆ ಆದಮೇಲೆಲ್ಲ ಅರ್ಥ ಆಗುತ್ತೆ ಲೈಫ್ ಸ್ಟೈಲ್ ಅನಿಸುತ್ತೆ. ಗೌಡ್ರೆ, ನಾನು ಆ ಜೀವನ ಅನುಭವ ಅಂತ ಒಂದು ಟರ್ಮ್ ಹೇಳಿದೆ. ತುಂಬ ನಾವು ನೋಡಿ ಕಲಿತಾ ಇರ್ತೀವಿ, ಲರ್ನ್ ಮಾಡ್ತಾ ಇರ್ತೀವಿ. ನಾವು ಅದೇ ಡೂಸ್ ಆ್ಯಂಡ್ ಡೋಂಟ್ಸ್ ಅಂತೀವಲ್ಲ, ನಮಗೆ ತುಂಬ ಅರ್ಥ ಆಗ್ತಾ ಇರುತ್ತೆ. ಅಂದರೆ ಲೈಫೇ ನಮಗೆ ಕೆಲವೊಂದನ್ನು ಹೇಳ್ಕೊಡುತ್ತೆ. ಅಮ್ಮನಿಂದ ಎಷ್ಟು ಬೋರೋ ಮಾಡ್ಕೊತೀರಾ ಆ ಕ್ವಾಲಿಟೀಸ್ಗಳನ್ನ? ಡೂಸ್ ಆ್ಯಂಡ್ ಡೋಂಟಲ್ಲಿ ಮಮ್ಮಿ ನನಗೆ ಯಾವಾಗಲೂ ಹೇಳ್ತಾರೆ, ತಾಳ್ಮೆಯಿಂದ ಮಾತಾಡು, ನೀನು ಒಂದು ಈಗ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದ್ದಂಗೆ ಅಂತ ಹೇಳಿದ್ರೆ, ಈಗ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಾದ್ಮೇಲೆ ನಮ್ಮ ಬರೋ ಕ್ಲೈಂಟ್ಸ್ ಹತ್ರ ವೆನ್ ಯು ಹ್ಯಾಂಡಲ್ ದೆಮ್ ಅಲ್ಲ, ಸೊ ಆ ಪೇಷನ್ಸ್ ಫೀಲ್ ಆಗುತ್ತೆ. ಬಿಕಾಸ್ ಯು ಕಾಂಟ್ ಟಾಕ್, ಒಂದೊಂದ್ಸತಿ ದೇ ಆಲ್ಸೋ ನಮ್ಮ ಟೆಂಪರ್ನ ಕಡಿಯೋ ಥರ ಮಾತಾಡ್ತಾರೆ. ಬಟ್ ಯು ಕೆನಾಟ್ ಲೂಸ್ ಇಟ್. ಸೊ ಮಮ್ಮಿ ತುಂಬ ಸ್ಟಾರ್ಟಿಂಗಿಂದ ಫಸ್ಟ್ ಅದೊಂದು ಪರ್ಟಿಕ್ಯುಲರ್ ಆಗಿ ಹೇಳ್ಕೊಡೋರು, ಹ್ಯಾವ್ ಸಮ್ ಪೇಷನ್ಸ್. ನೀನು ಯಾವುದೇ ಕೆಲಸದಲ್ಲಿ ಇಫ್ ಯು ಹ್ಯಾವ್ ಸಮ್ ಪೇಷನ್ಸ್ ಯು ಕ್ಯಾನ್ ಡೂ ಎನಿಥಿಂಗ್, ಮುಂದಕ್ಕೆ ಜೀವನ ಹೆಂಗೋ ಮಾಡ್ಕೊಂಬಿಡ್ಬೋದು ಅಂತ. ಅದೊಂದು ವಿಷಯ ಅಂತೂ ಐ ಟೋಟಲಿ ಅಗ್ರಿ ಟು ಇಟ್. ನಿಧಾನಕ್ಕೆ ಅರ್ಥ ಆದ್ರೂ ಬಟ್ ಆ ವಿಷಯದಲ್ಲಿ ತುಂಬ ಅರ್ಥ ಆಯಿತು. ಆ್ಯಂಡ್ ಮಮ್ಮಿ ಹೇಳ್ದಂಗೆ ಮಮ್ಮಿ ಇಸ್ ವೆರಿ ಬೋಲ್ಡ್. ಅವರೆಲ್ಲ ವಿಷಯದಲ್ಲೂ ತುಂಬ ಬೋಲ್ಡಾಗಿ ಮಾತಾಡೋ ಎಲ್ಲಿದ್ರೂ ಇದು. ಬಟ್ ನಾನು ಅದರಲ್ಲಿ ಒಂದು ಸ್ವಲ್ಪ ತುಂಬ ಲ್ಯಾಕ್ ಮಾಡ್ತೀನಿ. ಒಬ್ಬರನ್ನ ಸಿಕ್ಕಿ ನನಗೆ ಸ್ವಲ್ಪ ಟೈಮ್ ಬೇಕು ಅವ್ರ ಬಗ್ಗೆ ಒಂದು ಆ ಮಿಂಗಲ್ ಆಗೋಕ್ಕೂ ಟೈಮ್ ಬೇಕು. ಬಟ್ ಮಮ್ಮಿ ಹಂಗಲ್ಲ, ಅವ್ರು ಬೇಗ ಜಡ್ಜ್ ಮಾಡ್ತಾರೆ. ನಾನು ಫಸ್ಟೇ ಹೇಳ್ಬಿಡ್ತಾರೆ, ನನ್ನ ಯಾವುದೋ ಫ್ರೆಂಡ್ಸ್ ನೋಡಿದ ತಕ್ಷಣ, ನೋಡು ಇದು ಹಿಂಗಾಗುತ್ತೆ.
ಹಂಗೆ ಆಗುತ್ತೆ, ಎಷ್ಟೊಂದು ಸತಿ ಎಕ್ಸ್ಪೀರಿಯನ್ಸ್ ಆಗಿದೆ ಅದು. ಎಸ್ 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 ಅದು ಆ ವಿಷಯದಲ್ಲಿ ವರ್ಕ್ ಆಗುತ್ತೆ. ನಾನು ಸೋನಿಗೆ ಹೇಳ್ತೀನಿ ಹಿಂಗೆ ಅಂತ ತಗೊಳ್ಳೋದು ಬಿಡೋದು ಅವ್ರಿಗೆ, ಬಟ್ ನನಗೆ ಅರ್ಥ ಆಗುತ್ತೆ ಒಬ್ಬೊಬ್ರು. ಅದಾದ್ಮೇಲೆ ಬಂದು ಹೇಳ್ತೀನಿ, ಹೌದು ನೀನು ಹೇಳಿದ್ ಕರೆಕ್ಟ್ ಅಂತ. ಬಟ್ ಆ ಟೈಮಲ್ಲಿ ತೊಗೊಂಡಿರಲ್ಲ. ಬಟ್ ತುಂಬ ಸತಿ ನನಗೆ ಆ ಎಕ್ಸ್ಪೀರಿಯನ್ಸ್ ಆಗಿದೆ ಒಂದೊಂದು ವಿಷಯದಲ್ಲಿ. ತುಂಬ ಸಲ ನಾವು ಮನೆ ಒಳಗಡೆ ಕೂತ್ಕೊಂಡು ಏನಾದರೂ ಮಾತಾಡ್ತಾ ಇರ್ತೀವಿ ಅಂತ ಅಂದ್ಕೊಳ್ಳೋಣ, ಮನೆ ಆಚೆ ಹೋಗಬಾರ್ದು ಕೆಲವು ವಿಷಯಗಳು. ಮನೆ ಆಚೆ ಹೋದರೆ ನಮ್ಮ ಮನೆ ಒಳಗಡೆ ಇರೋವಂಥ ಸರ್ಫೇಸು ಹಾಳಾಗ್ತಾ ಹೋಗುತ್ತೆ. ನಾವು ಸುಮ್ಮನೆ ಈಗ ಹೆಣ್ಮಕ್ಳ ಬಾಯಲ್ಲಿ ರಹಸ್ಯ ಉಳಿಯಲ್ಲ ಅಂತ ಹೇಳ್ತೀವಿ. ಯಾವತ್ತಾದರೂ ಕೋಪ ಮಾಡ್ಕೊಂಡಿದ್ದಿದ್ಯಾ ಇಬ್ಬರಲ್ಲಿ? ನಾನು ಹೇಳಿರೋ ಏನೋ ಒಂದು ಸೀಕ್ರೆಟು ನೀನು ಬೇರೆಯವ್ರಿಗೆ ಹೇಳ್ಬಿಟ್ಟೆ, ಸರಿ ಇಲ್ಲ ಇದು ಅಂತ, ಅದಕ್ಕೆ ಜಗಳ ಆಡಿ? ಇಲ್ಲ ವಿಷಯದಲ್ಲಿ ಸೀಕ್ರೆಟ್ ಅಂತ ಏನೂ ಇಲ್ಲ. ಇಲ್ಲ ಅದೆಲ್ಲ ಇವಳು ತುಂಬಾ ರಿಸರ್ವ್, ಹಂಗೆಲ್ಲ ಏನು ವಿಷಯನೂ ಹೇಳೋದು ಇಲ್ಲ. ಹೊರಗಡೆ ನಾನಾದ್ರೂ ಬೇಕಾದ್ರೆ ಹೇಳ್ಬಿಡ್ತೀನಿ, ಅಯ್ಯೋ ಸೋನು ಸ್ವಲ್ಪ ಡಿಸಿಪ್ಲಿನ್ ಇಲ್ಲ ಅಂದ್ಬಿಡ್ತೀನಿ ಬೇಗ. ಬಟ್ ಅವಳು ಹಂಗೆಲ್ಲ ಯಾವ ವಿಷಯದಲ್ಲೂ ಅದು ಮಾತಾಡಲ್ಲ. ನಾನು ಇಲ್ಲಿಂದ ಅದು. ಬಟ್ ಮಮ್ಮಿಯಲ್ಲಿ ಒಂದು ಸ್ವಲ್ಪ ಇದೆ. ಮಮ್ಮಿಗೆ ಒಂದು ಗ್ಯಾಂಗ್ ಆಫ್ ಫ್ರೆಂಡ್ಸ್ ಇದ್ದಾರೆ, ಲಕ್ಷ್ಮಿ ಆಂಟಿ, ಒಂದು 2-3 ಜನ ಇದ್ದಾರೆ. ದೇ ಆರ್ ಲೈಕ್ ವೆರಿ ಗುಡ್. ಮಮ್ಮಿ ವೀಣಾ ಅಂತ ಎಲ್ಲ ಫ್ರೆಂಡ್ ಅವ್ರ ಮಕ್ಕಳಿಗೆ ನಾವು ಡಿಸ್ಕಸ್ ಮಾಡಿದಾಗ ಹಂಗಂತ ಹೇಳ್ತೀವಿ, ನಮ್ ಸೋನು ಸ್ವಲ್ಪ ಡಿಸಿಪ್ಲಿನ್. 15 ಅಲ್ಲ ಅಮ್ಮ, 20 years of ಫ್ರೆಂಡ್ಶಿಪ್ ಅನ್ಸುತ್ತಲ್ಲ. ಲಕ್ಷ್ಮಿ ಆಂಟಿದು ಇನ್ನೂ ಜಾಸ್ತಿ ಅನ್ಸುತ್ತೆ. ಇವ್ರು 15 ಇದ್ದಾಗೆಲ್ಲ ತುಂಬಾ ಲಾಂಗ್ ಟರ್ಮ್ ಫ್ರೆಂಡ್ಸ್. ಸೊ ಅವರು ಸುವರ್ಣ ಆಂಟಿ, ಒಂದಿಷ್ಟು ಜನ ಇದ್ದಾರೆ ಮಮ್ಮಿ ಫ್ರೆಂಡ್ ಸರ್ಕಲ್. ವೀಣಾ ಆಂಟಿ ಇದಾರೆ, ಹಂಗೆಲ್ಲ ಶಾರದಾ, ಇವರೆಲ್ಲ. ಅವ್ರಿಗೆಲ್ಲರಿಗೂ ಬೇಕಾದ್ರೆ ನಮ್ಮ ಮನೇಲಿ ಒಂದು ಪಿನ್ ಬಿದ್ರು ಅವ್ರಿಗೆ ಗೊತ್ತಾಗಿರುತ್ತೆ, ಓ ಇಲ್ಲಿ ನಮ್ಮ ಮನೇಲಿ ಈ ಟೈಮಲ್ಲಿ ಪಿನ್ ಬಿತ್ತು ಅಂತ. ಸೊ ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆ. ಒಂದು ಖುಷಿಯಾಗೋದೇನು ಗೊತ್ತಾ ಮೇಡಮ್, ಸೋನಿಕಾ ಅವರು ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಫೋಟೋಸ್ ಹಾಕೊತಾರೆ, ವಾಟ್ಸಪ್ಪಲ್ಲಿ ಕೆಲವು ಶೇರ್ ಮಾಡ್ತಾ ಇರ್ತಾರೆ, ವೀಕೆಂಡ್ ಪಾರ್ಟಿಗಳು ಮಾಡ್ತಾ ಇರ್ತಾರೆ. ಯಾರ ಜೊತೆಗೆ ಮಾಡ್ತಾರೆ? ಅಮ್ಮನ ಜೊತೆಗೆ ಮಾಡ್ತಾರೆ. ಅದನ್ನು ಹಾಕ್ಕೊಳ್ತಾರೆ. ತುಂಬ ಜನ ಮನೆಯವ್ರ ಜೊತೆ ಪಾರ್ಟಿ ಮಾಡೋದಕ್ಕಿಂತ ಜಾಸ್ತಿ ಆಚೆಗಡೆ ಫ್ರೆಂಡ್ಸು, ಬೇರೆ ಬೇರೆ ಬಿಸ್ನೆಸ್ ಸರ್ಕಲ್ಸಲ್ಲಿ ಪಾರ್ಟಿ ಮಾಡೋದನ್ನು ಹಾಕ್ಕೊಳ್ತಾರೆ. ಮನೆಗೆ ಇಂಪಾರ್ಟೆನ್ಸ್ ಕೊಡೋ ಅಂಥ ಕ್ವಾಲಿಟಿ ನಾವು ನೋಡಿದ್ದೀವಿ ಸೋನಿಕಾ ಅವರಲ್ಲಿ. ಅದನ್ನು ನೋಡ್ತೀರಾ ನೀವು? ಪಾರ್ಟಿನೂ ಅಷ್ಟೇ, ಅವಳು ಅಷ್ಟೇ, ಮನೇಲೇ ನಾನೇ ಹೇಳ್ತೀನಿ ಸೋನು, ಎಲ್ಲರೂ ಹೊರಗಡೆ ಅಮ್ಮ ನಾವೇ ಕರ್ಕೊಂಬರ್ತೀವಿ. ಇವಾಗ ಗೋವಾ ಕರ್ಕೊಂಡು ಹೋಗ್ತಾರೆ ಪಾರ್ಟಿ ನಮ್ಗೆ. ಅಂದರೆ ಸ್ವಲ್ಪ ಫಸ್ಟ್ ಇವಾಗ ಬೇಡ ಸೋನು ಅಂತ ಅನ್ಸ್ಬಿಡುತ್ತೆ. ಬಟ್ ಅವಾಗ ಹೇಳ್ತಾಳಮ್ಮ, ಎಷ್ಟು ಖುಷಿ ಪಡ್ಬೇಕು ನೀನು, ನಾನು ಫ್ಯಾಮಿಲಿ ಜೊತೆ ಬಂದು ಮಾಡ್ತೀನಲ್ಲ ಪಾರ್ಟಿ, ಅದು ಖುಷಿ ಪಡಮ್ಮ ಅಂತ ಹೇಳ್ತಾಳೆ. ಅದು ನಿಜವಾಗ್ಲೂ 100% ಖುಷಿ ಆಗುತ್ತೆ. ನನ್ಗಿದು ಇಷ್ಟ ಕಾರ್ತಿಕ್. ನಂದೊಂದು ಬರ್ಡೇ ನಾವೀಗ ಗೋವಾಲ್ ಪ್ಲಾನ್ ಮಾಡಿದ್ರು, ಇಟ್ಸ್ ನಾಟ್ ದಟ್ ನಾನೇ ಮಮ್ಮಿ ನಾನು ಫ್ಯಾಮಿಲಿಯಿಂದ ನಮ್ಮ ಮಾಮ ಅತ್ತೆ ಎಲ್ರೂ ಕರ್ಕೊಂಡು ಹೋಗ್ತೀನಿ. ಅಂಡ್ ನನಗೆ ಆ ಒಂದು ಸರ್ಕಲ್ ತುಂಬಾ ಇಷ್ಟಪಡ್ತಾಳೆ, ಎಲ್ಲರೂ ಇರ್ಬೇಕು ಫ್ಯಾಮಿಲಿ. ಅಂಡ್ ಅದ್ರ ಜೊತೆಲಿ ನನ್ನ ಫ್ರೆಂಡ್ಸು ಕೂಡ ಫ್ಯಾಮಿಲಿ ಫ್ರೆಂಡ್ಸೇ ಆಗಿರೋದ್ರಿಂದ ಅವರು ತುಂಬಾ ಕಂಫರ್ಟಬಲ್ ಆಗಿದ್ದಾರೆ ನನ್ನ ಫ್ಯಾಮಿಲಿ ಜೊತೆನೇನೆ. ಸೊ ಏನೇ ಒಂದು ಪಾರ್ಟಿ ಏನೇ ಇದ್ರೂ, ಇಲ್ಲ ನಮ್ಮ ಮನೆ ಟೆರೆಸ್ಸು, ನೆಕ್ಸ್ಟ್ ಟೈಮ್ ನಿಮ್ಮನ್ನು ಕರಿತೀನಿ. ಅದು ಬಿಟ್ಟರೆ ಗೋವಾ ಎಲ್ಲೇ ಹೋದ್ರು, ಇಲ್ಲ ಬ್ಯಾಂಗ್ಳೂರ್ಗೆ ಎಲ್ಲೇ ಹೋದ್ರೂ ಸರ್ಕಲ್ ಅಂತೂ ಇದ್ದೇ ಇರುತ್ತೆ. ಈಗ ಮಾಮ ಅತ್ತೆ ಪರ್ಟಿಕ್ಯುಲರ್ ಆಗಿ ಯಾವಾಗ್ಲಾರು ಮಿಸ್ ಆದ್ರೂ ಮಮ್ಮಿ ಅಂತೂ ಇದ್ದೇ ಇರ್ತಾರೆ, ಮಮ್ಮಿ ತೇಜು. ಸೊ ನಮ್ಮ ಫ್ಯಾಮಿಲಿ ಅಂತೂ ಇದ್ದೇ ಇರುತ್ತೆ. ಸೊ ಈ ಥರ ವಿಷಯದಲ್ಲಿ ಆ್ಯಂಡ್ ಐ ಲವ್ ಡೂಯಿಂಗ್ ದ್ಯಾಟ್. ಒಂದು ಇದ್ರಲ್ಲಿ ಹೇಳಬೇಕಾದ್ರೆ ಇವಳಿಗೆ ತಮ್ಮ ಒಂದು ಇವಳ ಅಮ್ಮ ತಮ್ಮ ಮಗನ ಥರ ಅವಳು ಟ್ರೀಟ್ ಮಾಡೋದು, ಅದೇ ತುಂಬ ಕೇರ್ ಮಾಡ್ತಾಳೆ ತೇಜುನ. ಅಷ್ಟು ಒಂದು ನಾನು ಅನ್ಕೋತೀನಿ ಸೋನು, ನೀನು ನನಗೆ ಅವಳ ತಮ್ಮಂಗಿಂತ ಜಾಸ್ತಿ ಮಗನ ಥರ ಟ್ರೀಟ್ ಮಾಡ್ತಾಳೆ. ತುಂಬ ಚೆನ್ನಾಗಿ ಅವಳು ಟ್ರೀಟ್ ಮಾಡ್ತಾಳೆ, ನೋಡ್ಕೊಳ್ಳೋದಾಗಲಿ, ಅವನದು ಎಜುಕೇಷನ್ದಾಗಲಿ, ಹಿಂಗೆ ಮಾಡಬೇಕು ಅವನು ಒಂದು ಡ್ರೀಮ್ ಇದೆ ಒಳಗೆ, ಏನೋ ಒಂದು ಮಾಡಬೇಕು ಅನ್ನೋದು, ಅದೆಲ್ಲ ಒಂದು ಆಸೆ ಇದೆ. ಅದೊಂದು ತುಂಬ ಖುಷಿ ಆಗುತ್ತೆ. ತಮ್ಮನ ಥರ ನನಗೆ ಅನ್ಸೋದೇ ಇಲ್ಲ ಅವಳನ್ನ. ಒಂದ್ಸರಿ ನೋಡುವಾಗ ಅವರಿಬ್ಬರು ಬಾಂಡಿಂಗ್ ನೋಡಿದ್ರೆ ಅಮ್ಮ ಮಗನ ಥರ ಅನ್ಸ್ಬಿಡೋದು. ನನಗೆ ತುಂಬ ಅದು ನನ್ನ ನ್ಯಾಚುರಲ್ ವಿಷಯದಲ್ಲಿ. ಬಿಕಾಸ್ ಏಜ್ ಅವನು ತುಂಬ ಚಿಕ್ಕವನಲ್ಲ. ಸೊ ಐ ಸ್ಟಿಲ್ ಫೀಲ್ ಹಿಮ್. ನನಗೆ ನನ್ನ ಅತ್ತೆಗೂ ರೀಸೆಂಟಾಗೂ ಹೇಳಿದ್ದೆ, ನನಗೆ ಇನ್ಫ್ಯಾಕ್ಟ್ ಇವನ್ ಇಫ್ ಐ ಹ್ಯಾವ್ ಕಿಡ್ಸ್ ಇನ್ ಫ್ಯೂಚರ್ ಹಿ ವುಡ್ ಬಿ ಮೈ ಫಸ್ಟ್ ಅಂತ. ಬಿಕಾಸ್ ಅಷ್ಟು ರೆಸ್ಪಾನ್ಸಿಬಿಲಿಟಿ ವೈಸು. ಆ್ಯಂಡ್ ಇವಾಗ ಅವನು ಚಿಕ್ಕ ಏಜಲ್ಲೂ ಹೀಸ್ ಬೀನ್ ಸ್ಟ್ಯಾಂಡಿಂಗ್ ಆಸ್ ಅ ಪಿಲ್ಲರ್ ಟು ಮೀ. ಈಗ ಒಂದು ಬಿಸ್ನೆಸ್ ಸ್ಟೇಬಲ್ ಮಾಡಿ ನಿಲ್ಸೋದು ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಅವನು ಅಷ್ಟೇ ಸಪೋರ್ಟಿವ್ ಆಗಿ ನನಗಿರೋದ್ರಿಂದ ಅದರಿಂದ ಬ್ಯಾಲೆನ್ಸ್ ಆಗಿ ಹೋಗ್ತಾ ಇದೆ. ಸೊ ಐ ವುಡ್ ಯುನೋ ಎಲ್ಲರೂ ಇನ್ಪುಟ್ಸ್ ತೊಗೋತೀನಿ. ಈಗ ಮಮ್ಮಿ ಮನೇಲಿ ಸಪೋರ್ಟಿವ್ ಆಗಿ ಊಟ ತಿಂಡಿ ಮಾಡಿಕೊಟ್ಟು ನನ್ನನ್ನು ಆಚೆ ಕಳಿಸಿದ್ರೆ ಆಚೆ ಹೀ ಈಸ್ ದೇರ್ ಸ್ಟ್ಯಾಂಡಿಂಗ್ ಫಾರ್ ಮೀ. ಸೊ ಇದೆಲ್ಲನೂ ನನಗೆ ತುಂಬಾ ಮ್ಯಾಟರ್ ಆಗುತ್ತೆ. ನಾನು ಇದನ್ನು ಕೇಳಬೇಕು ಅಂದ್ಕೊಂಡೆ. ಈಗ ನೀವು ಆ್ಯಕ್ಟ್ರಸ್ಸು, ಇಂಟರ್ಪ್ರಿನರು, ಬಿಸ್ನೆಸ್ ವುಮೆನು, ಒಂದು ಸೋಷಿಯಲ್ ಲೈಫಲ್ಲಿ ಸ್ಟ್ಯಾಂಡ್ ಆಗಿರೋರು, ನಮ್ಮನ್ನು ನಾವು ಬ್ರ್ಯಾಂಡ್ ಮಾಡ್ಕೊಳ್ಳೋದು ಈ ಸೊಸೈಟಿಯಲ್ಲಿ ತುಂಬ ಇಂಪಾರ್ಟೆಂಟು. ಅಂದರೆ ಇಟ್ ಮೇ ಬಿ ಕಾಲ್ಡ್ ಆಸ್ ಸೆಲ್ಫ್ ಪ್ರಮೋಷನ್ನು. ನಾವಿದ್ದೀವಿ, ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತ ನಾವು ಬಾಯಿ ಬಿಟ್ಟು ಹೇಳ್ಕೊಳ್ಳೋ ಅಂಥ ಅನಿವಾರ್ಯತೆ ಇದೆ, ಆ ಕಾಂಪಿಟೇಷನ್ಸ್ ಇದೆ ಸರ್ಕಲಲ್ಲಿ. ನಮ್ಮನ್ನು ನಾವು ಸೊಸೈಟಿ ಮುಂದೆ ತೆರೆದುಕೊಳ್ಳೋದು ಹೇಗೆ? ನೀವು ಹೇಗೆ ನೋಡ್ತೀರಾ ಇದನ್ನು? ಓಕೆ, ನನಗೆ ಸ್ಟಾರ್ಟಿಂಗ್ ನಾನು ಕಾಲೇಜ್ ಮುಗಿದ ತಕ್ಷಣ ನನಗೆ ಫಸ್ಟ್ ಮೂವಿ ಸಿಕ್ತು. ಸೊ ಅವಾಗ ಒಂಚೂರು ಪಬ್ಲಿಸಿಟಿ ಕೇಮ್ ಸೊ ನ್ಯಾಚುರಲಿ ಟು ಮೀ. ಅದೊಂದು ತುಂಬ ಖುಷಿ ಆಯಿತು. ಆ ಟೈಮಲ್ಲಿ ತುಂಬ ಓಡಾಡ್ತಿದ್ವಿ. 2 years ಅಂತೂ ವಿ ವರ್ ಲೈಕ್ ವೆರಿ ಬಿಸಿ. 2020 ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆದಾಗ ದಟ್ ವಾಸ್ ಅ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ ಲಾಕ್ಡೌನ್ದೇನೆ. ಸೊ ಅವಾಗ ಫಸ್ಟ್ ನನಗೆ ಒಂದು ನೇಲ್ ಬಾರ್ ಓಪನ್ ಮಾಡಿಕೊಟ್ರು 2020. ಸೊ ಇಟ್ಸ್ ಬೀನ್ ಇವಾಗ 6 years. ಸೊ ಅದು ಹಿಂಗೂ ಸ್ಮೂತ್ ಆಗೋಯ್ತು. ಬಿಕಾಸ್ ಅದೊಂದು ಚಿಕ್ಕ ಶಾಪ್ ಇತ್ತು, ಚೆನ್ನಾಗಿತ್ತು, 2-3 ಜನ ಸ್ಟಾಫ್ಸ್ ಇದ್ರು, ಚೆನ್ನಾಗಾಯಿತು. ಸೊ ನನಗೆ ಆ್ಯಕ್ಚುಯಲ್ ಯುನೋ ಸೆಲ್ಫ್ ಮೇಡ್ ಥರ ನಿಲ್ಲಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಇವಾಗಿರೋ ನಂದು
ಸೆಲಾನ್ ಆ್ಯಂಡ್ ಎಸ್ಥೆಟಿಕ್ಕು. ಸೊ ತುಂಬ ಕಷ್ಟ ಆಯ್ತು ಆ್ಯಕ್ಚುಲಿ ಕಾರ್ತಿಕ್. ನಾವು ಅನ್ಕೊತೀವಿ ಥಿಂಗ್ಸ್ ಎಲ್ಲ ನಮಗೆ ದುಡ್ಡಿದ್ದ ತಕ್ಷಣ ನಾವು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿಬಿಡೋದು. ನೋ, ದ್ಯಾಟ್ ಇಸ್ ಎಕ್ಸ್ಟ್ರೀಮ್ ಲೈಫ್. ಅದರಲ್ಲಿ ಎಕ್ಸ್ಪೀರಿಯನ್ಸ್ ಒಂದೊಂದಾಗಿ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿ ಆ ಸ್ಟೇಬಲ್ ಆಗೋದು ಇಟ್ಸ್ ವೆರಿ ಡಿಫಿಕಲ್ಟ್. ಈಗ ನನಗೇನೆ 2 years ಆಯಿತು ಓಪನ್ ಮಾಡಿ. ಯು ವೋಂಟ್ ಬಿಲೀವ್ ಮೀ, ನಾನು ಈ 2 yearsಲ್ಲಿ ನಾನು ಯಾವ ಮೂವಿ ಪ್ರಾಜೆಕ್ಟ್ಸು ತೊಗೊಂಡಿಲ್ಲ, ಏನೂ ಇಲ್ಲ. ಬಿಕಾಸ್ ನನಗೆ ಗೊತ್ತಿತ್ತು ಆ ಜಾಗದಲ್ಲಿ ನಂದು ಇನ್ವೆಸ್ಟ್ಮೆಂಟ್ ಹಾಕಿದ್ದೀನಿ. ಸೊ ನಾನೇ ನಿಲ್ಲಬೇಕು ಅಕಸ್ಮಾತ್ ಅದನ್ನು ಸ್ಟೆಬಿಲೈಸ್ ಮಾಡಬೇಕು ಅಂದರೆ. ಸೊ ವೆನ್ ಇಟ್ ಕಮ್ಸ್ ಟು ವರ್ಕ್ ನಾನು ಏನೂ ಮಾಡಿಲ್ಲ. 2 years ವಾಸ್ ಫುಲ್ಲಿ ಮೀ ಆ್ಯಂಡ್ ದ ಬಿಸ್ನೆಸ್ ಅಷ್ಟೇ, ಕಂಪ್ಲೀಟ್ ಆಗೋದು. ಇವಾಗ ಒಂಚೂರು ಅದರಿಂದ ಆಚೆ ಇಳಿತಿದ್ದೀನಿ ಬಿಕಾಸ್ ನನ್ನ ತಮ್ಮ ಸ್ಟೆಪ್ಪಿನ ಆದ. ಸೊ ಅದರಿಂದ ಇಳಿದು ಇವಾಗ ನಂಗೆ ಒಳ್ಳೆ ಪ್ರಾಜೆಕ್ಟ್ಸ್ ಬರ್ತಿದೆ. ಸೊ ಎಲ್ಲರೂ ಹೇಳ್ತಾರೆ ನೀವು ನೋಡೋಕೆ ಚೆನ್ನಾಗಿದ್ದೀರಾ, ವೈ ನಾಟ್. ಸೊ ನಾವು ಐ ಆಮ್ ಥಿಂಕಿಂಗ್ ಅಟ್ಲೀಸ್ಟ್ ಆ್ಯಸ್ ಮಚ್ ಐ ಕುಡ್ ಬಿಫೋರ್ ಐ ಗೆಟ್ ಮ್ಯಾರಿಡ್ ಒಂದೆರಡು ಪ್ರಾಜೆಕ್ಟ್ ಮಾಡಿ ಅಷ್ಟೇ. ವರ್ಕ್ ಲೈಫ್ ಬಂತು, ಸಿನಿಮಾ ಬಂತು, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಬಗ್ಗೆ ಬಂತು. ಈಗ ನಾವು ನೋಡಿದ್ದೀವಿ, ಒಂದು ಹೀರೋಯಿನ್ ಅಮ್ಮನ್ನ ಕರ್ಕೊಂಡು ಬರೋದು ಸೆಟ್ಗೆ ಅದೊಂದು ಭಾವನಾತ್ಮಕವಾದಂಥ ಜಗತ್ತು. ಸೆಟ್ಟಲ್ಲಿ ಏನಾಗ್ತಾ ಇದೆ, ಏನಾಗ್ತಿದೆ, ಕೆಲಸ ಏನಾಗ್ತಿದೆ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಹೋಗ್ತಾಳೆ ತಾಯಿ. ನೀವು ನೋಡ್ದಂಗೆ ಸೋನಿಕಾ ಅವರು ಎಷ್ಟು ಕನೆಕ್ಟ್ ಆಗ್ತಾಯಿದ್ರು ನಿಮಗೆ ಆ ಪೇಸಲ್ಲಿ? ಅಂದರೆ ಇವಾಗ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇರೋವಾಗ ಒಂದು ಗ್ಯಾಪ್ ತಗೊಳ್ತಾರೆ, ಮತ್ತು ಬಿಸ್ನೆಸ್ಸಲ್ಲಿ ಬ್ಯುಸಿ ಆಗ್ತಾ ಹೋಗ್ತಾರೆ. ಈ ಎರಡೂ ಫೇಸ್ನ ಹೇಗೆ ಡಿಸ್ಕ್ರೈಬ್ ಮಾಡ್ತೀರಾ ನೀವು? ಅವಳಿಗೆ ತುಂಬ ಆಫರ್ಸ್ ಬಂತು ಸ್ಟಾರ್ಟಿಂಗಲ್ಲೆಲ್ಲ. ಅವಳೇ ಸ್ವಲ್ಪ ಯಾಕೋ ಗೊತ್ತಿಲ್ಲ ಅವಾಗ, ಸ್ವಲ್ಪ ಬಿಸ್ನೆಸ್ ಕಡೆಗೆ ಸ್ವಲ್ಪ ಅವಳು ಇಂಟ್ರೆಸ್ಟ್ ಜಾಸ್ತಿ ಬಿಸ್ನೆಸ್ ಕಡೆಗೆ ಇದು ಮಾಡಿದ್ಲು. ಬಟ್ ಆಮೇಲೆ ನನಗೆ ಟು ಬಿ ಫ್ರಾಂಕ್ ಏನಂದರೆ ಕಾರ್ತಿಕ್, ಈ ಕನ್ನಡ ಇಂಡಸ್ಟ್ರಿ ವಾಟ್ ನನಗೆ ರಿಯಲೈಸ್ ಆಗಿದೆ ಏನಂದರೆ, ಈಗ ನಾನು ಶೂಟ್ಸ್ ತುಂಬ ಮಾಡ್ತಿದ್ದೆ, ಪ್ರಿಂಟ್ ಶೂಟ್ಸು, ಸ್ಯಾರಿ, ಆಭೂಷಣ್, ಜ್ಯುವೆಲ್ರಿ ಶೂಟ್ಸ್ ಎಲ್ಲ ಮಾಡ್ತಿದ್ದೆ. ದ ಅಮೌಂಟ್ ಆಫ್ ಪೇಮೆಂಟ್ ವಾಟ್ ವಿ ವರ್ ಗೆಟಿಂಗ್ ಅಲ್ಲಿ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬರೋ ಪೇಮೆಂಟಲ್ಲಿ ನಮಗಂತೂ ಸರ್ವೈವ್ ಇಟ್ಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ನನ್ಗೆ ಪ್ರಾಬ್ಲಿ ಆ ಒಂದು ವಿಷಯದಲ್ಲಿ ನಂಗೆ ಮೆಚುರಿಟಿ ಬೇಗನೆ ಬಂತು. ಐ ನ್ಯೂ ದಿಸ್ ಇಸ್ ನಾಟ್ ಮೈ ಫ್ಯೂಚರ್. ಬಿಕಾಸ್ ಆ ಫೇಮ್ ಸಿಗ್ಬೋದು, ಆ ಪಾಯಿಂಟಲ್ಲಿ ಅದೆಲ್ಲ ಸಿಗ್ಬೋದು, ಬಟ್ ನಾಟ್ ವೆನ್ ಇಟ್ ಕಮ್ಸ್ ಟು ಅ ಪ್ರಾಪರ್ ಲೈಫ್. ನನಗೆ ಮುಂದಕ್ಕೆ ಏನು ಲೀಡ್ ಮಾಡಬೇಕು. ಆ್ಯಂಡ್ ನಾನು ಓದಿರೋದೇ ಬೇರೆ. ಇವಾಗ ನಾನು ತಿರ್ಗಾ ಈ ಗ್ಯಾಪಲ್ಲಿ ಕಾಸ್ಮೆಟಾಲಜಿ ಮಾಡಿದೆ ಆ್ಯಂಡ್ ಮಾಡಿ ದೆನ್ ಸೆಲಾನ್ ಜೊತೆಲಿ ಐ ಹ್ಯಾವ್ ಸ್ಟಾರ್ಟೆಡ್ ಎಸ್ಥೆಟಿಕ್ಸ್ ಆಲ್ಸೋ. ಸೊ ಇಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್, ಬಟ್ ಐ ಫೀಲ್ ನಾನು ಆ ಧೈರ್ಯ ಮಾಡಿ ಸ್ಟೆಪ್ ಔಟ್ ಮಾಡಿ ತೊಗೊಂಡಿದ್ದು ಇಸ್ ಅ ಗುಡ್ ಥಿಂಗ್. ಬಿಕಾಸ್ ನಾವು ಐ ಫೀಲ್ ನಾನು ಸ್ಟೇಬಲ್ ಇದ್ದೀನಿ. ಫ್ಯಾಮಿಲಿ ಸ್ಟೇಬಲ್ ಇರೋದು ಇಸ್ ಡಿಫ್ರೆಂಟ್, ಮೀ ಬೀಯಿಂಗ್ ಇಂಡಿಪೆಂಡೆಂಟ್ ಇಸ್ ಡಿಫ್ರೆಂಟ್. ಸೊ ನಾನು ಇವಾಗ ಆ ಕಡೆ ಸ್ಟೇಬಲ್ ಇದ್ದೀನಿ. ಇವಾಗ ನಾವು ಐ ಕ್ಯಾನ್ ಫ್ರೀಲಿ ಡೂ ವಾಟ್ ಐ ವಾಂಟ್ ಟು ಡೂ. ಸೊ ಆ್ಯಸ್ ಫಾರ್ ಆಸ್ ಐ ಗೆಟ್ ಗುಡ್ ಪ್ರಾಜೆಕ್ಟ್ಸ್, ಐ ಆಮ್ ನಾಟ್ ಡೆಸ್ಪರೇಟ್ ಅಬೌಟ್ ಡೂಯಿಂಗ್ ಮೂವೀಸ್, ಬಟ್ ನಂಗೆ ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದ್ರೆ 100%. ಇವಾಗ ನಂಗೆ ಯಾವುದೋ ಒಂದು ಒಳ್ಳೇದು ಸಿಕ್ಕಿದೆ, ಸೊ ಸಮ್ವೇರ್ ಸಿಕ್ಕಿದ್ರೆ ಇಟ್ ಇಸ್ ಫೇರ್ ಆ್ಯಂಡ್ ಗುಡ್ ಅನಫ್. ಬಟ್ ಅದರ್ವೈಸ್ ಮಮ್ಮಿ ನೋಡಿದ್ದಾರೆ, ಶೂಟಿಂಗ್ ಲೈಫ್ ಇಸ್ ವೆರಿ ಇವತ್ತು ನಿಮಗೆ ಗೊತ್ತು, ಒಂದು ದಿನಕ್ಕೆ ನೀವು ಎಷ್ಟು ಕಡೆ ಶೂಟ್ಸ್ ಮಾಡ್ತೀರಾ. ನಾವು ಶೂಟ್ ಮಾಡುವಾಗ ತಿರ್ಗಾ ನಮಗೆ ಡಾನ್ಸ್ ಪರ್ಫಾರ್ಮೆನ್ಸ್ ಇರೋದು, ತಿರ್ಗಿ ಇಲ್ಲಿಂದ ಮೈಸೂರಿಗೆ ಹೋಗ್ತಿದ್ವಿ ಯುವ ದಸರಾ ಇದಕ್ಕೆ. ಆಮೇಲೆ ಬೆಳಗಿನ ಜಾವ ಅರ್ಲಿ ಮಾರ್ನಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ವಿ, ಯಾಕೆಂದರೆ ಟೈಮ್ ಸಿಗ್ತಿರಲಿಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ. ತಿರ್ಗಾ ಬರ್ತಿದ್ವಿ, ತಿರ್ಗಾ ಯಾವುದೋ ಕಾಲೇಜಿಗೆ ಫೆಸ್ಟ್ ಕರಿಯೋರು. ಸೊ ಆ 2 years ಆಫ್ ಮೈ ಲೈಫ್ 2018, 19 ಆ್ಯಂಡ್ ಸ್ಟಾರ್ಟಿಂಗ್ ಆಫ್ 20 ತುಂಬ ಬ್ಯುಸಿಯಾಗಿ ಹೋಗಿದ್ರು. ಆ್ಯಂಡ್ ಮಮ್ಮಿ ಇಲ್ದಲ್ಲೇ ನಾನು ಒಂದು ಕಡೆನೂ ಹೋಗಿಲ್ಲ ಬಿಡಿ. ಹೌದು, ಅದು ನಿಜ. ಖುಷಿ ಆಗೋದು ಆ ಬ್ಯುಸಿ ಶೆಡ್ಯೂಲ್ ನನಗೊಂಥರ ಖುಷಿ ಆಗೋದು, ಒಂಥರ ಚೆನ್ನಾಗಿರೋದು. ಟಯರ್ಡ್ ಬಟ್ ವಿ ವರ್ ಹ್ಯಾಪಿ. ಬಟ್ ಆ ಒಂದು ಹ್ಯಾಪಿನೆಸ್ ಐ ಡೋಂಟ್ ಥಿಂಕ್ ಮೂವೀಸಲ್ಲೇ ಇದ್ದು ಐ ಕ್ಯಾನ್ ಡೂ ಸಮಥಿಂಗ್ ಇನ್ ಮೈ ಲೈಫ್ ಅಂತ. ಸೊ ನನ್ನ ಆ ಸ್ಟೆಪ್ ಔಟ್ ಆಗಿದ್ದ ಟೈಮಲ್ಲೂ ಒಳ್ಳೆ ಪ್ರಾಜೆಕ್ಟ್ಸ್ ಇತ್ತು, ಇಲ್ಲ ಅಂತಲ್ಲ. ಬಟ್ ಸಮ್ವೇರ್ ಐ ಮೇಡ್ ಅನ್ ಎಫರ್ಟ್, ಒಂದು ಧೈರ್ಯ ತೊಗೊಂಡು ಇಲ್ಲ ಐ ಶುಡ್ ಓವರ್ಕಮ್ ದಿಸ್, ಇದು ಮಾಡಿ ತಿರ್ಗಾ ಬೇಕಾದ್ರೆ ಮಾಡ್ಬೋದು ಇಫ್ ಐ ಗೆಟ್ ಗುಡ್ ಆಪರ್ಚುನಿಟಿ ಆ ಝೋನಲ್ಲಿದ್ದು. ಗೌಡ್ರೆ, ನಿಮ್ಮ ಮಾತಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೇಳಿಸ್ತಾ ಇದೆ. ಅಂದರೆ ನಮ್ಮ ಕನಸುಗಳ ದಾರಿಯಲ್ಲಿ ನಾವು ಹೆಜ್ಜೆ ಇಟ್ಟಿರ್ತೀವಿ, ಜೊತೆಗೆ ಬ್ಯಾಕಪ್ಗೆ ನಮ್ಮ ಜೀವನಕ್ಕೂ ಏನಾದರೂ ಮಾಡ್ಕೊಳ್ತಾ ಇರಬೇಕು ಅಂತ. ತುಂಬ ಜನ ಶೋ ಬಿಸ್ನೆಸ್ಸಿಗೆ ಬರ್ತಾರೆ, ಏನೋ ಒಂದು ಫೈನಾನ್ಷಿಯಲ್ ಬ್ಯಾಕಪ್ ಇರೋದಿಲ್ಲ, ಕನಸು ಮುಂದೆ ಸಾಕ್ತಾ ಇರೋದಿಲ್ಲ. ಬೆಂಗಳೂರು ಲೈಫ್ ಎಷ್ಟು ಕಷ್ಟ ಗೊತ್ತಿದೆ ನಿಮಗೆ. 1ನೇ ತಾರೀಕಾದರೆ 10 ಕಮಿಟ್ಮೆಂಟ್ಗಳು ಕುತ್ತಿಗೆವರೆಗೂ ಬಂದಿರುತ್ತೆ. ಅದು ನಿಮಗೆ ತುಂಬ ಬೇಗ ಅರ್ಥ ಆಗ್ತಾ ಹೋಯ್ತಾ ಅನ್ನೋ ಪ್ರಶ್ನೆ. ಇಲ್ಲ, ಈ ವಿಷಯದಲ್ಲಿ ನಾನು ಒಪ್ಕೊತೀನಿ. ನನಗೆ ಸ್ವಲ್ಪ ಬೇಗ ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಬಿಕಾಸ್ ನಾನು ನನ್ನ ಜೊತೆಲಿರೋರನ್ನ ನೋಡ್ತಿದ್ದೆ. ನಾನು ಮಾಡ್ಲಿಂಗ್ ಮಾಡುವಾಗಲೇ ನನ್ನ ಏಜ್ಗಿಂತ 3-4 years ದೊಡ್ಡೋರಿರೋರು, ದೇ ವರ್ ವೆರಿ ಕನ್ಫ್ಯೂಸ್ಡ್ ಅಬೌಟ್ ವಾಟ್ ಟು ಡೂ. ಆ್ಯಂಡ್ ಈ ವಿಷಯದಲ್ಲಿ ನಾನು ತುಂಬ ಯೂಟ್ಯೂಬ್ ವಿಡಿಯೋಸ್ ಅದು ಇದು ನೋಡ್ತೀನಿ. ಐ ಹ್ಯಾವ್ ಸೀನ್ ಅ ಲಾಟ್ ಆಫ್ ಹಳೆ ಆ್ಯಕ್ಟರ್ಸು, ಎಷ್ಟೊಂದು ಜನ ಲೈಫ್ ಸ್ಟೈಲ್ ಎಲ್ಲ ನಾನು ನೋಡ್ತಿರ್ತೀನಿ. ಸೊ ಅದರಲ್ಲಿ ವಾಟ್ ಐ ಫೀಲ್ ಇಸ್ ಮನಿ ಈಸ್ ಇಂಪಾರ್ಟೆಂಟ್ ಎಲ್ಲದಕ್ಕಿಂತ ಮುಂಚೆ. ಇಫ್ ಯು ಹ್ಯಾವ್ ಮನಿ, yes, fame also you can produce also tomorrow. If I earn good, ನಾನು ನಾಳೆ ಪ್ರೊಡ್ಯೂಸರು ಕೂಡ ಆಗ್ಬೋದು. ಸೊ ಆ ಫೇಸಲ್ಲಿ ಐ ಟುಕ್ ಅ ಡಿಸಿಷನ್ ಆ್ಯಂಡ್ ಐ ವಾಸ್ ನೆವರ್ ರೆಡಿ ಟು ವರ್ಕ್ ಅಂಡರ್ ಸಂಬಡಿ. ನಾನು BSc ಇನ್ ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದು, ಬಟ್ ನನಗೆ ಯಾರ ಕೈ ಕೆಳಗಂತೂ ಮುಂಚೆ ನಾನು ಫಸ್ಟ್ ಬುಟಿಕ್ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗೇ ಬಿಸ್ನೆಸ್ ಅಲ್ಲ, ನಾನು ಒಂದು 2-3 ಏಟ್ ತಿಂದಿದ್ದೀನಿ. ಮಮ್ಮಿ ಫಸ್ಟ್ ಬುಟಿಕ್ ಸ್ಟಾರ್ಟ್ ಮಾಡಿಕೊಟ್ರು, ಅದು ಲಾಸ್ ಆಯಿತು. ತಿರ್ಗಾ ಬ್ಯಾಕ್ ಟು ಬ್ಯಾಕ್. ಸೊ ಹಂಗೆ ನೋಡೋಕೆ ಹೋದರೆ ಐ ಫೀಲ್
ಸ್ಟ್ಯಾಂಡಿಂಗ್ ಬೈ ಯೋರ್ ಸೆಲ್ಫ್ ಸಿ ದರ್ ಆರ್ ಪೀಪಲ್ ದಟ್ ಇಂಡಸ್ಟ್ರಿಯಲ್ಲೂ ಕೂಡ ದುಡ್ಡು ಮಾಡ್ತಾರೆ. ಸೊ ವೆನ್ ಯು ಹ್ಯಾವ್ ದ್ಯಾಟ್ ಲೆವೆಲ್ ಆಫ್ ಫೇಮ್ ಇಟ್ ಇಸ್ ಓಕೆ, ಯು ಆರ್ ಇನ್ ಅ ಗುಡ್ ಪ್ಲೇಸ್. ಬಟ್ ವೆನ್ ಯು ನೋ ದಟ್ ಯು ಆರ್ ನಾಟ್ ಮೇಕಿಂಗ್ ಅ ಮಾರ್ಕ್ ಅಲ್ಲಿ ತನಕ ಅಂದಾಗ ಇಟ್ ಈಸ್ ಓಕೆ ಟು ಪಾಸ್ ದೇರ್ ಆ್ಯಂಡ್ ಡೂ ಸಮಥಿಂಗ್ ನಿಮ್ಗೆ ಡಿಸರ್ವಿಂಗ್ ಇರೋ ಥರ. ಐ ಬಿಲೀವ್ ಇನ್ ದ್ಯಾಟ್. ಈ ವಿಷಯದಲ್ಲಿ ಬಂತು ಮೆಚುರಿಟಿ. ಸೋತಾಗ ಇದ್ದಂಥ ಚಾಲೆಂಜಸ್ಗಳೇನು? ಸೋಲ್ ಅಂತ ಅನಿಸೇ ಇಲ್ಲ, ಯಾಕೆಂದರೆ ಅವಳು ಆ ಸ್ಟೆಪ್ ತೊಗೊಳ್ಳೇ ಇಲ್ಲ. ಅವಳಕ್ಕಿಂತ ಬೇಗ ಮೂವೀಸ್ ಬರ್ತಾ ಇದ್ದಾಗಲೇ ಅವಳು ಬಿಸ್ನೆಸ್ ಸ್ಟಾರ್ಟ್ ಆಯಿತು. ನಾವು ಬಿಸ್ನೆಸ್ ಜೊತೆಲೇ ಮಾಡ್ತಾ ಇದ್ವಿ. ಸೆಕೆಂಡ್ ಮೂವಿ ಸ್ಟಾರ್ಟ್ ಆದಾಗೆಲ್ಲ ನಾವು ಬೋಟಿಕ್ ನಾನು ಮಾಡಿಕೊಟ್ಟೆ, ಯಾಕೆಂದರೆ ಅವಳು ಫ್ಯಾಷನ್ ಡಿಸೈನಿಂಗ್ ಸ್ಟಾರ್ಟ್ ಆದಾಗಲೇ ನಾನು ಬೋಟಿಕ್ ಮಾಡಿದೆ. ಬಿಸ್ನೆಸ್ ಆ ಥರ ಅದಕ್ಕೆ ನಮ್ಗೆ ಯಾವುದೋ ಅವಳನ್ನ ಆ ಥರ ಕೆಳಗಡೆ ಬಿಡಲೇ ಇಲ್ಲ. ಅವಳು ಸೋಲು ನಾನು ಸೋತಿದ್ದೀನಿ ಆಗೋದೇ ಇಲ್ಲ ಅನ್ನೋ ಥರ ಇರಲಿಲ್ಲ. ನಾನಿರೋದ್ರಿಂದ ಅದೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸೋನು ನಿಂಗೆ ನಾನಿರೋದ್ರಿಂದ ಇವತ್ತವರೆಗೂ ಗೊತ್ತಾಗ್ತಾ ಇಲ್ಲ, ಇವಾಗಲೂ ಗೊತ್ತಾಗಲ್ಲ, ಆಮೇಲೆ ಏನೋ ಗೊತ್ತಿಲ್ಲ ಮುಂದೆ, ಅಷ್ಟೊತ್ತು ನೀನು ಸ್ಟ್ಯಾಂಡ್ ಆಗಿದ್ದಾಳೆ, ಅದೊಂದು ಖುಷಿ. ಇವಾಗ ಅವಳು ಪಿಲ್ಲರ್ ಅವಳೇ ಒಂದು ನಿಂತ್ಬಿಟ್ಟು 4 ಜನಕ್ಕೆ ಹೆಲ್ಪ್ ಮಾಡೋ ಥರ, ಕೆಲಸ ಕೊಡೋ ಥರ ಇದ್ದಾಳಲ್ಲ, ಅದು ಖುಷಿ ಕಾರ್ತಿಕ್, ಅದೊಂದು ನಿಜ. ಟಚ್ ಉಟ್ ಚೆನ್ನಾಗೆ ಸೆಟ್ಲ್ ಆದ್ಲು. ನಾನು ಯಾವಾಗ ಸೋನಿಕಾ ಅವ್ರನ್ನ ನೋಡಿದ್ರು ನನಗೆ ಒಂದು ಸಂಬಂಧ ನೆನಪಾಗ್ತಾ ಹೋಗುತ್ತೆ. ನಾನು ಹಳೆ ಮನೆಗೆ ಬಂದಿದ್ದಾಗಲೂ ಒಂದು ನಾಯಿ ಓಡಾಡ್ಕೊಂಡಿರ್ತಾರೆ. ಓ ನಮ್ಮ ಚೋಟು ಇದಾನಪ್ಪ ಅವನನ್ನ. ಸಂಬಂಧಗಳು ಬರೀ ಮನುಷ್ಯರಿಗೆ ಮಾತ್ರ ಸೀಮಿತವಾಗಿರಲ್ಲ ಅಂತ ಅವ್ರು ಅನ್ಕೊಂಡಿದ್ರು. ಮತ್ತೆ ಒಂದು ದೊಡ್ಡ ಪೋಸ್ಟ್ ಹಾಕೊಂಡಿದ್ರಿ ನೀವು, ತುಂಬಾ ಟಚ್ ಆಗಿತ್ತು, ಅದ್ರ ಬಗ್ಗೆ ಹೇಳ್ಬೋದಾ? ಚೋಟು ನಮಗೆ ಇವಾಗ ತೇಜು ಒಂದು 10 years ಬ್ಯಾಕ್ ಮನೆಗೆ ಬಂದಿರೋದು ಮಾಮನ ಮನೆಯಿಂದ. ಸೊ ಅದಕ್ಕಿಂತ ಮುಂಚೆ ನಾನು ಚೋಟು ಇಸ್ ದಟ್ ಒನ್ ಪರ್ಸನ್ ಅಂತಾನೆ ಹೇಳ್ತೀನಿ ನಾನು ಅವನ್ನ. ಸೊ ನಮ್ಮ ಮನೇಲಿ ಅವನು ಚಿಕ್ಕ ಬೇಬಿಯಿಂದ ಬಂದಿರೋದು. ಸೊ ಇಟ್ಸ್ ಬೀನ್ ಅ ವೆರಿ ಲಾಂಗ್ ಜರ್ನಿ ಅವನ ಜೊತೆಲಿ. ಸೊ ಡಾಕ್ಟರ್ ಉಳಿಯಲ್ಲ ಅಂತ ಹೇಳಿದ್ರು, ಆವಾಗಲೂ ಬ್ಲಡ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸಿದ್ವಿ 5-6 years ಬ್ಯಾಕು. ಸೊ ಇವಾಗ ಇಟ್ಸ್ ಬೀನ್ 2 years ಅವ್ನು ನಡೆಯೋಕ್ಕೆ ಆಗಲ್ಲ. ನೀವಾಗ ನೋಡಿದ್ರಿ ನಡೆಯೋದನ್ನ, ಅದಾಗಿದ್ದು ಒಂದು ಸ್ವಲ್ಪ ಟೈಮ್ಗೆ ಹಿ ಕಂಪ್ಲೀಟ್ಲಿ ಸ್ಟಾಪ್. ಸೊ ಇವಾಗ ಅವ್ನಿಗೆ ಒಬ್ರು ಕೇರ್ ಟೇಕಿಂಗ್ ಅಂತೇನೆ, ವಾಶ್ರೂಮ್ ಎಲ್ಲನೂ ಅಲ್ಲೇ ಅದೇ ಜಾಗನೇ. ಐ ವುಡ್ ರಿಯಲಿ ಲವ್ ಟು ಶೋ ಹಿಮ್ ಅಟ್ ದ ಎಂಡ್ ಪಾಪ. ಸೊ ಇವಾಗಲೂ ಲಾಸ್ಟ್ ಮಂತ್ ಕೂಡ ಡಾಕ್ಟರ್ ಉಳಿಯಲ್ಲ ಅಂತ ಹೇಳಿದ್ರು. 1 week ಲಾಸ್ಟ್ ವೀಕ್ ಡಾಕ್ಟರ್ ಹೇಳಿದ್ರು ಇಂಜೆಕ್ಟ್ ಮಾಡ್ಬೇಡ, ಆಗ್ತಾ ಇಲ್ಲ ಅಂದ್ರು. ಬಟ್ ನಾನು ಹೇಳಿದೆ ಅದು ಆಗಲ್ಲ, ಆ ರೀತಿ ಮಾಡೋದೇ ಬೇಡ, ಎಲ್ಲಿವರೆಗೂ ಅವ್ನು ಇರ್ತಾನೋ ಅಲ್ಲಿವರೆಗೂ ನಾವು ನೋಡ್ಕೊಳ್ಳೋಣ ಅಂತ. ಬಟ್ ಒಬ್ರು ಪರ್ಸನ್ ಅಂತೂ ಅವಳಂತೂ ಅದೊಂದು ಕಂಡೀಷನ್ ಆಗಿ, ಇಲ್ಲ ತೇಜು ಇರಬೇಕು, ಇಲ್ಲ ನಾನು ಇರಬೇಕು, ಇಲ್ಲ ಅವಳು ಇರಬೇಕು. ಮನೇಲಿ ಲೋನ್ಲಿ ಫೀಲ್ ಅಂತ ಬಿಡ್ತಾನೆ ಇಲ್ಲ ನನಗಂತೂ. ಇವಾಗ ಇವಳನ್ನ ನೋಡ್ಕೊಳ್ಳೋದ್ರಲ್ಲ ಅದೊಂದು ಎಕ್ಸ್ಟ್ರಾ ವರ್ಕ್. ಇವಾಗ ಹೊರಗಡೆ ಹೋಗಂಗಿಲ್ಲ, ಎಲ್ಲೋ ಒಂದು ಕಿಟಿ ಪಾರ್ಟಿಗೆ ಹೋಗ್ತೀವಿ ಅಂದ್ರೆ ಫುಲ್ ಹೈಪರ್ ಆಗಿಬಿಡ್ತಾರೆ. ಅಯ್ಯೋ ಚೋಟು ಹಿಂಗಿರ್ಬೇಕಾರೆ ಅಟ್ಲೀಸ್ಟ್ ಅವ್ನು ಇರೋವರೆಗಾದ್ರೂ ನೋಡ್ಕೊಳ್ಳಿ ಅಂತ. ಬಟ್ ಅವನು ನಮ್ಮ ಪರ್ಸನ್ ಅನ್ಕೊಂಡು ಬಟ್ ಕ್ಯೂಟ್ ಅವನು, ಮತ್ತೆ ಹುಷಾರಾದ. ಅಂದ್ರೆ ಕಾರ್ತಿಕ್ ಅವ್ನಿಗೆ ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ, ಇಷ್ಟು ವರ್ಷ ನೋಡ್ಕೊಂಡಿದೀವಿ. ಸೊ ಇಟ್ ಇಸ್ ಜಸ್ಟ್ ಫ್ಯೂ ಮೋರ್ ಡೇಸ್ ವಿ ಆರ್ ಕೌಂಟಿಂಗ್ ವಿತ್ ಹಿಮ್. ಸೊ ಅವನ್ನ 2 ನಿಮಿಷನೂ ಬಿಡಲ್ಲ. ಈಗ ಅಕಸ್ಮಾತ್ ನಾನು ಕೆಳಗೆ ಬರ್ಬೇಕು, ಇಲ್ಲ ಮಮ್ಮಿ ತೇಜು ಮೇಲಿರ್ತಾರೆ, ಈಗ ಅವ್ನಿಗೆ ಎಸಿನೇ ಬೇಕು ಅಂತ ಮೇಲ್ ರೂಮಲ್ಲೇನೆ ಅವನು ಇವಾಗ ಮುಂಚೆ ಕೆಳಗಿರೋನು. ಸೊ ವಿ ಆರ್ ವೆರಿ ಪರ್ಟಿಕ್ಯುಲರ್ ಅವನ ವಿಷಯದಲ್ಲಿ. ಅವನು ಡಾಕ್ಟರ್ ಉಳಿಯಲ್ಲ ಅಂತಲೂ ಹೇಳಿದಾಗ ನಾವು ಎಷ್ಟು ಪಾಸಿಬಿಲಿಟೀಸ್ ಆಗುತ್ತೋ ಎಲ್ಲ ಮಾಡಿಬಿಟ್ವಿ ಟು ಗೇನ್ ಹಿಮ್ ಬ್ಯಾಕ್. ಸೊ ಡಾಕ್ಟರ್ ಹೇಳಿದ್ರು ಡೋಂಟ್ ಫೋರ್ಸ್ ಹಿಮ್ ಸ್ಟಿಲ್. ಆಯಿತು ಏಜು, ಯು ಶುಡ್ ಮೇಕಪ್ ಯೋರ್ ಮೈಂಡ್. ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್ ವೆನ್ ಇಟ್ ಕಮ್ಸ್ ಟು ಹಿಮ್. ಹೀ ಈಸ್ ಬೀನ್ ಅವರ್ ಹೋಲ್ ಲೈಫ್. ನಮ್ಮ ಮನೆ ಚಾಮ್ ಅಂತಲೇ ಹೇಳ್ಬೋದು ಅವನು. ಸೊ ಆ ಥರ ಹೆಣ್ಣು ಒಂದು ಶಕ್ತಿ. ನಮಗೆ ಒಂದು ಕುತೂಹಲ ಇದೆ, ಅಂದರೆ ಆಗಾಗ ನಾವು ಸೋಷಿಯಲ್ ಮೀಡಿಯಾದಲ್ಲೂ ಎಲ್ಲ ನೋಡ್ತಾ ಇರ್ತೀವಿ, ಈ ವುಮೆನ್ಸ್ ಕ್ಲಬ್ಬಲ್ಲಿ ಹೆಣ್ಮಕ್ಳು ಕುತ್ಕೊಂಡು ಏನು ಮಾತಾಡ್ತಾರೆ ಅಂತ. ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಏನು ಹರಟೆ ಹೊಡಿತೀರಾ ಅಂತ. ವುಮೆನ್ಸ್ ಕ್ಲಬ್ ಅಂದರೆ ನಮ್ಮ ಕಿಟ್ಟಿ ಪಾರ್ಟಿ ಖುಷಿ ಅಂದರೆ ಎಲ್ಲ ಮರ್ತಿರ್ತೀವಿ. ಇವಾಗ ಮನೆಗಳು ಮರ್ತು ಬಿಡ್ತೀವಿ, ಯಾಕೆಂದರೆ ನಮ್ಮದು ಬೆಳಗ್ಗೆ ರೋಟೀನ್ ಡೈಲಿ ಒಂದು ಅಮ್ಮನ ಸ್ಥಾನ ಏನಪ್ಪ, ಬೆಳಗ್ಗೆ ಎದ್ದು ಅದೇ ಸೇಮ್ ಆ್ಯಸ್ ಇಟ್ ಈಸ್ ತಿಂಡಿ ಮಾಡಿರಿ, ಅಡುಗೆ ಮಾಡಿ, ಊಟ ಮಾಡಿ, ಮಕ್ಕಳು ಇದೇ ಆಗೋಗ್ಬಿಡುತ್ತೆ. ಅಟ್ಲೀಸ್ಟ್ ಅಲ್ಲಿ ಹೋದಾಗ ನಮಗೊಂದು ಹ್ಯಾಪಿನೆಸ್, ಎಲ್ಲರ ಜೊತೆ ಶೇರ್ ಮಾಡ್ಕೋತೀವಿ, ಮಾತಾಡ್ತೀವಿ, ಲಂಚ್ ಮಾಡ್ತೀವಿ, ಅದೇನೇ ಖುಷಿ. ಅದೊಂಥರ ಎಲ್ಲರೂ ಸೇರ್ತೀವಲ್ಲ, ಅಟ್ಲೀಸ್ಟ್ ಅದೊಂಥರ ಖುಷಿ ಆಗುತ್ತೆ. ಫ್ರೆಂಡ್ಸ್ ಎಲ್ಲ ಸೇರಿದೆ, ಎಲ್ಲರೂ ಮನೆಗಳಿಗೆ ಹೋಗೋಕ್ಕಾಗಲ್ಲ. ಒಂದು 15 ಮೆಂಬರ್ಸ್ ಇರ್ತೀವ, ಎಲ್ಲರೂ ಮನೆಗಳಿಗೆ ನಾವು ಹೋಗೋಕ್ಕಾಗಲ್ಲ. ಮಂತ್ಲಿ ಎಲ್ಲರೂ ಒಂದು ಕಡೆ ಒಂದು ಹೋಟೆಲಲ್ಲಿ ಜಾಯ್ನ್ ಆಗ್ತೀವಿ, ಇಲ್ಲ ಯಾರ್ದಾದ್ರು ಫ್ರೆಂಡ್ಸ್, ಅದೊಂಥರ ಖುಷಿ. ನಮ್ಗೊಂದು 2-3 hours ಅಂತೂ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತೀವಿ. ಎಲ್ಲ ಮರ್ತಿರ್ತೀವಿ ಮನೆದು ಅಡುಗೆ ಕೇಳಲ್ಲ ಯಾರು. ಆಮೇಲೆ ಅವತ್ತು ಬಂದು ಅಷ್ಟೇ ನಮ್ಮನ್ನು ಯಾರೂ ಕೇಳಂಗಿಲ್ಲ ಸಾಯಂಕಾಲ ಅಡುಗೆ ಮಾಡಿ ಅಂತ, ಆ ಲೆವೆಲ್ಗೆ ಬಂದುಬಿಟ್ಟಿರ್ತೀವಿ ಮೂಡು. ಯಾಕಂದರೆ ಖುಷಿ ಆಗುತ್ತೆ ಎಲ್ಲರ ಜೊತೆ ಇದ್ದಾಗ, ಚಂದನೇ ಒಂಥರ ಚಂದ. ಎಲ್ಲರೂ ಫ್ಯಾಮಿಲಿ ಬಗ್ಗೆ ಶೇರ್ ಮಾಡ್ಕೋತೀವಿ. ಒಂದು ಶೇರಿಂಗ್ ತುಂಬ ಚೆನ್ನಾಗಿರುತ್ತೆ. ಏಜ್ ವೈಸ್ ಇಲ್ಲ ಹಿಂಗಾಗಿದೆ ಹಂಗಾಗಿದೆ ಮಾತಾಡ್ತೀವಲ್ಲ. ಇವಾಗ ಮನೇಲಿ ಒಂಥರ ಲೋನ್ಲಿ ಥರ. ಇವಾಗ ಎಲ್ಲರೂ ಕೆಲಸ ಅವ್ರವ್ರ ಬ್ಯುಸಿಗೆ ಹೋಗ್ಬಿಟ್ರೆ, ತಾಯಿದೀರು ಏನು ಮಾಡ್ತಾರೆ, ಸೀರಿಯಲ್ ನೋಡು ಕೂತ್ಕೋಬೇಕು, ಅಷ್ಟು ಬಿಟ್ಟರೆ ಅಟ್ಲೀಸ್ಟ್ ಕಿಟಿ ಪಾರ್ಟಿಗೆ ಹೋದಾಗ ನಮ್ಗೆ ಒಂಥರ ತುಂಬ ಚೇಂಜಸ್ ಇರುತ್ತೆ ಅಲ್ಲಿ. ಆಕ್ಚುಲಿ ಮಮ್ಮಿ ಕಿಟ್ಟಿ ಟೀಮ್ ದೇ ಆರ್ ವೆರಿ ಚಿಲ್ ಲೇಡೀಸ್. ನೀವು ಹೇಳ್ಬೇಕು, ಎಲ್ಲರೂ ರೆಸ್ಪಾನ್ಸಿಬಿಲಿಟೀಸ್ ಆಗೋಗ್ಬಿಡಿದೆ. ಎಲ್ಲರೂ ಮದುವೆ ಮಕ್ಕಳನ್ನೆಲ್ಲ ಮದುವೆ ಮಾಡಿಸ್ಕೊಟ್ಬಿಟ್ಟಿದೆ, ವೆರಿ ಚಿಲ್. ಅವ್ರದ್ದೊಂದು ಬರ್ಡೇ ಟೈಮಲ್ಲೇ ನಾನು ಎಲ್ಲರೂ ಆಲ್ ಟುಗೆದರ್ ನೋಡೋದು. ಮಮ್ಮಿ ಬರ್ಡೇ ದಿನ ಎಲ್ಲರೂ ಇನ್ವೈಟ್ ಮಾಡಿದಾಗ
ನೋಡಬೇಕು. ದೇ ಆರ್ ಕ್ರೇಜಿ ದ್ಯಾನ್ ನಮ್ಮ ಯಂಗ್ಸ್ಟರ್ಸ್ ಥರ. ಅದಕ್ಕಿಂತ ದೇ ಆರ್ ವೆರಿ ಹ್ಯಾಪಿ. ತುಂಬಾ ಖುಷಿ ಆಗುತ್ತೆ ಅದಂತೂ. ಇವ್ರೇನು ಇಲ್ಲ ಅದರಲ್ಲಿ, ಈಗಿನ ಟ್ರೆಂಡ್ ಮಕ್ಕಳೆಲ್ಲ ಇವ್ರು ಹೇಳಿ ಅಮ್ಮ ಏನಮ್ಮ ನಿಮ್ಮ ಫ್ರೆಂಡ್ಸ್ ಎಲ್ಲ ಈ ಲೆವೆಲ್ಗೆ ಇರ್ತಿರಲ್ಲಮ್ಮ ಅಂತಾಳೆ. ಖುಷಿ ಆಗುತ್ತೆ ಅಂತಾರೆ ಎಲ್ಲರೂ ಸೇರಿ, ಎಲ್ಲರೂ ಒಂಥರ ಚೆನ್ನಾಗಿರುತ್ತೆ ಅದೊಂಥರ. ಸೀಕ್ರೆಟ್ಸು ಗಾಸಿಪ್ಸ್ ಎಲ್ಲ ಮಾಡ್ತೀರಾ ಜಾಸ್ತಿ? ಚಿಕ್ಕ ಪುಟ್ಟ ಇದ್ದೇ ಇರುತ್ತೆ ಎಲ್ಲ. ಅದು ಸೀಕ್ರೆಟ್ಸ್ ಇರುತ್ತೆ, ಗಾಸಿಪ್ಪು ಇರುತ್ತೆ, ಒಳ್ಳೇದಿರುತ್ತೆ, ಹಂಗೆ ಮ್ಯಾನೇಜ್ ಮಾಡ್ತೀವಿ. ಕಾರ್ತಿಕ್ ಇವಾಗ ಮಮ್ಮಿ, ಈಗ ನಾನು ಆ ಆಂಟಿದಿರ್ನೆಲ್ಲ ನೋಡೋದು ಪ್ರಾಬಬ್ಲಿ ಇಯರ್ಲಿ ಒನ್ಸ್, ಒಂದು 2-3 ಜನ ಇದ್ದಾರೆ ಸ್ವಲ್ಪ ನೋಡೋರು. ಮಿಕ್ಕಿದವ್ರಿಗೆಲ್ಲ ಅಕಸ್ಮಾತ್ ನಾವು ನೋಡದೇ ಇದ್ರು ಅವ್ರಿಗೆ ನೀವು ಹೋಗಿ ಕೇಳಿದ್ರು ನಮ್ಮ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ, A to Z ಅಲ್ವಾ? ಅದು ನಿಜ. ಎಲ್ಲ ಅಷ್ಟು ಎಲ್ಲ ವಿಷಯನೂ ಹೇಳಿರ್ತಾರೆ ಅಲ್ಲಿ. ಸೊ ಇಟ್ಸ್ ಲೈಕ್ ದಟ್. ಅಡುಗೆ ಬಗ್ಗೆ ನಾವು ಮಾತಾಡಲಿಲ್ಲ ಈ ಇಂಟರ್ವ್ಯೂ ಅಲ್ಲಿ. ಇಬ್ಬರಲ್ಲಿ ಯಾರು ಚೆನ್ನಾಗಿ ಅಡುಗೆ ಮಾಡ್ತೀರಾ? ಕೇಳ್ಬೇಕು. ಇಲ್ಲ ಕೇಳ್ಬೇಕು, ಅದನ್ನ ಅವ್ರನ್ನೇ ಕೇಳ್ಬೇಕು. ಇವತ್ತವರೆಗೂ ಕಾರ್ತಿಕ್ ಅದರಲ್ಲೇ ನಮ್ಮಿಬ್ಬರಿಗೂ ಫೈಟ್ ಇರೋದು. ಇವತ್ತವರೆಗೂ ಅವ್ರು ಅಟ್ಲೀಸ್ಟ್ ನೀವು ಒಂದು ಟೀ ಮಾಡ್ಕೊಂಡ್ ಬಂದ್ಬಿಡಿ ಅಂತ ಹೇಳ್ಬಿಡಿ. ಅವ್ರು ಎಷ್ಟು ಸರ್ಕಸ್ ಮಾಡ್ತಾರೆ ಅಂದ್ರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ ಅನ್ಸುತ್ತೆ. ಸರ್ಕಸ್ ಅಲ್ಲ, ಕಿಚನ್ ಹೋಗೋದಿಕ್ಕೇನೆ 10 ಸರಿ ಸರ್ಕಸ್ ಮಾಡ್ಬಿಡ್ತಾರೆ. ಅಮ್ಮ ನೀನ್ ಮಾಡಮ್ಮ, ಅಮ್ಮ ಇದ್ ಮಾಡಮ್ಮ. ಫಸ್ಟ್ ಟೈಮ್ ನಮ್ಮನ್ನೆ ಇವಾಗ ಹೇಳಿದೆ, ಸೋನು ಇನ್ನ ಆಗಲ್ಲಮ್ಮ, ನೀನ್ ಇವಾಗ ನಿನಗೆ ಏನ್ ಬೇಕೋ ಡಯಟ್ ಫುಡ್ ಅಂತೀರಾ, ನಮ್ಮ ಫುಡ್ಗಳೆಲ್ಲ ಫಸ್ಟ್ ಏನ್ ಹೇಳಿದಮ್ಮ, ಏನೋ ಪಾಲಕ್ ತೊಳೆಯೋದು ಹೇಳ್ಕೊಡಮ್ಮ ಅಂದು. ಅಲ್ಲಿ ಯೋಚನೆ ಮಾಡಿ, ನಾವು ಇದ್ರಲ್ಲೆಲ್ಲ ಎಷ್ಟೆಲ್ಲ ಕೆಲಸ ಮಾಡಿದ್ವಿ ಆ ಮಕ್ಕಳು ಈ ಏಜ್. ಅವರು ಪಾಲಕ್ ತೊಳೆಯೋದು ಹೇಳ್ಕೊಡಮ್ಮ ಅಂದ್ರೆ ನನಗೆ ಭಯ. ಇದು ಹಿಂಗೆ ನೀರ್ಗೆ ಹಾಕಮ್ಮ, ಏನಿಲ್ಲ 1-2-3 ಸರಿ ಇದು ಮಾಡಿ ತೆಗೆದು ಅದೇನೇ ತೊಳೆಯೋದು, 1-2-3 ಸರಿ ತೊಳಿ ಅಂತ ಹೇಳಿದೆ. ಆ ಥರ ಇರೋರು ಅಡುಗೆ ಕೇಳ್ತಾ ಇದೆಯಲ್ಲ ಕಾರ್ತಿಕ್. ನಮ್ಮ ಮನೇಲಿ ಅಡುಗೆದಂತೂ ಡಿಪಾರ್ಟ್ಮೆಂಟ್. ಇವಾಗಲೂ ಡೈಲಿ ಅವಳು ಹೇಳಿ, ಅಮ್ಮ ಯಾರಾದ್ರು ಕುಕ್ ಹುಡುಕಿ ಯಾರಾದ್ರು ಶೆಫ್. ನಾನು ಹೇಳಿ, ಸೋನು ನಮ್ಮ ಮನೆಗೆ ಇರೋದಕ್ಕೆ ಏನಕ್ಕೆ ಶೆಫ್ ಬೇಕು, ಏನಕ್ಕೆ ಅಡುಗೆ ಮಾಡೋದು ಕಲೀರಿ. ಅದು ರೀಸನ್ ಹೇಳ್ತೀನಿ. ಮಮ್ಮಿ ಮಾಡ್ತಾರೆ ಆಲ್ ಸೌತ್ ಇಂಡಿಯನ್ ಫುಡ್ಸು. ಸೊ ಇವಾಗ ನಾವು ಡಯಟ್, ನಾನು ಬ್ಯಾಂಗ್ಳೂರ್ ಬಂದಾದ್ಮೇಲೆ ಇಲ್ಲಿದ್ ಫುಡ್ ಅಡ್ಜಸ್ಟ್ ಆಗಿರೋದು. ಮೊಳಕೆ ಕಟ್ಟಿದ ಸಾರು ಇವೆಲ್ಲನೂ ಇಲ್ಲಿ ಬಂದ್ಮೇಲೆ ನಾನು ನೋಡಿರೋದೇನೆ. ಸೊ ನನಗೆ ಅಡ್ಜಸ್ಟ್ ಆಗೋದು ಒಂದು ಸ್ವಲ್ಪ ಫುಡ್ಡಲ್ಲಿ ಕಷ್ಟ. ಸೊ ಇವಾಗ ಡಯಟ್ ಮಾಡ್ತಿದ್ದಾಗ ಹೇಳ್ತೀರಿ ಮಾ ಇದನ್ನ ಮಾಡಿದ್ರೆ ಮಮ್ಮಿಗೆ ಇರಿಟೇಟ್ ಆಗ್ಬಿಡುತ್ತೆ. ಇನ್ಫ್ಯಾಕ್ಟ್ ಡಯಟ್ ಫುಡ್ ಅಲ್ಲಿ ಜಾಸ್ತಿ ಏನು ಇರೋದೇ ಇಲ್ಲ. ಅವ್ರು ನಮಗೆ ಓಟ್ಸ್ ಇದೆಲ್ಲ ಹೇಳಿದ್ರೆ ಆಗಲ್ಲ ಮಗನೇ, ಇದೆಲ್ಲ ಆಗಲ್ಲ. ಮತ್ತೆ ಅದೇನ್ ಗ್ರೀನ್ ಕಲರ್ ಅದು ಬೇರೆ ಬಾಯ್ಲ್ ಮಾಡು, ಈ ತರಕಾರಿ ಬ್ರಾಕ್ಲಿ ಅಂದ್ರೆ ನನಗೆ ತಲೆ ಕೆಟ್ಟೋಗ್ಬಿಡತ್ತಿವೆಲ್ಲ. ನಾವ್ ಹೇಳ್ತೀವಿ ನಾವ್ ಏನ್ ತಿಂದು ಬೆಳೆದಿದೀವಿ ಸೋನು ಅದನ್ನ ತಿನ್ರಿ. ನಿಮ್ಗೆ ಅವ್ನು ಯಾರೋ ಇದು ಹೇಳ್ತಾರಲ್ಲ, ನಿಮ್ಗೆ ಯಾರೋ ಡಯಟ್ ಕರ್ಕೊಂಡ್ ತಲೆ ಕೆಟ್ಟೋಗ್ಬಿಡತ್ತೆ. ಆಕ್ಚುಲಿ ಅವ್ರ ಪರ್ಸ್ಪೆಕ್ಟಿವ್ ಡಯಟ್ ಮಾಡಬಾರ್ದು, ವರ್ಕೌಟ್ ಮಾಡಬಹುದು. ನಾವೆಲ್ಲ ಹಂಗೆ ಬೆಳೆದಿರೋದು. ಇವತ್ತು ಅಷ್ಟೇ, ಇವತ್ತು ಎಷ್ಟೋ ಹೇಳ್ತಾಳೆ ನನ್ನನ್ನು ಚೇಂಜ್ ಮಾಡ್ಸಕ್ ಬರ್ತಾಳೆ. ಅಮ್ಮ ಏಜ್ ಆಗಿದೆ 50 ಮಾಡಿ. ನಾನು ಹೇಳ್ತೀನಿ ಸೋನು ನನ್ನ ಡಿಪಾರ್ಟ್ಮೆಂಟ್ ನಿನ್ಗೆ ಆಗೋದು ಇಲ್ಲ, ಚೇಂಜ್ ಮಾಡ್ಕೊಳಕ್ಕೂ ಅಲ್ಲ, ನಾನು ಮಾಡೋದು ಇಲ್ಲ, ನಾನು ಇರೋದೇ ಹಿಂಗೆ. ಅವ್ರಿಗೆ ಅವ್ರ ಥರ ನಾವು ತಿನ್ಬಿಟ್ಟು ಹೆಂಗೆ ಓಡಾಡಕ್ಕಾಗತ್ತೆ? ಚಪಾತಿ ತಿನ್ನಬಾರ್ದು, ಅದು ತಿನ್ನಬಾರ್ದು, ರಾತ್ರಿ ಇಷ್ಟು ವೆಜಿಟೇಬಲ್ ಕಟ್ ಮಾಡಿ ಫ್ರೂಟ್ಸ್ ತಿನ್ನಿ, ಅದು ನಮ್ಗೆ ಆಗೋದಿಲ್ಲ. ಮಂಡಿ ನೋವು ಕಾಲು ನೋವು ಅಂತಾರೆ. ಸೊ ನಾನೇನು ಹೇಳ್ತೀನಿ, ನೀನು ವೆಯ್ಟ್ ಲಾಸ್ ಆದ್ರೆ ತಾನು ಇದೆಲ್ಲ ಅವಾಯ್ಡ್ ಮಾಡೋಕ್ಕಾಗೋದು. ಇವ್ರದ್ದಾದ್ರೂ ಓಕೆ, ಇವ್ರನ್ನ ಹೇಳಿ ಅದು ಆಗದೆ ಇರೋ ಕೆಲಸ ನಾವು ಸುಮ್ಮನೆ ಆಗ್ಬಿಟ್ವಿ. ನಮ್ಮ ಒಂದು ಮಿನಿ ಜಿಮ್ ಸೆಟ್ ಮಾಡೋದಕ್ಕೆ ನಾನು ಆಚೆ ಹೋಗಲ್ಲ, ಮನೇಲೆ ವರ್ಕೌಟ್ ಮಾಡೋದ್ರಿಂದ. ನನ್ನ ತಮ್ಮಂಗೆ ನಾನು ಹೇಳ್ತೀನಿ, ಏನೋ ಅವನು ಒಂಚೂರು ವರ್ಕೌಟ್ ಮಾಡೋವಾಗ ಅವನು ಮಾಡಂಗಿಲ್ಲ. ಅದೇ ನಮ್ಮ ಮನೇಲಿ ದೊಡ್ಡ ಜಗಳ. ಅವನ ಕೈ ನಾನು ಏನು ಹೇಳೋದು ಗೊತ್ತಾ ಕಾರ್ತಿಕ್, ಅವ್ನು ಇವಾಗ 19 years, ಅವನು 22-23 ಆಗೋರ್ಗು ಅವ್ನು ಇವಾಗ ಓಟ್ಸ್ ಎಲ್ಲ ಬೇಕಾಗಿಲ್ಲ. ಏನಿರುತ್ತೋ ಫುಡ್ ನಾವು ಹೆಂಗೆ ತಿಂದು ಬೆಳೆದೋ ಬೆಳೀಲಿ ಅವನು. ಆಮೇಲೆ ಅವ್ನು 25 ಆದ್ಮೇಲೆ ಮಾಡ್ಕೊಂಡಿದ್ದೀವಿ. ಇವ್ರು ಹಂಗಲ್ಲಮ್ಮ, ಇವಾಗಲೇ ಅವ್ನು ಒಂಚೂರು ಓಟ್ಸ್ ತಿನ್ಬೇಕು, ಫ್ರೂಟ್ಸ್ ತಿನ್ಬೇಕು, ಅದು ಯಾರು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಯಪ್ಪ ಇದು ನಮಗೆ ಇದಂತೂ ಆಗಲ್ಲಪ್ಪ. ನಾವ್ ಏನ್ ಫುಡ್ ಮಾಡಿದ್ರು ಚೆನ್ನಾಗಿ ಮಾಡ್ತಾನೆ ನೋಡಿ. ಈಗ ಡಯಟ್ ಫುಡ್ ಚಿಕನ್ ಎಲ್ಲ ಇಲ್ಲ ಅವ್ನು ಮಾಡ್ತಾನೆ. ಸೊ ಫುಲ್ ಈಗ ಅವನೇನೆ. ಡಿಪಾರ್ಟ್ಮೆಂಟ್ ಇನ್ನು ಕಿಚನ್ಗೆ ಹೋಗಿಲ್ಲ. ನಾನು ಬೇಕಾದ್ರೆ ಚಾಪಿಂಗ್ ಎಲ್ಲ ಮಾಡ್ಕೊಡ್ತೀನಿ. ಅಡ್ಗೆ ಮನೆ ಕುಕ್ ಒಂದು ಬಿಟ್ರೆ ಬೇಕಾದ್ರೆ ಮನೆ ಕ್ಲೀನಿಂಗು, ಬೇಕಾದ್ರೆ ಕಸ ಗುಡ್ಸೋರ್ಸಿ ಎಲ್ಲ ಮಾಡ್ಬಿಡ್ತೀನಿ. ಇದು ಕುಕ್ಕಿಂಗ್ ಅಲ್ಲಿ ಯಾಕಂದ್ರೆ ಮಮ್ಮಿನೂ ನೀವೊಂದಿನ ಅದಕ್ಕೆ ನಾ ಊಟ ಏನಕ್ಕೆ ಆಚೆಯಿಂದ ತರಿಸ್ತೀವಿ ಅಂದ್ರೆ ನೀವೊಂದಿನ ಮಮ್ಮಿ ಊಟಕ್ಕೆ ಬನ್ನಿ. ಅವಾಗ ಇಲ್ಲ ನಾವು ನಮ್ಮ ಸ್ಟೈಲಲ್ಲಿ ಗೌಡ್ರ ಸ್ಟೈಲ್ ಚಿಕನ್ ಕರಿ ಮಾಡ್ತೀವಿ, ಮಟನ್ ಕರಿ ಮಾಡ್ತೀವಿ, ಇವೆಲ್ಲ ಮಾಡ್ತೀವಿ ಅಷ್ಟೇನೆ. ತುಂಬಾ ಹಂಗೆಲ್ಲ ಈ ಪಾಸ್ತಾ, ಈ ಅದೇನೋ ಪಿಜ್ಜಾ ಇಂಥದ್ದೆಲ್ಲ ನಮಗೆ ಬರಲ್ಲ. ನಮಗೆ ಮಾಡ್ರನ್ ಫುಡ್ ಬರಲ್ಲ. ಈ ಚಿತ್ರಾನ್ನ, ಉಪ್ಪಿಟ್ಟು, ಪಲಾವು ಈ ಥರ. ಇವ್ರಿಗೆ ಹಂಗಲ್ವಲ್ಲ, ಇವ್ರದ್ದು ಏನೋ ಈ ಥರ ಸ್ಯಾಂಡ್ವಿಚ್ಚು, ಆಮೇಲೆ ಅದು ಏನೋ ನಮ್ಗಿದೆಲ್ಲ ಇಲ್ಲ. ನಮ್ಗೆ ಏನಿದೆ, ಬೆಳಗ್ಗೆ ಚಿತ್ರಾನ್ನ ಅನ್ನ ತಿನ್ನಲ್ಲ ಅಂತಾರೆ, ಉಪ್ಪಿಟ್ಟಲ್ಲ ಅಂತಾರೆ, ಚಪಾತಿ ಬೇಡ ಅಂತಾರೆ. ಅದೇನದು ಬರೀ ಎಗ್ ಬೇಕು, ಜ್ಯೂಸ್ ಕುಡಿತೀವಿ, ಅದೆಲ್ಲ ನಮ್ಗದು. ನಾನು ಹಿಂಗೆ ನಂದೋಳು ಅಜಗಜಾಂತರ ಫುಡ್ಡಲ್ಲಿ ಮಾತ್ರ. ಫುಡ್ ವಿಷಯದಲ್ಲಿ ಇಟ್ಸ್ ವೆರಿ ಡಿಫಿಕಲ್ಟ್. ಯಾಕೋ ನನಗನ್ನಿಸ್ತಾ ಇದೆ ಗೌಡ್ರು ಸ್ಟವ್ ಹಚ್ಚೋ ಸಾಹಸಕ್ಕೆ ಹೋಗೋದೇ ಇಲ್ಲ. ಇಲ್ಲ ಇವಾಗ ಪಾಲಕ್ ಮಾಡ್ಕೊಂತೀನಿ ನಾನು. ಯಾಕೆಂದ್ರೆ ನಂದು ಡಯಟ್ ಫುಡ್ಡು ಈಗ ನನ್ನ ಅವ್ನ ಕಾಲೇಜಿಂದ ಬಿಸಿ ಇದ್ದಾಗ ಅದೇ ಬ್ರೋಕ್ಲಿ ಅದು ಬೇಯಿಸೋದು, ವೆಜಿಟೇಬಲ್ಸ್ ತುಂಬಾ ಹೆಲ್ಪ್ ಅವನೇ ಅಪ್ಪ. ಅವನಂತೂ ಕುಕ್ಕಿಂಗ್ ಅಲ್ಲಿ ನಾನು ಅದಕ್ಕೆ ಒಂದೊಂದ್ಸರಿ ಹೇಳ್ತೀನಿ, ಸೊ ನಂಗೆ ಮಾಡಬೇಡ, ಸೊ ನಿನ್ನ ಡಿಪೆಂಡ್ ಆಗಬೇಡ, ನಿನಗೆ ಏನು ಬೇಕೋ ನೀನೇ ಮಾಡು. ನಮ್ಮ ದೇವು ತೇಜು ಇಬ್ರೇನೆ ನಾನು ಇಬ್ರು ಮಾಡ್ತಾರೆ. ಸೆಲೋನ್ಗೂನು ಬಾಕ್ಸ್ ತಗೊಂಡು ಹೋಗ್ತೀನಿ ನಾನು. ಆಚೆ ಊಟ ಇವಾಗ ತಿನ್ನಲ್ಲ. ಬೆಳಗ್ಗೆ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಬೆಳಗ್ಗೆ 8 ಗಂಟೆಯಿಂದ, ಯಾಕೆಂದ್ರೆ ಏನೋ ವೆಜಿಟೇಬಲ್ ಜ್ಯೂಸಸ್ ಕುಡಿತೀನಿ, ಆಮೇಲೆ ಆಮ್ಲಾ ಜ್ಯೂಸ್ ಕುಡಿತಾರೆ, ವೆಜಿಟೇಬಲ್ ಜ್ಯೂಸ್, ಆಮೇಲೆ ಗಂಜಿ, ಆಮೇಲೆ ರೆಡ್ ರೈಸ್, ಆಮೇಲೆ ರೆಡ್ ರೈಸ್ ಎಷ್ಟು ಇವ್ರಿಗೆ ಆಗೋಗುತ್ತೆ. ಒಂದು 2-3 hours ನಿಂತ್ಕೊಂಡ್ಬಿಟ್ರೆ
ಆಮೇಲೆ ನಾನು ಹೇಳ್ತೀನಿ ನಮಗೋಸ್ಕರ ಒನ್ ಡೇ ಯಾರಾದ್ರು ಮಾಡ್ಕೊಡ್ರಿ, ಅದಕ್ಕೆ ಒಂದ್ ನಾನೇ ದಿವಸ ನೀವು ಮಾಡ್ರಿ, ಮಾಡ್ಕೊತೀನಿ ಇವಾಗ ನಾನೇ ಆರ್ಡರ್ ಮಾಡಿ ತರಿಸ್ತಾರೆ. ಅಟ್ಲೀಸ್ಟ್ ನಾನು ಹೇಳೋದು ನೀವು ಒಂದ್ ದಿವಸ ಮಾಡಿ ಫಸ್ಟ್, ಒನ್ ಡೇ ತಂದ್ಕೊಡಿ. ನೋಡೋಣ ಮದರ್ಸ್ ಡೇಗೆ ಅವಳೆ ಎಲ್ಲ ಫುಡ್ ಫುಲ್ ಅಡುಗೆ ಮಾಡಿಬಿಟ್ಟು ಅವಳೆ ಮಾಡಿದಾಗ ನಾನು ನಿಮ್ಗೆ ಫೋಟೋ ನಂಬಿದ್ರು. ಗೌಡ್ರೆ ನೀವೊಂದು ಪ್ರಾಮಿಸ್ ಮಾಡ್ಬೇಕು, ದಿನ ನಾನು ಒಂದು ಡಿಶ್ ಆದ್ರೂ ಅಮ್ಮನಿಗೋಸ್ಕರ ಮಾಡ್ಕೊಡ್ತೀನಿ. ಓಕೆ ಡನ್. ಆಮ್ಲೆಟ್ ಎಲ್ಲ ಬೇಡ, ರೈಸ್ ಐಟಮ್ ಏನಾದ್ರು, ನಮಗೆಲ್ಲ ರೈಸ್ ಬೇಕು. ಮಾಡ್ಕೊಡ್ತೀನಿ, ಏನಾದ್ರು ಒಂದು ಮಾಡ್ಕೊಡ್ತೀನಿ. ಓಕೆ. ಏನಾದ್ರೂ ಒಂದು ಬುಕ್ಕು ಕೊಡಿ, ಬೇಕಾದ್ರೆ ಬುಕ್ ನೋಡ್ಕೊಂಡು ಮಾಡ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು. ನಾನು ಇವಾಗ ಹೇಳ್ತಾ ಇದ್ದೀನಿ, ಇದ್ರಲ್ಲಿ ಇದೆ ಫೋನಲ್ಲಿ ಬರುತ್ತಲ್ಲ ಸೋನು, ಅದನ್ನಾದ್ರೂ ನೋಡ್ಕೊಂಡು ಮಾಡು ಅಂತ ಹೇಳ್ತೀನಿ. ಅಯ್ಯೋ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾಳೆ. ನಿನ್ನೆ ಎಕ್ಸಾಂಪಲ್, ನಿನ್ನೆ ಮದ್ವೆಗೆ ಹೋಗಿ ಬರ್ತಾ ಇದ್ದೆ, ಸೋನು ರೈಸ್ ಇಡು. ಅಮ್ಮ ರೈಸ್ ಇಡು, ಮದ್ವೆಗೆ ಹೋಗಿಲ್ವಾ ನೀವು? ಬೆಳಗ್ಗೆ ಮದ್ವೆಗೆ ಹೋದ್ರೆ ಊಟ ಮಾಡ್ಕೊಂಡ್ ಬರ್ತೀರಾ ತಾನೆ? ಇವಾಗ ಬೆಳಗ್ಗೆ 9 ಗಂಟೆ 10 ಗಂಟೆಗೆ ಅಲ್ಲಿ ದಾರೆ ಊರ್ ಕಡೆ ಮಾಗಡಿ ಆ ಕಡೆ ಇದಕ್ಕೆ ಹೋಗಿದೀವಿ ದುರ್ಗ. ಬರ್ಬೇಕಾದ್ರೆ 4 ಗಂಟೆಗೆ ಬರ್ತಾ ಇದೀವಿ. ಮಧ್ಯಾಹ್ನ ಲಂಚ್ ಆಗಿಲ್ಲ, ನಾವೆಲ್ಲ ಫುಡ್ಡಿಗಳು, ಊಟ ಮಾಡ್ಲೇಬೇಕು. ಸೋನು ಅವಳಿಗೆ ಇಡ್ಬೇಕಲ್ಲ, ಅದೊಂದು ಟೆನ್ಷನ್ ಆಗ್ಬಿಡುತ್ತೆ ಅವಳಿಗೆ. ಆಮೇಲೆ ಆದ್ರೂ ಅವಳಿಗೆ ಏಕೋ ಮನ್ಸು ಅನಿಸುತ್ತೆ, ಬಂದ್ಬಿಟ್ಟು ಇಟ್ಬಿಟ್ಟು ನಿಂತಿದ್ದು. ನಾನು ಚೋಟು ಮತ್ತೆ ಮೇಡ ಆಂಟಿ ಇದ್ರು, ನಾವು ಊಟ ಮಾಡ್ಕೊಂಡ್ವಿ. ನಮ್ಗೆ ಹೆಂಗ್ ಗೊತ್ತಿತ್ತು ಇವ್ರು ಊಟ ಮಾಡ್ದಲೇ ಬರ್ತಾನೆ ಅಂತ. ಸೊ ಆ ಥರ ಅಷ್ಟೇ. ಅವಳಿಗೆ ಅಡಿಗೆ ಡಿಪಾರ್ಟ್ಮೆಂಟ್ ಮಾತ್ರ ಸ್ವಲ್ಪ ಅಲರ್ಜಿನೇ. ನಾನು ಬೇಕಾದ್ರೆ ಆಚೆ ಕೆಲಸ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಅದು ತಪ್ಪು. ಅಡುಗೆ ಮಾಡಲೇಬೇಕಂತ ಹೆಣ್ಮಕ್ಳಾದ್ರೆ ಒಂಚೂರು ಬೇಸಿಕ್ ಕಲಿಬೇಕು, ಮಾಡಬೇಕು. ಬಟ್ ಅಡುಗೆದು ಅವಳಿಗೆ ಇಂಟ್ರೆಸ್ಟ್ ಇಲ್ಲ. ಏನಂದ್ರೆ ಫೋನ್ ಮಾಡ್ತಾಳೆ, ಎಲ್ಲ ಇವಾಗ ಏನು ಕಾಫಿ ಬೇಕಾ ಹೊರಗಡೆ ತರಿಸ್ತೀನಿ, ಟೀ ಬೇಕಾ ಹೊರಗಡೆ ತರಿಸ್ತೀನಿ, ಅಮ್ಮ ಆ ಥರ ಅಂತ ಅಂದಾಗ ಕಷ್ಟ ಆಗುತ್ತೆ. ನಮ್ಗೆ ಅದು ಇಷ್ಟ ಆಗಲ್ಲ. ಮಾಡಬೇಕಂತ ಹೇಳ್ತೀವಿ, ಅದು ಅವ್ರಿಗೆ ಇಷ್ಟ ಆಗಲ್ಲ. ಬೇಡ ಬೇಡಮ್ಮ ನಾನು ಹಿಂಗೆ ಇರ್ತೀನಿ, ಮಾಡಲ್ಲ, ಕುಕ್ ಇಟ್ಕೋತೀನಿ. ಒಂದು ದಿವಸ ಕುಕ್ಕೇ ಇಲ್ಲ ಅನ್ಕೊಳ್ಳಿ, ಯಾವಾಗ ಹಿಂಗೆ ಮಾಡ್ತೀರಾ? ಇವಾಗ ನಾವೇನೋ ಅಮ್ಮ ಮನೇಲಿದ್ದಾಗ ಏನೋ ಒಂದು ಮಾಡ್ಬಿಡ್ತೀವಿ. ಅದಕ್ಕೆ ಕಾರ್ತಿಕ್ ನಿನ್ಗೆ ಶೆಫ್ ಹುಡುಕ್ಬೇಕು ಅವಳಿಗೆ. ಇಲ್ಲ ಫಿಕ್ಸ್ ಆಗ್ಬಿಟ್ಟಿದಾರೆ ಬಿಡಿ ಇವರು. ಅಡಿಗೆ ಆಗಲ್ಲ, ಅಡಿಗೆ ಆಗಲ್ಲ ಅಂತ ಹೇಳ್ಬಿಡ್ತಾಳೆ ಅವಳು ಮುಂಚೆನೆ. ಪಾಪ ನಮ್ಮ ತೇಜು ಎಷ್ಟು ಮಾಡ್ತಾನೆ ಗೊತ್ತಾ, ಒಂದು ಮಾತಾಡಲ್ಲ ಅವನು ಮತ್ತೆ ನಮ್ಮ ದೇವ್. ಅವನು ಇನ್ಸ್ಟಾಗ್ರಾಮಲ್ಲೆಲ್ಲ ಏನೋ ಕಳಿಸಿದ ತಕ್ಷಣ ಅವನೆಲ್ಲ ಇಂಟ್ರೆಸ್ಟ್ ಇದೆ ಕುಕ್ಕಿಂಗಲ್ಲಿ, ಹಿ ಮೇಕ್ಸ್ ಇಟ್. ಅದೊಂದಿದೆ. ನಾವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾತಾಡ್ತಾ ಇರ್ತೀವಿ, ಅನಲೈಸ್ ಮಾಡ್ತಾ ಇರ್ತೀವಿ, ಸಿನಿಮಾ ಥಿಯೇಟ್ರ್ಗಳಿಗೆ ಜನ ಬರ್ತಾ ಇಲ್ಲ ಅಂತ. ನಿಮ್ಮಿಬ್ಬರ ಸಿನಿಮಾ ಅಭಿರುಚಿಗಳೇನು? ಯಾವ ಥರ ಸಿನಿಮಾಗಳಿಗೆ ಒಟ್ಟಿಗೆ ಹೋಗ್ತೀರಾ ನೀವು? ನಾವು ಇದುವರೆಗೂ ಹೋಗಿರೋದೆಲ್ಲ ಜೊತೆಲೇ ಹೋಗ್ತೀವಿ. ಅಲ್ಲ, ನನಗೆ ಯಾವ ಥರ ಅಂದರೆ ನಮ್ಮದು ಟ್ರೆಂಡ್ ಅದೇ 80 ಅನಂತ್ನಾಗು, ಲಕ್ಷ್ಮಿ, ನನಗೆ ಆ ಥರ ಅಪ್ಪು ಇದ್ದರು. ಅಪ್ಪು ಮೂವೀಸ್ ನೋಡ್ತಾ ಇದ್ದೆ ನಂಗೆ ಇಷ್ಟ. ಮತ್ತು ಏನಂದರೆ ಹೋಮ್ಲಿ ಫ್ಯಾಮಿಲಿ. ನಮಗೆ ಇವಾಗೆಲ್ಲ ಫೈಟಿಂಗು. ಮೊನ್ನೆ ಯಾವುದೋ ಮೈಕೇಲ್ ಜಾಕ್ಸನ್ ಕರ್ಕೊಂಡು ಹೋಗ್ಬಿಟ್ಲಾ, ನನಗೆ ಫಸ್ಟೇ ಹೇಳಿದ್ರೆ ಸೋನು ನಿಜ ಬರ್ತಿರ್ಲಿಲ್ಲ. ಇಂಗ್ಲೀಷ್ ಮೂವಿ ಅಂತ ಗೊತ್ತಿಲ್ಲ, ಇಂಗ್ಲೀಷ್ ಮೂವಿನಾ ಅಂತವ್ರೆ ನನಗೆ. ನಾನೇನೋ ಹಿಂದಿ, ಯಾಕೆಂದ್ರೆ ಯಾವಾಗಲೂ ಹಿಂದಿ ಕನ್ನಡಗೆ ಹೋಗ್ತೀವಲ್ವ, ಏನೋ ಹಿಂದಿ ಡಬ್ಬಿ ಇರುತ್ತೆ ಅಂತವ್ರು. ಅಲ್ಲಿ ಹೋಗ್ಬಿಟ್ರೆ ನಮ್ಗೆ ಏನು ಅರ್ಥ ಆಗುತ್ತೆ? ಏನೋ ಒಂದು ಡ್ಯಾನ್ಸ್ ಎಲ್ಲ ಒಂಚೂರು ನೋಡಿದ್ವಲ್ಲ ಆ ಟೈಮಲ್ಲಿ, ಸ್ವಲ್ಪ ಅಡ್ಜಸ್ಟ್ ಆಯಿತು. ಆ ಥರ ಆಗಿದ್ದಕ್ಕೆ ಪರವಾಗಿಲ್ಲ. ಏನೋ ಒಳ್ಳೆ ಫ್ಯಾಮಿಲಿ ಮೂವೀಸ್ ಇದ್ದರೆ ನೋಡ್ತೀವಿ, ಇಷ್ಟ ಆಗುತ್ತೆ. ಆ ಥರ ಮೂವೀಸ್ ಮಾಡಬೇಕು. ಅವಾಗೆಲ್ಲ ಎಷ್ಟು ಒಳ್ಳೊಳ್ಳೆ ಮೂವೀಸ್ ಇತ್ತು ಕಾರ್ತಿಕ್. ಇದು ಇವಾಗ ನಮ್ಗೆ ನಿಜವಾಗ್ಲೂ ಏನೋ ನಮಗೆ ಇಂಟ್ರೆಸ್ಟ್ ಇಲ್ಲ, ನಂಬ್ತೀವೋ ಬಿಡ್ತೀವಿ ಹೋಗೋಕ್ಕೆ, ಥಿಯೇಟ್ರ್ಗಳಿಗೆ ಹೋಗೋಕ್ಕೆ. ನಮ್ಗೆ ಯಾಕೆ ಅಂದರೆ ಆ ಥರ ಮೂವೀಸ್ ಬರಬೇಕು. ಆ ಥರ ಏನಂತ ಹೇಳ್ತಾರೆ ಅವಾಗ, ಅನಂತ್ನಾಗು, ವಿಷ್ಣುವರ್ಧನ್, ರಾಜ್ಕುಮಾರ್ ಸರ್, ಎಷ್ಟು ಅದು ಅಪ್ಪು ಮಾಡ್ತಾ ಇದ್ರು. ಜನರೇಷನ್ ಚೇಂಜ್ ಅಂತಾರೆ, ಬಟ್ ಅಪ್ಪು ಮೂವೀಸ್ ನೋಡ್ತಾ ಇದ್ರ? ಜನರೇಷನ್ ಏನೇ ಚೇಂಜ್ ಆದ್ರೂ ನೋಡ್ತಾ ಇದ್ರಾ? ಎಲ್ಲರೂ ನೋಡ್ತಾ ಇದ್ರು, ಎಲ್ಲ ಕ್ಯಾಟಗರಿ ಓರಿಯೆಂಟೆಡ್ ಮೂವೀಸ್. ಫ್ಯಾಮಿಲಿ ಓರಿಯೆಂಟೆಡ್ ಮಾಡಿದ್ರೆ ಸ್ವಲ್ಪ ಮಾಡ್ಲಿ ಅವರು. ಬಟ್ ಈ ಥರ ಇದ್ರೆ ಚೆನ್ನಾಗಿರುತ್ತೆ, ನೋಡ್ಬೋದು. ಬಟ್ ದುಲಂದರ್ ಈ ಸರಿ ನೋಡಿದ್ವಿ, ನನಗೂ ಇಷ್ಟ ಆಯ್ತು ಮೂವಿ. ಒಂದು ಸಣ್ಣ ರೀಕಾಲ್ ಇದಕ್ಕೆ, ಈ ಆಕಾಶ್ ಸಿನಿಮಾ ರಿಲೀಸ್ ಆಗಿರುತ್ತೆ. ಆಡಿಯನ್ಸ್ ರಿಯಾಕ್ಷನ್ ತೊಗೊಳಕ್ಕೆ ವೀರೇಶ್ ಥಿಯೇಟ್ರಿಗೆ ಹೋಗಿರ್ತೀನಿ ಮಾಗಡಿ ರೋಡಲ್ಲಿ. ಒಬ್ಬರು ಸೀನಿಯರ್ ಆಡಿಯನ್ಸ್ ಬಂದ್ಬಿಟ್ಟು ಒಂದು ರಿವ್ಯೂ ಕೊಡ್ತಾರೆ. ನೋಡಪ್ಪ, ನಾನು ಈ ಕನ್ನಡ ಸಿನಿಮಾಗಳನ್ನ ನೋಡೋದೇ ಬಿಟ್ಬಿಟ್ಟಿದ್ದೀನಿ, ಏನಕ್ಕಂದರೆ ಅಪ್ಪು ಸಿನಿಮಾಗಳು ಬರ್ತಾ ಇಲ್ವಲ್ಲ ಅಂತ. ಅಂದರೆ ಅಪ್ಪು ಅವ್ರು ಹೋದ್ಮೇಲೆ ಫ್ಯಾಮಿಲಿ ಇಲ್ಲ, ನಾನು ಹೇಳ್ತೀನಿ, ನನಗೂ ಅದು ಇಂಟ್ರೆಸ್ಟ್ ಅಂತ ಒಂದು ನಂಬಿಕೆ ಇದೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಬರ್ತಾ ಇಲ್ವಾ ಸೋಷಿಯಲ್ ಕನ್ಸರ್ನು, ಫ್ಯಾಮಿಲಿ ಆಡಿಯನ್ಸ್ಗೆ ಇಷ್ಟ ಆಗೋವಂಥ ಮೂವಿಗಳು? ನಿಮ್ಗೆ ಹಂಗೆ ಅನಿಸುತ್ತಾ? ಇಲ್ಲ, ನನಗೂ ಅನಿಸುತ್ತೆ. ನಾನು ಹೇಳಿದ್ನಲ್ಲ, ಅಪ್ಪು ಮೂವೀಸ್ ನಾನು ನೋಡ್ತಾ ಇದ್ದೆ. ಅಪ್ಪು ಹೋದ್ಮೇಲೆ ನನಗೆ ಆ ಥರ ಮೂವೀಸ್ ಯಾವುದು ಬರಲೇ ಇಲ್ಲ ನೋಡಬೇಕು ಅಂತ. ಅಪ್ಪುದು ಏನು ಇಂಟ್ರೆಸ್ಟ್ ಗೊತ್ತಾ, ನಮ್ಮ ಅದೆಲ್ಲ ರಿಲೀಸ್ ಆದಾಗ ಹೋಗಬೇಕು ನೋಡಬೇಕು ಅಂತ ಅನಿಸ್ತಾ ಇತ್ತು. ಬಟ್ ಇವಾಗ ಅದು ಏನೋ ನನಗೂ ಅನ್ನಿಸ್ತಾ ಇದೆ, ಸ್ಟೋರಿ ಸರಿ ಸಿಗ್ತಾ ಇಲ್ವಾ, ಇಲ್ಲ ಏನಂತ ಅರ್ಥ ಆಗ್ತಾ ಇಲ್ಲ. ಎಲ್ಲ ಅಷ್ಟೊಂದು ಮೂವೀಸ್ಗಳು ವೀಕ್ಲಿ ರಿಲೀಸ್ ಆಗೋದ್ರಿಂದ ಏಟ್ ಬೀಳ್ತಾ ಇದೆಯಾ ಥಿಯೇಟರ್ಗಳಿಗೆ? ಇಲ್ಲ, ಎಲ್ಲೂ ಥಿಯೇಟರ್ಗಳು ಎತ್ಬಿಡ್ತಾ ಇದ್ದಾರೆ, ತೆಗಿತಾ ಇದ್ದಾರೆ. ಎಷ್ಟೋ ಥಿಯೇಟರ್ಗಳಿಲ್ಲ. ಅವಾಗೆಲ್ಲ ಎಷ್ಟು ಮೂವೀಸ್ ನೋಡ್ತಾ ಇದ್ವಿ ಗೊತ್ತಾ ನಾವು ಚಿಕ್ಕದ್ರಲ್ಲೆಲ್ಲ. ತುಂಬ ಮೂವೀಸ್. ನಮ್ಗೇನು ಗೊತ್ತಾ, ನಮ್ಮ ಅಮ್ಮನೋ ನಮ್ಗೇನಾದ್ರು ಒಂದು ಚಿಕ್ಕ ಪುಟ್ಟ ಫಂಕ್ಷನ್ ಇದ್ದಾಗ, ಬೇಗ ನೀವು ಕೆಲಸ ಮುಗಿಸಿದ್ರೆ ಈ ಮೂವಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋರು. ಅವಾಗ ನಮ್ಗೆ ಅದು ಖುಷಿ. ಅವಾಗ 2.5 ರೂಪಾಯಿಗೂ ಇತ್ತು ನಾವು ಹೋದಾಗ ಥಿಯೇಟ್ರ್ಗಳಲ್ಲಿ, ಇದು ಮಾಗಡಿಗಳಲ್ಲಿ. ಆವಾಗ ಹಂಗೆ ಹೋಗ್ತಾ ಇದ್ವಿ. ಇವಾಗ ಯಾವ ಮೂವಿ ಇದೆ? ಅವಾಗ ಒಂದು ಜಮಾನದಲ್ಲಿ ಟ್ರೆಂಡ್ ಆಗಿತ್ತು ಶ್ರುತಿ ಮೂವೀಸು. ಅದು ಒಂಥರ ನಮ್ಗೆ ಅವಾಗೆಲ್ಲ ನಮ್ಗೊಂದು ಬ್ರ್ಯಾಂಡ್. ಅವರು ಶ್ರುತಿ ಅಂದರೆ ಈ ಮೂವೀಸ್ ಹಿಂಗಿರುತ್ತೆ, ಏನೋ ಸ್ಟೋರಿ ಇರುತ್ತೆ. ಹಂಗೆ ಅಪ್ಪುದು. ಇನ್ನು ಬೇರೆ ಯಾಕೋ ನಮಗೂ ಒಂದು ಸ್ವಲ್ಪ ಟಚ್ ಆಗ್ತಾನೆ ಇಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ ನಂದು ಫಸ್ಟ್ ಕನ್ನಡ ಮೂವಿ ನಾನು ನೋಡಿರೋದು ಆಕಾಶ್. ಅಭಿ ಆಕಾಶ್ ಅಲ್ಲ,
ಫಸ್ಟ್ ನಾವು ಫಸ್ಟ್ ಕನ್ನಡ ಮೂವಿ ಥಿಯೇಟರಲ್ಲಿ ಅವಳನ್ನ ಕರ್ಕೊಂಡ್ ಬಂದಾಗ ಅವಳು ಕನ್ನಡ ಬರ್ತಿರ್ಲಿಲ್ಲ, ಬಟ್ ಐ ಸ್ಟಿಲ್ ರಿಮೆಂಬರ್ ಐ ವಾಸ್ ಅ ಹ್ಯೂಜ್ ಫ್ಯಾನ್ ಅವಾಗಂತೂ ಪುನೀತ್ ಅವ್ರ ಡಾನ್ಸು ಅದೆಲ್ಲನೂ. ಬಟ್ ಹಂಗಂತನೂ ಅಲ್ಲ ಕಾರ್ತಿಕ್, ಸ್ವಲ್ಪ ಚೇಂಜ್ ಆಗಬೇಕು ಅಕಾರ್ಡಿಂಗ್ ಟು ದ ಜನ್ರೇಷನ್. ಬಟ್ ಕನ್ನಡ ಇಸ್ ನಾಟ್ ಇಟ್ ಇಸ್ ನಾಟ್ ಇಂಪ್ರೂವಿಂಗ್. KGF ಬಂತು, ಅದಾದ್ಮೇಲೆ ಒಂದೊಂದಾಗಿ ಬಂತು, ಬಟ್ ನಾರ್ಮಲ್ ಮೂವೀಸೂ ಬರೋಕ್ಕೆ ಸ್ಟಾರ್ಟ್ ಆಗಬೇಕು. ಇವಾಗ ದರ್ಶನ್ ಸರ್ದು ಒಂದೊಂದು ಮೂವೀಸ್ ಚೆನ್ನಾಗಿರುತ್ತೆ, ಫ್ಯಾಮಿಲಿ ಓರಿಯೆಂಟೆಡ್ ನೋಡೋ ಥರನೂ ಇರುತ್ತೆ. ಹಂಗೆ ಇಲ್ಲ, ಸುದೀಪ್ ಸೊ ಇದೆ ಆ ಥರ ಮೂವೀಸ್ ಇದೆ, ಇಲ್ಲ ಅಂತಲ್ಲ, ಬಟ್ ಇನ್ನೂ ರೀಚ್ ಕೊಡ್ತಾ ಇಲ್ಲ ಎಲ್ರಿಗೂ. ಪೀಪಲ್ ಆರ್ ನಾಟ್ ಅಕ್ಸೆಪ್ಟಿಂಗ್ ಇಟ್. ಅದು ಇವಾಗೆಲ್ಲ ಅದನ್ನ ಏನಂದ್ರೆ ಯೂಟ್ಯೂಬ್ ಅಲ್ಲಿ ಇರ್ತವೆ, ನೆಟ್ಫ್ಲಿಕ್ಸ್ ಅಲ್ಲಿ ಇರುತ್ತೆ, ಎಲ್ಲರೂ ಏನಾಗಿದೆ ಅದರಿಂದ ಥಿಯೇಟರ್ಗಳಿಗೆ ಹೋಗೋದು ಕಡಿಮೆ ಆಗ್ಬಿಟ್ಟಿದೆ. ಅದೊಂದು ನಾನು ಹೇಳ್ತೀನಿ, ಅದೊಂದು ತಪ್ಪಿರ್ಬೋದೇನೋ. ಎಲ್ಲರೂ ಇವಾಗ ಇದ್ರೆ ಟಿವಿನಲ್ಲಿ ಇನ್ನೊಂದು ಸ್ವಲ್ಪ ದಿವಸ ಆಯ್ತು ಯಾರಿಗಾದ್ರು ಇವಾಗ ನಾವೇ ಕರೆದ್ರೆ ಒಂದು ಮೂವಿಗೆ ಹೋಗೋಣ, ಇನ್ನೊಂದು ಸ್ವಲ್ಪ ದಿವಸ ಆದ್ಮೇಲೆ. ಹೌದು, ಇದು ತುಂಬಾ ಜನದ ಪರ್ಸ್ಪೆಕ್ಟಿವ್ ಇದು ಈ ರೀತಿ ಇದೆ. ಇನ್ಫ್ಯಾಕ್ಟ್ ಇನ್ನೇನು ಸ್ವಲ್ಪ ದಿನ ಅಮೆಝಾನ್ ಪ್ರೈಮಲ್ಲಿ ಬಂದ್ಬಿಡುತ್ತೆ, ಇಲ್ಲ ನೆಟ್ಫ್ಲಿಕ್ಸಲ್ಲಿ ಬಂದ್ಬಿಡುತ್ತೆ. ಅದರಿಂದ ಅದು ಪ್ರಾಬ್ಲಮ್ ಆಗ್ತಾ ಇದೆ. ದಿಸ್ ಹಸ್ ಎಫೆಕ್ಟೆಡ್ ದ ಇಂಡಸ್ಟ್ರಿ ಆ್ಯಕ್ಚುಲಿ. ನಿಮಗೂ ಅನ್ಸಲ್ವಾ ಹೇಳಿ? ಅದು ಕಂಪ್ಲೀಟ್ ಆಗಿ OTT ಬಂದ್ಮೇಲಂತೂ. ಆ್ಯಂಡ್ ಹಂಗೂ ಎಲ್ಲ ಈಗ ಲವ್ ಮಾಕ್ಟೇಲ್ 3 ಚೆನ್ನಾಗಿದೆ, ಎಷ್ಟೊಂದು ಜನ ನೋಡಿದ್ರು. ನಾನು ನೋಡಿದೆ, ನಾನು ನೋಡ್ಕೊಂಬಂದೆ. ಮೂವಿ ಚೆನ್ನಾಗಿದೆ ಅಂದ್ರೆ ಜನ ಹೋಗ್ತಿದ್ದಾರೆ, ಇಲ್ಲ ಅಂತ ಅಲ್ಲ, ಹೋಗ್ತಿದ್ದಾರೆ. ಸ್ಟೋರಿ ಬೇಕು, ಒಳ್ಳೆ ಸ್ಟೋರಿ ಬೇಕು ಮೇನ್ ಆಗಿ. ವುಮೆನ್ ಇನ್ ಸಿನಿಮಾ ಅನ್ನೋದು ತುಂಬ ದೊಡ್ಡ ಜಗತ್ತದು. ಅಂದರೆ ಸಿನಿಮಾಗಳಲ್ಲಿ ಒಂದು ಹೆಣ್ಣನ್ನು, ಒಂದು ನಾಯಕಿಯನ್ನು ಹೇಗೆ ತೋರಿಸ್ತಾರೆ ಅಂತ ಈಗ ಪರ್ಟಿಕ್ಯುಲರ್ ಆಗಿ ಅದ್ರ ಬಗ್ಗೆನೂ ಆಡಿಯನ್ಸು ಕಾನ್ಸಂಟ್ರೇಟ್ ಮಾಡ್ತಾರೆ. ಮುಂಚೆ ಎಲ್ಲ ಹೀರೋಯಿನ್ನು ಅಂದರೆ 2 ಸಾಂಗು, 3 ಸೀನು, ಒಂದು ಕಣ್ಣೀರು ಹಾಕೋ ಸೀನು, ಇದಕ್ಕೆ ಮಾತ್ರ ಸೀಮಿತ ಆಗಿಬಿಟ್ಟಿತ್ತು. ಅದು ಬ್ಲಾಕ್ ಕೂಡ ಆಗಿತ್ತು ಅಂಥ ಸೀನ್ಗಳು. ಹೀರೋಯಿನ್ ಅಂದರೆ ಇಷ್ಟೇ ನಾವು ತೋರಿಸ್ಬೇಕು ಅಂತ. ಆ ಚೌಕಟ್ಟುಗಳನ್ನೆಲ್ಲ ಒಡೆದು ಬೇರೆ ಬೇರೆ ರೀತಿಯಾದಂಥ ಸಿನಿಮಾಗಳು ಬರ್ತಾ ಇದೆ. ಆ ಪ್ರಯೋಗಶೀಲತೆ ಓಪನ್ ಆಗ್ತಾ ಇದೆ. ನಿಮ್ಮ ಐಡಿಯಲೈಸ್ ಪಾತ್ರ ಏನಾದರೂ ಇದೆಯಾ? ನಾಯಕಿ ಅಂದರೆ ಈ ಥರ ಇರಬೇಕು, ನಾನು ಅದರಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ. ನಾನು ತುಂಬ ಮುಂಚೆಯಿಂದನೂ ಹೇಳ್ಕೊಂಬರ್ತಿದ್ದೆ, ಐ ಲೈಕ್ ಡೂಯಿಂಗ್ ದ ಸೈಕೋ ಕ್ಯಾರೆಕ್ಟರ್ಸ್ ಬಿಕಾಸ್ ಅದು ತುಂಬ ಚಾಲೆಂಜಿಂಗ್ ಇರುತ್ತೆ ಆ್ಯಂಡ್ ಇಟ್ಸ್ ನಾಟ್ ಅನ್ ಈಸಿ ಜಾಬ್. ಈಗ ಬೇರೆ ಕ್ಯಾರೆಕ್ಟರ್ಸ್ ಕ್ಯೂಟ್ ಆಗಿರೋ ಹುಡುಗಿ ಅಂತೂ ಎಲ್ಲರೂ ಪ್ಲೇ ಮಾಡ್ಬೋದು, ಆ್ಯಂಡ್ ಬೀಯಿಂಗ್ ಅ ಕಾಪ್ ಇಲ್ಲ ವಿಲನ್, ಆಲ್ ದಿಸ್ ಅದರದಾದಂಥ ಒಂದು ಏನೋ ಸ್ಪೆಷಾಲಿಟಿ ಇದೆ, ಮಾಡಿಬಿಡ್ಬೋದು ಹೆಂಗೆ ಇದ್ರೂ. ಬಟ್ ದ ಸೈಕೋ ಕ್ಯಾರೆಕ್ಟರ್ಸ್ ಒಬ್ಬೊಬ್ಬರು ಮಾಡ್ತಾರಲ್ಲ, ಲೈಕ್ ಮಂಜುಳಾ ಅಲ್ವಾ ಒಂದು ಇದ್ರ ಮೂವಿಯಲ್ಲಿ ಮಾಡಿದ್ರಲ್ಲ, ಒಂದು ಹಳೇ ಮೂವಿ ಕನ್ನಡ, ವಾಟ್ ವಾಸ್ ದಟ್? ಮಂಜುಳಾ ಅಲ್ಲ, ಕಲ್ಪನಾ. ಸೊ ಅದೆಲ್ಲ ಒಂಥರ ಇಟ್ ಇಸ್ ಆಲ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ಸ್. ರಂಗನಾಯಕಿ, ಶರಪಂಜರ. ಸೊ ಆ ಥರ ಮೂವೀಸ್ ಐ ಲೈಕ್ ಟ್ರೈಯಿಂಗ್ ಇಟ್ ಔಟ್. ನಂಗೆ ಆ ಥರ ಏನಾದ್ರು ಪ್ರಾಜೆಕ್ಟ್ ಸಿಕ್ಕಿದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ ಟು ಡೂ ಇಟ್. ಇದೆಯಾ ಆಸೆ ಫೀಮೇಲ್ ಸೆಂಟ್ರಿಕ್ ಸಿನಿಮಾದಲ್ಲಿ ಮಾಡಬೇಕು ಅಂತ? ಇದೆ, ನನಗಿದೆ. ಐ ವುಡ್ ಲವ್ ಟು ಆ್ಯಕ್ಚುಲಿ, ಬಿಕಾಸ್ ಆ ಥರ ಆಪರ್ಚುನಿಟಿ ಸಿಗೋದು ಆ್ಯಂಡ್ ಪೀಪಲ್ ವಾಚಿಂಗ್ ಯು, ಅದೊಂದು ಅದರಲ್ಲಿ ಇರಬೇಕು ಸ್ಟೋರಿ, ಏನಾದ್ರು ಕಾಂಟೆಂಟ್ ಇರಬೇಕು, ಇಲ್ಲಾಂದ್ರೆ ಸುಮ್ಮನೆ ಪಾಯಿಂಟೇ ಇಲ್ಲ ಮಾಡೋನು. ಸೊ ಆ ಥರ ಏನೋ ಸಿಕ್ಕಿದ್ರೆ ಐ ವುಡ್ ಲವ್ ಟು ಡೂ ಇಟ್. ಓಕೆ, ಮದರ್ಸ್ ಡೇ ದಿನ ತುಂಬ ವಿಷಯಗಳನ್ನು ನಾವು ಮಾತಾಡಿದ್ವಿ. ಕೊನೆಯದಾಗಿ ಒಂದು ಪ್ರಶ್ನೆ. ಮದರ್ಸ್ ಡೇ ದಿನ ಈ ಪ್ರಶ್ನೆ ಕೇಳಿಲ್ಲ ಅಂದರೆ ಈ ಸಂದರ್ಶನ ಅಪೂರ್ಣ ಅನ್ನಿಸ್ಕೊಂಡ್ಬಿಡುತ್ತೆ, ಇಂಬ್ಯಾಲೆನ್ಸ್ ಆಗೋಗುತ್ತೆ. ನಾವು ಹಿಂದಿನ ಕಾಲದಲ್ಲಿ ನೋಡಿದ್ದೀವಿ ಹೆಣ್ಣು ಹೇಗಿದ್ಲು ಅಂತ. ಆದಮೇಲೆ ಒಂದು ಪೀರಿಯಡ್ ಬರುತ್ತೆ, ಹೆಣ್ಣು ತನ್ನಲ್ಲಿರೋ ಯೋಚನೆಗಳನ್ನು ನಿಧಾನವಾಗಿ ಆಚೆ ಮುಕ್ತವಾಗಿ ಹೇಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಳೆ. ಈಗ ಒಂದು ಸಿಚುವೇಷನಲ್ಲಿ ಇದ್ದೀವಿ, ಇಲ್ಲ ಗಂಡಿಗೆ ಸಮಾನವಾಗಿ ಹೆಣ್ಣು ಕೂಡ ಕೆಲಸ ಮಾಡ್ಬೋದು, ಜೀವನ ಮಾಡ್ಬೋದು ಅಂತ. ಒಂದು ಕಾಲ ಇರುತ್ತೆ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣು ಅಂದರೆ ಇಷ್ಟೇ ಇರಬೇಕು, ಅದನ್ನು ದಾಟಿ ಹೆಣ್ಣು ಮುಂದೆ ಹೋಗಬಾರ್ದು ಅಂತ. ಪಾಸ್ಟು, ಪ್ರೆಸೆಂಟು, ಫ್ಯೂಚರು, ಒಬ್ಬ ಹೆಣ್ಣು ಹೇಗಿರಬೇಕು, ನಿಮ್ಮ ವ್ಯಾಖ್ಯಾನಗಳು, ಡೆಫಿನಿಷನ್ಗಳು? ಅಲ್ಲ, ಇತ್ತು ಒಂದು ಟೈಮಲ್ಲಿ, ಅಂದರೆ ಹೆಣ್ಮಕ್ಳು ಒಂದು ಅಷ್ಟೇ ಒಂದು ಬಾರ್ಡ್ರ್ ಕ್ರಾಸ್ ಮಾಡೋಂಗಿಲ್ಲ. ಇವಾಗ ಎಲ್ಲದರಲ್ಲೂ ಇದ್ದಾರೆ ಹೆಣ್ಮಕ್ಳು, ಯಾವುದ್ರಲ್ಲಿ ಇಲ್ಲ ಹೇಳಿ. ಇವಾಗ ಒಂಥರ ಖುಷಿ ಆಗುತ್ತೆ ಅದು ನೋಡಿದಾಗ, ಅಂದರೆ ಪ್ರೌಡ್. ಎಲ್ಲ ಮಕ್ಳುಗಳು ಇವಾಗ ಯಾವುದ್ರಲ್ಲಿ ಎಲ್ಲ ಪೈಲಟ್ ಒಂದು ಇದ್ರಲ್ಲಿ ನೋಡಿ ಎಲ್ಲದರಲ್ಲೂ ಇದ್ದಾರೆ, ಅದು ನೋಡಿದಾಗ ಒಂಥರ ಖುಷಿ ಆಗುತ್ತೆ. ಇವಾಗಿರೋ ಆಪರ್ಚುನಿಟೀಸ್ ಮಕ್ಳಿಗೆ ಎಲ್ಲದರಲ್ಲೂ ಇದೆ, ಅದರಲ್ಲಿ ಒಂದು ಖುಷಿನೇಪ್ಪ ನನಗೇನು ಅನಿಸುತ್ತೆ. ಇವಾಗಿನ ಟ್ರೆಂಡೇ ಚೆನ್ನಾಗಿದೆ ಅನಿಸುತ್ತೆ, ಅಪ್ಗ್ರೇಡ್ ಆಗಿದೆ. ಆ್ಯಂಡ್ ಸೊ ನನಗೆ ಏನು ಅನಿಸುತ್ತೆ ಅಂದರೆ, ನಂದು ಮಿಡ್ ಆಫ್ ಮೈ ಏಜ್ ವಾಸ್ ತುಂಬ ಮನೇಲಿ ಪ್ರೊಟೆಕ್ಟಿವ್ ಆಗಿದ್ದು. ನಾನು ನಿಮಗೂ ಹೇಳಿದ್ನಲ್ಲ, ಆಚೆನೇ ಕಳಿಸ್ದಲೆ ಒಂದು ಆ ಫೇಸ್ ಇತ್ತು. ಸೊ ಇವಾಗ ಅದೇ ಫ್ಯಾಮಿಲಿ, ಅದೇ ಏನೋ ಪ್ಯಾರೆಂಟ್ಸ್ ಹೇಳ್ತಾರೆ ಇವಾಗ, ಇಲ್ಲ ನೀನು ಮಾಡು, ಹೋಗು, ಯುನೋ ಯು ಶುಡ್ ನೀನು ಸ್ಟೇಬಲ್ ಆಗಬೇಕು, ನೀನು ನಾಳೆ ದಿನ ಮದುವೆ ಆದ್ರೂ ಯು ಶುಡ್ ನೆವರ್ ಡಿಪೆಂಡ್ ಆನ್ ಸಂಬಡಿ, ನಿಂದಾದಂಥದ್ದು ನಿಂದಿರಬೇಕು. ಸೊ ಯುನೋ ಮ್ಯಾರೇಜ್ ಇಸ್ ಅ ಪಾರ್ಟ್ನರ್ಶಿಪ್, ಅವರೇ ನಿನಗೆ ತಂದು ಸಾಕ್ಬೇಕು ಅನ್ನೋದು ಇಲ್ಲ. ಸೊ ಇದೆಲ್ಲ ಇಲ್ಲ, ಈಕ್ವಲ್. ಇವಾಗೇನಿಲ್ಲ, ಮುಂಚೆ ಒಂದು ಟೈಮ್ ಇತ್ತು, ಇಲ್ಲ ನೀನು ಬೇಗ ಮದುವೆ ಮಾಡಿಕೊಟ್ಬಿಡು, ಅವ್ರು ನಿಮ್ಮನ್ನು ಸಾಕ್ತಾರೆ ಅನ್ನೋ ಮೈಂಡ್ ಸೆಟ್ ಇತ್ತು ನಮ್ಮ ಮಮ್ಮಿಗೂ ಕೂಡ. ಸೊ ಇವಾಗ ನಾವು ಥಿಂಗ್ಸ್ ಹ್ಯಾವ್ ಚೇಂಜ್. ನಾನು ಆ ಡಿಫ್ರೆನ್ಸ್ ಇವಾಗಲೂ ನೋಡ್ತೀನಿ ಇದೆ. ಪೀಪಲ್ ಆರ್ ಅಪ್ಗ್ರೇಡಿಂಗ್. ಸೊ ಅದು ಇದೇ ರೀತಿ ಇರಬೇಕು. ಆ್ಯಂಡ್ ಎಲ್ಲ ವಿಮೆನ್ನು ಅಷ್ಟೇ, ವಾಟ್ ಎವರ್ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ತುಂಬ ಚೆನ್ನಾಗಿದ್ರು, ನಿಮ್ಮಲ್ಲಿ
ಆ ಕೇಪಬಿಲಿಟಿ, ಆ ಕೆಪಾಸಿಟಿ ಇರಬೇಕು. ನೀವು ಖುದ್ದಾಗಿ ನಿಮಗೋಸ್ಕರ ನೀವು ದುಡಿಬೇಕು. ನೀವು ಇಡೀ ಫ್ಯಾಮಿಲಿನ ಸಾಕಬೇಕು ಅಂತನೂ ಇಲ್ಲ. ಯು ಶುಡ್ ಡಿಪೆಂಡ್ ಇಲ್ದಲೇ ಜೀವನ ಮಾಡಬೇಕು. ಡಿಪೆಂಡ್ ಇಲ್ದಲೇ ಇನ್ನೂ ಜೀವನ ಮಾಡಿದ್ರೆ ನಿಮ್ಮ ಗಂಡನ ಜೊತೆನೂ ಯುನೋ ಆ ಅಟ್ಮಾಸ್ಫಿಯರು ಚೆನ್ನಾಗಿರುತ್ತೆ. ಫ್ಯಾಮಿಲಿ ಜಾಸ್ತಿ ಫಿನಾನ್ಷಿಯಲ್ ಸ್ಟ್ರೆಸ್ ಏನೂ ಇರಲ್ಲ. ನೀವೊಂದು ಪಾರ್ಟ್ನರ್ಶಿಪ್ ಥರ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಸೊ ಇವಾಗ ತುಂಬ ಚೆನ್ನಾಗಿದೆ. ಈ ಜನ್ರೇಷನ್ ಇಸ್ ಸೆಟ್ ಆ್ಯಂಡ್ ವೆರಿ ಗುಡ್ ಫಾರ್ ಇಟ್. ಸೊ ಐ ವುಡ್ ರಿಯಲಿ ಅಪ್ರಿಷಿಯೇಟ್ ಎಲ್ಲ ಪ್ಯಾರೆಂಟ್ಸು ಈ ರೀತಿ ಸಪೋರ್ಟ್ ಮಾಡಿ, ಎಲ್ಲ ಅಪ್ಪ ಅಮ್ಮಂದಿರು ಸಪೋರ್ಟ್ ಮಾಡಿದ್ರೆ ಇಟ್ಸ್ ವೆರಿ ಗುಡ್. ಒನ್ಸ್ ಅಗೈನ್ ಹ್ಯಾಪಿ ಮದರ್ಸ್ ಡೇ. ಈ ಇಂಟರ್ವ್ಯೂ ಆದಮೇಲೆ ನಮಗೊಂದು ಪಾರ್ಟಿ ಕೊಡಿ, ಅಮ್ಮಂಗೆ ಒಂದು ಸ್ಪೆಷಲ್ ಗಿಫ್ಟ್ ಕೊಡೋದು ಬಾಕಿ ಇದೆ. ಎಸ್, ಈ ಬಾಂಡಿಂಗ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಎವರ್ ಲಾಸ್ಟಿಂಗ್ ಎಮೋಷನ್ಸ್ ಬಗ್ಗೆ ಆಗಾಗ ಮಾತಾಡ್ತಾ ಇರ್ತೀವಿ, ಇದ್ರೆ ಹೀಗಿರಬೇಕು ಅಂತ. ಇದು ಖುಷಿ ಕೊಡುತ್ತೆ ನಮಗೆ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಟೈಮ್. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್. ಥ್ಯಾಂಕ್ ಯು. ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ನೋಡಿದ್ರಲ್ಲ ವೀಕ್ಷಕರೇ, ವಿಶ್ವ ತಾಯಂದಿರ ದಿನ ತುಂಬ ವಿಷಯಗಳನ್ನು ನಾವು ಮಾತಾಡ್ತಾ ಹೋಗ್ತಾ ಇದ್ವಿ. ಅಮ್ಮ ಮಗಳು ಹೇಗಿರಬೇಕು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ಲು. ಭಾವನೆಗಳು ಕೆಲಸಕ್ಕೆ ಬರುತ್ತೆ ಅನ್ನೋದಕ್ಕೆ ಈ ಒಂದು ಚಿತ್ರಣ ಸಾಕ್ಷಿ ಆಗ್ತಾ ಹೋಗುತ್ತೆ. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯ ಜೊತೆ ನಾನು ನಿಮ್ಮನ್ನು ಜಾಯ್ನ್ ಆಗ್ತೀನಿ. ಅಲ್ಲಿವರೆಗೂ ನಿಖರವಾದ ಪ್ರಖರವಾದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾನು ನಿಮ್ಮೊಂದಿಗೆ. ನಮಸ್ಕಾರ.